ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಈ ಸಲದ ಬಿಗ್ ಬಾಸ್ ನ ಎಷ್ಟು ಜನ ನೋಡಿದ್ರಪ್ಪ? ಆಲ್ಮೋಸ್ಟ್ ಎಲ್ಲಾ ನೋಡಿರ್ತೀರ ಬಿಡಿ. ಯಾಕಂದ್ರೆ ಪ್ರತಿ ಬಿಗ್ ಬಾಸ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಬಿಗ್ ಬಾಸ್ ತುಂಬಾ ಎಂಟರ್ಟೈನ್ಮೆಂಟ್ ಇತ್ತು ಅದ್ರಲ್ಲಿ ಅಂತ ಪರ್ಸನಲಿ ನನ್ಗಂತ ಅನ್ಸುತ್ತೆ. ಯಾಕಂದ್ರೆ ಈ ಸಲ ಬಿಗ್ ಬಾಸ್ ನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳು ಹಂಗಿದ್ರು. ಸೊ ಬಿಗ್ ಬಾಸ್ ಅಲ್ಲಿ ತುಂಬಾ ಎಂಟರ್ಟೈನ್ ಮಾಡಿದಂಥವ್ರು ಒಬ್ರು ಸ್ಪೆಷಲ್ ಗೆಸ್ಟ್ ಇವತ್ತು ನಮ್ ಜೊತೆ ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಇರೋದೇ ಹಿಂಗೆ ಅಂಡ್ ಸುತ್ತಮುತ್ತ ಕ್ಯಾಮ್ರಾ ಇದೆ ಅಂತ ಎಲ್ಲೂ ನಾನು ಆಲ್ಟ್ರೇಷನ್ ಮಾಡಲ್ಲ. ಸೊ ಅಂತ ಬಿಗ್ ಬಾಸ್ ಅಲ್ಲಿ ಎಂಟರ್ಟೈನ್ ಮಾಡಿದಂಥವ್ರು, ಟಾಸ್ಕ್ ಕೊಟ್ಟಂಥವ್ರು, ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು ಕೂಡ ಎಲ್ಲರೂ ಕ್ಯೂರಿಯಾಸಿಟಿ ಅಂತ ಕಾಯ್ತಾ ಇದ್ರು. ಸೀಕ್ರೆಟ್ ರೂಮ್ ಅಲ್ಲಿ ಇವ್ರು ಏನ್ ಮಾಡ್ತಿದ್ದಾರೆ, ರಕ್ಷಿತಾ ಇವರು ಹೆಂಗ್ ಕಿತ್ತಾಡ್ತಾ ಇದ್ದಾರೆ, ಏನ್ ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವತ್ತಿನ ನನ್ನ ಗೆಸ್ಟ್ ಯಾರು ಅಂತ ಈಗಾಗ್ಲೇ ನಿಮಗ್ ಗೊತ್ತಿರುತ್ತೆ. ಕರೆಕ್ಟ್, ನೀವೆಲ್ಲರೂ ಅನ್ಕೊಂಡಿರೋದು, ನೀವೆಲ್ಲರೂ ಗೆಸ್ಟ್ ಮಾಡಿರೋಂತಹ ಹೀರೋ, ಸ್ಯಾಂಡಲ್ವುಡ್ ನ ಅಪ್ಕಮಿಂಗ್ ಸ್ಟಾರ್ ಹೀರೋ, ದ ವೆರಿ ಹ್ಯಾಂಡ್ಸಮ್, ಬಿಗ್ ಬಾಸ್ ಅಲ್ಲಿ ಎಲ್ರು ಎಂಟರ್ಟೈನ್ ಮಾಡಿದಂತವ್ರು ಧ್ರುವನ್ ಸರ್ ಇವತ್ತು ನಮ್ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಹಾಯ್. ಹಾಯ್, ನಮಸ್ತೆ. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಚೆನ್ನಾಗಿತ್ತಾ ಇಂಟ್ರೊಡಕ್ಷನ್? ಹೌದು, ನನ್ನ ಕೆಲವು ಇಂಟ್ರೊಡಕ್ಷನ್ಸ್ ಗಳಾಗಿದೆ. ಐ ಗೆಸ್ ಅಂತದ್ರಲ್ಲಿ yours was one of the beautiful and very lovely introduction. Thank you ಅಮ್ಮ. Thank you so much. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಸರ್ ಬಿಗ್ ಬಾಸ್ ಇಂದ ಆಚೆ ಬಂದಾದ್ಮೇಲೆ ಲೈಫ್? ಈಗ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ, ಒಂದು ಆಕ್ಟಿಂಗ್ ಕ್ಷೇತ್ರದಲ್ಲಾಗಿರ್ಲಿ, ಈ ಮೀಡಿಯಾ ಕಲಾ ಕ್ಷೇತ್ರದಲ್ಲಿ ಬಂದಾಗ ಒಂದು ಕನಸಿರುತ್ತೆ ನಮಗೆ. ನಾವು ಮಾಡಿರೋ ಕೆಲಸಗಳಾಗಿರ್ಲಿ ಅಥವಾ ನಾವು ಮಾಡಿರೋ ಪ್ರಾಜೆಕ್ಟ್ಗಳಿಂದ ಜನಗಳು ನಮ್ಮನ್ನ ಗುರ್ತಿಸ್ಲಿ, ಅವ್ರದ್ದು ಪ್ರೀತಿ ಸಿಗ್ಲಿ ಅಂತ. ಬಹುಶಃ ನನ್ನ 30 ವರ್ಷದ್ದು ಕನಸೇನಿತ್ತು ಇಲ್ಲಿ ಒಂದು ಮಟ್ಟಕ್ಕೆ ನನ್ಸಾಗಿದೆ. ಸೊ ಸಂತೋಷ ಇದೆ ಅದ್ರ ಬಗ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಏನಕ್ಕಂತ ಹೇಳಿದ್ರೆ, ಬಿಗ್ ಬಾಸ್ ಅಲ್ಲಿ ನಮ್ಮೆಲ್ರೂ ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ದೀರಾ. ಆ್ಯಂಡ್ ಎಷ್ಟೊಂದು ಜನ, ನೀವು ರಕ್ಷಿತಾ ಸೀಕ್ರೆಟ್ ರೂಮಲ್ಲಿ ಇದ್ದಾಗ ನಿಮ್ಮ ನೋಡಬೇಕು ಅಂತಾನೆ ಬಿಗ್ ಬಾಸ್ ನೋಡಿರೋರು ಇದ್ದಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳು. ಎಲ್ಲರೂ ಕೇಳುವಂತಹ ಕಾಮನ್ ಕ್ವೆಶನ್, ಬಿಗ್ ಬಾಸ್ ಮುಗಿಸಿ ಬಂದಾದ್ಮೇಲೆ ಲೈಫ್ ಹೆಂಗಿದೆ, ಹೇಗೆ ಅನ್ನಿಸ್ತಿದೆ ನಿಮಗೆ? ನಾನು ಅದೇ ಎಲ್ರಿಗೂ ಹೇಳ್ತೀನಿ. ನಾನೊಬ್ಬ ಹಳ್ಳಿಯಿಂದ ಬಂದಿರೋಂಥ ಕಲಾವಿದ, ಕೊಡ್ಲಿಪೇಟೆ ಅಂತ. ಮೂಲತಃ ಹುಟ್ಟಿರೋದು ನಾನು ಮಂಗಳೂರಲ್ಲಿ, ಬಂಟ್ವಾಳ ಅನ್ನೋ ಊರಲ್ಲಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ಒಂದು ಕಲಾಕ್ಷೇತ್ರಕ್ಕೆ ಬಂದಾಗ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಬಂದಾಗ, ನಿಮ್ಮ ಕೆಲಸಗಳಿಂದ ಅಥವಾ ನೀವು ಮಾಡೋವಂಥ ಯಾವುದೇ ಪ್ರಾಜೆಕ್ಟ್ಗಳಿಂದ ಜನಗಳಿಗೆ ಇಷ್ಟ ಆಗಬೇಕು, ಅವ್ರ ಪ್ರೀತಿ ಸಿಗಬೇಕು ಅನ್ನೋದು ಒಂದು ಕನಸಾಗಿರುತ್ತೆ ಎಲ್ರಿಗೂ. ಅದು ಎಲ್ರಿಗೂ ಸಾಧ್ಯವಾಗಲ್ಲ ಬಹುತೇಕವಾಗಿ. ಆದರೆ ಇವತ್ತು ಧಾರಾವಾಹಿಗಳ ಮುಖಾಂತರ ನನಗೆ ತುಂಬಾ ಪ್ರೀತಿ ಸಿಕ್ಕಿತ್ತು, ಜನಗಳ ಪ್ರೀತಿ ಸಿಕ್ಕಿತ್ತು. ಈಗ ಬಿಗ್ ಬಾಸ್ ಕೂಡ ಹೋಗಿ ನಾನು ತುಂಬಾ ನಿಷ್ಠೆಯಿಂದ ನನ್ನಲ್ಲಿ ಕೊಡಬೇಕಿತ್ತು, ಅಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡೆ. ಸೊ ಇವತ್ತು ನಾನು ಅಂದ್ಕೊಳ್ತಿರೋಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟು ನನ್ನನ್ನ ಧ್ರುವಂತ್ ಇವತ್ತು ಒಂದು ಏನೋ ನನ್ನ ಕನಸುಗಳನ್ನ ನನಸು ಮಾಡಿ ಕೊಟ್ಟಿದ್ದಾರೆ ಜನ. ತುಂಬಾ ಸಂತೋಷ. ಕೊಡ್ಲಿಪೇಟೆ ಅಂತ ಹೇಳಿದ್ರಲ್ಲ, ಹಾಸನ್ ಹತ್ರ ಇರೋ ಕೊಡ್ಲಿಪೇಟೆನಾ? ಸೋಮವಾರಪೇಟೆ. ಓಕೆ, ನಾವು ಹಾಸನ್ ಅವರೇನೆ, ಪಕ್ಕದ ಡಿಸ್ಟ್ರಿಕ್ಟ್ ಅಲ್ಲೇ ಇದ್ದೀವಿ. ಓಕೆ. ಸೊ ಇವಾಗ ಬಿಗ್ ಬಾಸ್ ಅಲ್ಲಿ ಈಗ ಕ್ಯಾಮ್ರಾ ಇದೆ ಅಂದ್ರೆ ಫುಲ್ ಕಾನ್ಶಿಯಸ್ ಆಗಿರ್ತೀವಿ. ನೀವು ಏನ್ ಮಾಡಿದ್ರು ಕ್ಯಾಮ್ರಾ ಇರುತ್ತೆ, ವಾಶ್ರೂಮ್ ಒಂದು ಬಿಟ್ಟು. ಸೊ ಯಾವಾಗ್ಲೂ ಕಾನ್ಶಿಯಸ್ ಆಗೇ ಇರಕ್ಕಾಗತ್ತಾ? ಹೆಂಗಿರ್ತಿದ್ರಿ ಅಲ್ಲಿ? ನಮಗೆ ಕ್ಯಾಮ್ರಾ ಹೊಸದಲ್ಲ, ಬಿಕಾಸ್ ಸುಮಾರು 10 ವರ್ಷದಿಂದ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕ್ಯಾಮ್ರಾ ಹೊಸದಲ್ಲ. ಬಟ್ ಹೌದು, ಕೆಲವರಿಗೆ ಹೊಸದು ಕ್ಯಾಮ್ರಾ. ತುಂಬಾ ಕಾನ್ಶಿಯಸ್ ಆಗಿರ್ತಾರೆ. ಅಂದ್ರೆ ನಾನು ಏನ್ ಮಾಡಿದ್ರೆ, ಹೀಗ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ, ಹೀಗ್ ಮಾಡದಿದ್ರೆ ಚೆನ್ನಾಗಿ ಕಾಣಿಸುತ್ತಾ, ನಾನು ಹೇಗಿರ್ಬೇಕು ಹೇಗಿರ್ಬಾರ್ದು ಅನ್ನೋದಿರುತ್ತೆ. ಬಟ್ ನನಗೆ ಅಷ್ಟು ವ್ಯತ್ಯಾಸ ಆಗ್ಲಿಲ್ಲ. ಯಾಕಂದ್ರೆ ನಾನು ಹೇಗಿದ್ದೀನಿ ಹಾಗೇ ಇದ್ದೀನಿ ಅಲ್ಲಿ. ನನಗೆ ಯಾವ್ದು ನಾಟಕೀಯ ಮಾಡೋದಾಗ್ಲಿ ಅಥವಾ ಮತ್ತೆ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ. ಅದು ಯಾವತ್ತು ನನಗೆ ಇಟ್ ವಾಸ್ ನಾಟ್ ಅ ಪಾಯಿಂಟ್ ಆಫ್ ಕನ್ಸರ್ನ್. ನೈಜವಾಗಿದ್ದೆ. ನನ್ನ ಮನಸ್ಸಲ್ಲಿ ಏನು ಬರ್ತಾ ಇತ್ತು, ನನಗೊಂದು ವೇದಿಕೆ ಸಿಕ್ಕಿತ್ತು. ಬಿಕಾಸ್ ಈಗ ನಾವು ಸೀರಿಯಲ್ ಮಾಡೋದ್ರಿಂದ ಆಡಿಯನ್ಸ್ ಆಗ್ಲಿ, ಈಗ ನೀವಾಗ್ಲಿ ನಮ್ಮನ್ನೊಂದು ಪಾತ್ರವಾಗಿ ನೋಡಿರ್ತೀರಿ. ಬಟ್ ನನಗೆ ಈ ವೇದಿಕೆ ಏನು ಅಂತಂದ್ರೆ, ನಾನು ನಿಜ ಜೀವನದಲ್ಲಿ ಹೇಗಿದ್ದೀನಿ, ನನ್ನ ನಿರ್ಧಾರಗಳು, ನಿಲುವುಗಳು, ನನ್ನ ಆಲೋಚನೆಗಳು, ಯೋಚನೆಗಳು, ನಾನು ಇರೋಂಥ ರೀತಿ, ಯಾವ್ದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನ ಕೊಡ್ತೀನಿ ನಾನು, ಅದನ್ನ ತೋರಿಸ್ಕೊಳ್ಳುವಂತ ಒಂದು ದೊಡ್ಡ ಒಳ್ಳೆ ವೇದಿಕೆ ಸಿಕ್ತು ನನಗೆ. ಸೊ ಅದನ್ನ ನನ್ನ ಎಷ್ಟು ನಿಷ್ಠೆಯಿಂದ ನಾನು ಆ ವೇದಿಕೆನ ಬಳಸ್ಕೋಬಹುದಾಗಿತ್ತು, ನನ್ನನ್ನ ಏನ್ ಕೊಡ್ಬೇಕಿತ್ತು. ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮೊದಲನೇದಾಗಿ ಬಿಗ್ ಬಾಸ್ ಒಂದು ದೊಡ್ಡ ಆಪರ್ಚುನಿಟಿ ಅಲ್ವಾ? ಎಲ್ರಿಗೂ ಸಿಗೋವಂಥದ್ದಲ್ಲ. ಬಿಕಾಸ್
ಈಗ ಬೇರೆ ರಿಯಾಲಿಟಿ ಶೋ ಏನಿರುತ್ತೆ ಅಲ್ಲಿ ಬೇರೆ ಬೇರೆ ಜಾಗದಿಂದ ಬಂದು ಒಂದು ಡ್ಯಾನ್ಸ ಅಥವಾ ಸಿಂಗಿಂಗ ಅಥವಾ ನಿಮ್ಮ ಬಾಡಿ ನಮ್ಮ ಹೆಲ್ತ್ ಇದ್ರ ಬಗ್ಗೆ ಈ ರೀತಿ ನಾನಾ ರೀತಿ ಕಾಮಿಡಿ ಶೋಸ್ ಈ ರೀತಿ ಇರುತ್ತೆ. ಅದ್ರಲ್ಲಿ ಯಾರು ಬೆಸ್ಟ್ ಇರ್ತಾರೆ ಅವರು ಸೆಲೆಕ್ಟ್ ಆಗ್ತಾರೆ. ಈ ಬಿಗ್ ಬಾಸ್ ಅನ್ನೋದು ಇದ್ರಲ್ಲೆಲ್ಲ ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಯ್ಕೆ ಮಾಡಿ ಅವ್ರ ಜೊತೆ ಸಾಧಕರ ಮಧ್ಯೆ ನಡೆಯುವಂತ ಒಂದು ಇದು, ಅದಕ್ಕೆ ಸೆಲೆಕ್ಟ್ ಆಗೋದೇ ಒಂದು ದೊಡ್ಡ ವಿಷಯ. ಎರಡನೇದಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿ ನಮ್ಮನ್ನ ನಾವು ಎಷ್ಟು ನಮಗೆ ಪರ್ಫಾರ್ಮ್ ಮಾಡಕ್ಕಾಗತ್ತೆ ಆ ವೇದಿಕೆಯಲ್ಲಿ. ಸೊ ಬಿಗ್ ಬಾಸ್ ಅಲ್ಲೊಂದು ಯುದ್ಧ ಭೂಮಿ ಅದು. ಅದರಲ್ಲಿ ಅಲ್ಲಿ ಮತ್ತೆ ಯಾವ್ದು ನಾಟಕೀಯ ಇಲ್ಲ, ನಥಿಂಗ್ ಇಸ್ ಸ್ಕ್ರಿಪ್ಟೆಡ್. ಅಲ್ಲಿ ಏನು ನಮಗೆ ವಾರದಲ್ಲಿ ಗೇಮ್ಸ್ ಕೊಡ್ತಾರೆ ಅದು ಮಾತ್ರ ಡಿಸೈನ್ ಮಾಡೋದು ಕ್ರಿಯೇಟಿವ್ ಟೀಮ್. ಅದನ್ನ ಬಿಟ್ಟು ಎವ್ರಿಥಿಂಗ್ ವಾಸ್ ರಿಯಲ್, ಎವ್ರಿಥಿಂಗ್ ಇಸ್ ರಿಯಲ್. ಅಲ್ಲಿ ಅದೊಂದು ಯುದ್ಧ ಭೂಮಿ. ಅಲ್ಲಿ ನಾನು ಅಲ್ಲಿ ಉಳಿಬೇಕು ಅಂತಂದ್ರೆ, ಅಲ್ಲಿ ಇರ್ಬೇಕು ಅಂತಂದ್ರೆ, ಜನಗಳನ್ನ ಗೆಲ್ಬೇಕು ಅಂತಂದ್ರೆ ತುಂಬಾ ಮೆಂಟಲಿ ಮತ್ತೆ ಎಲ್ಲಾ ರೀತಿಯಲ್ಲೂ ಫಿಸಿಕಲಿ ಮೆಂಟಲಿ ಎಲ್ಲಾ ರೀತಿಯಲ್ಲೂ ಸ್ಟ್ರಾಂಗ್ ಬೇಕು. ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ನಿಮ್ಗೆ ಏನ್ ಕಾಲ್ ಬಂದಿದ್ದು? ನನಗೆ ಸೀಸನ್ 10 ಇಂದ, ಬಿಕಾಸ್ ನಾವು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ನಾನು ಸೀರಿಯಲ್ಸ್ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದೆ ನಾನು. ಮತ್ತೆ ತುಂಬಾ ಆಕ್ಟಿವ್ ಆಗಿ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೆ, ಮಾಡಲಿಂಗ್ ಆಗ್ಲಿ ಆಕ್ಟಿಂಗ್ ಆಗ್ಲಿ. ಮತ್ತೆ ಸೊ ಇದನ್ನೆಲ್ಲ ಅವ್ರು ನೋಡಿದ್ರು. ಮತ್ತೆ ನಿಮ್ಮ ಒಂದು ವ್ಯಕ್ತಿತ್ವ ಅವರು ಈಗ ಇಷ್ಟು ವರ್ಷದಲ್ಲಿ ಅವರು ನೋಡಿರ್ತಾರೆ ನೀವು ಯಾರು ಏನು. ಸೊ ಅದ್ರ ಮೇಲೆ ಅವರು ಒಂದು ಡಿಸೈಡ್ ಮಾಡಿ ನೀವು ಬೇಕು. ಸೊ ಎಲ್ಲೋ ಅವ್ರ ನಂಬಿಕೆನ ಉಳಿಸ್ಕೊಂಡಿದೀನಿ ಅನ್ನೋ, ನನಗೆ ನಾನು ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ. ನಾನೊಂದು 2 ವಾರ ಮಾತ್ರ ಇರ್ತೀನಿ ಅಂತ ಅನ್ಕೊಂಡಿದ್ದೆ ನಮ್ಮ ಇದಕ್ಕೆ. ಬಟ್ ಜನಗಳು ಓಟ್ ಹಾಕಿ ನನ್ನನ್ನ ಕೊನೆವರೆಗಿರೋ ಮಾಡಿದ್ರು. ಸೊ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅಂದಾಗ ಹೋಗ್ಬಿಡ್ಬೇಕು. ಇವಾಗ ಹೋಗ್ತೀನಿ ಅಂತಂದ್ರೆ ಆಪ್ಷನ್ಸೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಬಿಗ್ ಬಾಸ್ ಅಲ್ಲಿರೋ ಪ್ರತಿ ಕ್ಷಣನೂ ನೀವು ತುಂಬಾ ಎಂಜಾಯ್ ಮಾಡಿದಿರ ಅಂತ ನನ್ಗೆ ಅನ್ಸುತ್ತಪ್ಪ. ಯಾಕಂದ್ರೆ ಏನಿದ್ರೆ ಅದ್ರೆ ತೋರ್ಸ್ಕೊತಾ ಇದ್ರಿ, ಅಂಡ್ ಜಗಳ ಬಂದ್ರೆ ಅಂದ್ರೆ ಏನಿದೆ ಓಪನ್ ಆಗಿ ಹೇಳ್ತಾ ಇದ್ರಿ, ಟಾಸ್ಕ್ ಅಂತ ಬಂದು ಚೆನ್ನಾಗಿ ಆಡ್ತಾ ಇದ್ರಿ. ಸೊ ಚೆನ್ನಾಗಿ ಅನ್ನಿಸ್ತಿತ್ತು. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಮಿಸ್ ಮಾಡ್ಕೊಂಡ್ರ ಹಂಗೆ ಯಾವಾಗಾದ್ರೂ ಯಾಕಾದ್ರೂ ಬಂದಪ್ಪ, ಇಲ್ಲ ಮನೇಲಿ ಫ್ಯಾಮಿಲಿ ಮಿಸ್ ಮಾಡ್ಕೋತಾ ಇದೀನಿ, ಹಂಗೆಲ್ಲ ಅನ್ಸಿದ್ಯಾ ನಿಮ್ಗೆ? ನನಗೆ ಬಿಗ್ ಬಾಸ್ಗೆ ಹೋಗ್ಬೇಕು ಅನ್ನೋ ಆಸೆ. ಆದ್ರೆ ಬಿಗ್ ಬಾಸ್ ನೋಡಿರೋನಲ್ಲ, ಬಿಕಾಸ್ ಸೀರಿಯಲ್ಸ್ ಅಲ್ಲಿ ಬಿಸಿ ಇರ್ತಾ ಇದ್ದೆ. ಯಾವತ್ತು ಶೋನ ನೀವು ನೋಡ್ತಿರ್ಲಿಲ್ವಾ? ಇಲ್ಲ, ನಾನು ಇದುವರೆಗೆ ನೋಡಿರೋನಲ್ಲ ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಶೋ ನೋಡಿರೋನಲ್ಲ, ಅದ್ರ ಬಗ್ಗೆ ಏನು ABCD ಗೊತ್ತಿರ್ಲಿಲ್ಲ. ಶೋ ಇದೆ ಗೊತ್ತು, ಬಿಗ್ ಬಾಸ್ ಟಾಸ್ಕ್ ಒಳಗಡೆ ಏನು ಒಂದ್ ಶೋ ಬರ್ತಾ ಇದೆ, ಜನಗಳು ನೋಡ್ತಾ ಇದಾರೆ. ಮತ್ತೆ ನಾವು ಬರಕ್ಕಿಂತ ಮುಂಚೆ ಅಷ್ಟು ದೊಡ್ಡ ಫೇಮ್ ಇರ್ಲಿಲ್ಲ. ಈ ಸೀಸನ್ ಸಿಕ್ಕಂತ ಫೇಮ್ನು ಹಳೆ ಸೀಸನ್ಸ್ ಯಾವ್ದು ಸಿಕ್ಕಿಲ್ಲ. ಸೊ ಹಾಗಾಗಿ ಒಂದು ರಿಯಾಲಿಟಿ ಶೋ ನೋಡ್ತಾರೆ ಅಷ್ಟಕ್ಕಿತ್ತು. ಮತ್ತೆ ನಮ್ಮ ಕೆಲಸದಲ್ಲಿ ನಾವು ಬಿಸಿ ಇದ್ವಿ. ನನಗೆ ಸೀಸನ್ 10 ನಾನು ಹೋಗ್ಬೇಕು ಅಂತ ಇಷ್ಟ ಇರ್ಲಿಲ್ಲ. ಬಟ್ ನನ್ನಲ್ಲಿ ಇದ್ದಿದ್ದು ಒಂದೇ ಇಷ್ಟ ಏನು ಅಂತಂದ್ರೆ, ಸುದೀಪ್ ಸರ್ ಇರ್ಬೇಕಾದ್ರೆ ನನಗೆ ಒಂದು 2 ವಾರ ಹೋಗ್ಬಿಟ್ಟು ಬರ್ಬೇಕು, ಅದೊಂದು ಎಕ್ಸ್ಪೀರಿಯನ್ಸ್ ಬೇಕು ನನಗೆ. ಸೊ ಏನಾಯ್ತು, ಈ ಸಲ ಸೀಸನ್ 12ಗೆ ಅದಕ್ಕಿಂತ ಮುಂಚೆ ಶೋ ಅನೌನ್ಸ್ ಆಗಕ್ ಮುಂಚೆ ಸುದೀಪ್ ಸರ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಈ ಸೀಸನ್ ಇಂದ ಮಾಡಲ್ಲ ನಿರೂಪಣೆ ಅಂತ ಬರುತ್ತೆ. ನನಗದು ತುಂಬಾ ಇದಾಗೋಗುತ್ತೆ. ನಂದೊಂದು ಆಸೆ ಇತ್ತು, ಸುದೀಪ್ ಸರ್ ಇರ್ಬೇಕಾದ್ರೆ ಹೋಗ್ಬೇಕು ಅಟ್ಲೀಸ್ಟ್ 2 ವಾರ. ಸೊ ನಾನು ಕಲರ್ಸ್ ಅವ್ರಿಗೆ ಅಪ್ರೂವಲ್ ಕೊಟ್ಟೆ. ನಾನು ಈ ಸರ್ತಿ ಬರ್ಲಿಕ್ಕೆ ರೆಡಿ ಇದ್ದೀನಿ. ಸೀಸನ್ 10 ಇಂದ ಅವ್ರ ಪಾಪ ನಾನು ಬೇಕು ಅಂತ ಇದ್ರು. ನಾನು ಅಷ್ಟು, ಬಿಕಾಸ್ ಐ ವಾಸ್ ಆಲ್ರೆಡಿ ಬಿಸಿ, ನನಗೆ ಬಿಗ್ ಬಾಸ್ ವೇದಿಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ ನನಗೆ. ನಂತರ ಈ ಸರ್ತಿ ಸುದೀಪ್ ಸರ್ ಹೋಗ್ತಾರೆ, ಅಟ್ಲೀಸ್ಟ್ 2 ವಾರ, ಒಂದು 2 ವೀಕೆಂಡ್ ಅವ್ರ ಜೊತೆ ಕಳೆದ್ಬಿಟ್ಟು ಬರಬೇಕು, ಶೋನ ಒಂದು ಆ ಎಕ್ಸ್ಪೀರಿಯನ್ಸ್ ತಗೊಂಡು ಬರ್ಬೇಕು ಅಂತ ನಾನು ಓಕೆ ಅಂತ ಹೇಳಿದೆ. ಅದು ಬರ್ತಾ 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 ನನಗೆ ಗೊತ್ತಿರ್ಲಿಲ್ಲ, ನಾನು ಅಲ್ಲಿ ಆ ರೀತಿ ಎಲ್ಲ ಆಗುತ್ತೆ ನನ್ ಜೊತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೋದೆ 2 ವಾರ ಅಂತ. ನಾನು PR ಮಾಡ್ಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಇದು ಏನು ಪ್ರಿಪರೇಷನ್ ಇಲ್ಲ, ಶಾಪಿಂಗ್ ಮಾಡಿಲ್ಲ ನಾನು. ಸೌಮ್ಯ ಅವರೇ, ನಂದು ಏನು, ನಮ್ದು ಅದೇ ಶೂಟಿಂಗ್ ದೆಲ್ಲ ಬಟ್ಟೆ ಇತ್ತು. ನನ್ನ ಹತ್ರ ತುಂಬಾ, ನನಗೆ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ಎಲ್ಲೆಲ್ಲಿ ಹೋದಾಗ ಶಾಪಿಂಗ್ ಮಾಡ್ತಾ ಇರ್ತೀನಿ ಬಟ್ಟೆಗಳದ್ದು. ಸೊ ನನ್ನ ಹತ್ರ ಏನ್ ಬಟ್ಟೆ ಇತ್ತು ಅದನ್ನ ಪ್ಯಾಕ್ ಮಾಡಿ ಹಾಗೆ ಹೋಗಿದ್ದು, ಮಮ್ಮಿ ಡ್ಯಾಡಿಗೆ ಬಾಯ್ ಹೇಳಿದ್ದು ಹೋಗಿದ್ದು. ಅದಾದ ನಂತರ ಆಟಗಳನ್ನ ಅಲ್ಲಿ ಹೋಗಿ ನನಗೆ ಮಮ್ಮಿ ಹೇಳಿದ್ದಿಷ್ಟೇ, ಅಲ್ಲಿ ಕಿಚ್ಚನ ಚಪ್ಪಾಳೆ ಅಂತ ಒಂದು ಸಿಗುತ್ತೆ, ಅದನ್ನೊಂದು ತಗೊಳ್ಬೇಕು ನೀನು ಅಂತ ಹೇಳಿದ್ರು. ಕಿಚ್ಚನ ಚಪ್ಪಾಳೆ, ಓಕೆ ಮಮ್ಮಿ. ಆಮೇಲೆ ಯಾವಾಗ ಸಿಗುತ್ತೆ. ಐ ವಾಸ್ ಗಿವಿಂಗ್ ಆಲ್ ಮೈ ಬೆಸ್ಟ್. ನನಗೆ ಗೊತ್ತಿರ್ಲಿಲ್ಲ ಅದು ಏನಕ್ಕೆ, ಯಾವಾಗ ಏನು ಮಾಡಿದ್ರೆ ಅದು ಸಿಗುತ್ತೆ ಅಂತ, ಬಿಕಾಸ್ ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ಆಮೇಲೆ ಅದನ್ನ ಸ್ಟಡಿ ಮಾಡಿ ಅದು ಯಾರಿಗೆ ಕೊಡ್ಬೇಕು ಈ ವಾರ, ಅದೆಲ್ಲ ತುಂಬಾ ಅನಾಲಿಸಿಸ್ ಆಗುತ್ತೆ. ಸೊ ಹಾಗಾಗಿ ಹೋದೆ. 2 ವಾರ ಆಯ್ತು, 3 ವಾರ ಆಯ್ತು, 4 ವಾರ ಆಯ್ತು. ಧ್ರುವಂತ್ ಯು ಆರ್ ಸೇಫ್, ಧ್ರುವಂತ್ ಓಕೆ. ಎಲ್ಲೋ ಗೊತ್ತಾಯ್ತು, ಎಲ್ಲೋ ಇಷ್ಟ ಆಗ್ತಾ ಇದ್ದೀನಿ ಜನಗಳಿಗೆ.
ಮತ್ತೆ ಆಟ ಗೊತ್ತಿಲ್ದಿರೋದ್ರಿಂದ ಮಧ್ಯದಲ್ಲಿ ಸ್ವಲ್ಪ ಫೈಟ್ ಗೀಟ್ ಇದೆಲ್ಲ ಬರ್ಬೇಕಾದ್ರೆ ನಮ್ಮ ತಂದೆ ತಾಯಿಗೆ ಅದೆಲ್ಲ ಇಷ್ಟ ಇಲ್ಲ. ಮಧ್ಯದಲ್ಲಿ ಸಾಕು ನನಗೆ ಆಟ ಬಿಟ್ಬರ್ತೀನಿ ಅಂತ ಅನ್ಕೊಂಡೆ. ಬಿಡ್ಲಿಲ್ಲ, ಅವ್ರು ಬಿಡ್ಲಿಲ್ಲ. ಇಲ್ಲ ಅವನು ಓಪನ್ ಅಪ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ನಾನಂದ್ರೆ ಏನೋ ಹಿಡ್ದಿಟ್ಕೊಂಡಿದೀನಿ, ತುಂಬಾ ಡೀಸೆಂಟ್ ಆಗಿ ನನ್ನ ಇದ್ರಲ್ಲಿ ನಮ್ಮ ಸ್ಟೈಲಲ್ಲಿ ಆಟ ಆಡ್ತಾ ಇಲ್ಲ. ಆಮೇಲೆ ನಮ್ಮ ಡ್ಯಾಡಿ ಹತ್ರ ಒಂದು ಆಡಿಯೋ ಕಳಿಸ್ಕೊತಾರ ಅವರು ಮನೆಯಿಂದ, ನಿನ್ ಹಠ ಗೊತ್ತು ಆಟ ಆಡೋದು. ನಮ್ಮ ಆಟ ಶುರು ಮಾಡಿದ್ವಿ, ಅದು ಇಷ್ಟ ಆಯ್ತು ಜನಗಳಿಗೆ. ಫೈನಲ್ ಹತ್ರ ಬಂದೆ. ಬಿಗ್ ಬಾಸ್ ಅಲ್ಲಿ ಈಗ ಟಾಸ್ಕ್ ಅಂತ ಬಂದಾಗ ಜಗಳಗಳಾಗತ್ತೆ, ದಿನ ಜಗಳಗಳಿರುತ್ತೆ. ಗಿಲ್ಲಿ, ಅಶ್ವಿನಿ ಅವರು ನಿಮ್ಮನ್ನೆಲ್ಲ ಸ್ವಲ್ಪ ಕಿಚಾಯಿಸ್ತಿರ್ತಾರೆ. ಈ ಯಾರ ಹತ್ರ ಜಗಳ ಆಡಿದ್ರು ಬೆಳಗ್ಗೆ ಎದ್ದು ಮತ್ತೆ ಅವ್ರ ಮುಖಗಳನ್ನೇ ನೋಡ್ಬೇಕು. ಸೊ ಅದು ಹೆಂಗ್ ಅನ್ನಿಸ್ತಾ ಇತ್ತು ನಿಮ್ಗೆ? ಅದು ಡ್ರಾಮಾ ಮಾಡೋ ಅವಶ್ಯಕತೆ ಇತ್ತ? ಅಲ್ಲಿ ಕೆಲವೊಬ್ರು ಡ್ರಾಮಾ ಮಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ? ಮಾಡ್ತಾ ಇದ್ರು. ಅಲ್ಲಿ ಹೇಗೆ ಎನ್ವಿರಾನ್ಮೆಂಟ್ ಆಗುತ್ತೆ ಅಂತಂದ್ರೆ, ನೀವು ಹೇಳ್ದಾಗೇನೆ ಬೆಳಿಗ್ಗೆ ಎದ್ದು ನಾವು ಅವ್ರ ಜೊತೆನೆ ಇರ್ಬೇಕಾಗುತ್ತೆ, ಅವ್ರ ಮುಖನೇ ನೋಡ್ಬೇಕಾಗುತ್ತೆ. ಮತ್ತೆ ಆ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಅವ್ರು ಬೇಕೇ ಬೇಕು. ಹೌದೌದು, ಅವರೆಲ್ಲ ಬೇಕೇ ಬೇಕು. ಈ ಭಯ ಬಿಟ್ಟು ಯಾರು ಆಟ ಆಡ್ತಾನೆ. ಸೊ ನನಗ ಆ ಭಯ ಇರ್ಲಿಲ್ಲ. ಅಂದ್ರೆ ನಾನು ಈಗ ನೀವು ಕಳಿಸ್ತೀರ ಅಂದ್ರೂ ಹೊರಗಡೆ ಹೋಗಕ್ ರೆಡಿ ಇದೀನಿ, ಬಟ್ ನನ್ನತನನ ನಾನು ಕಳ್ಕೊಳ್ಳಲ್ಲ ಅನ್ನೋದು ಬಹಳ ಸ್ಟ್ರಾಂಗ್ ಪಾಯಿಂಟ್ ಅಲ್ಲಿ ಇದೆ. ನಾನು ಈ ಶೋಗೋಸ್ಕರ ಆಗ್ಲಿ, ಅಥವಾ ಇಲ್ಲಿ ಮನೇಲಿ ಉಳ್ಕೊಳ್ಳೋದಕ್ಕೋಸ್ಕರ ಆಗ್ಲಿ, ಅಥವಾ ಕಪ್ಪಿಗೋಸ್ಕರ ನನ್ನತನನ ನಾನು ಕಳ್ಕೊಳ್ಳಲ್ಲ. ನಾನು ಇರೋದೇ ಹೀಗೆ, ನಾನು ಹಿಂಗೆ ಇರ್ತೀನಿ. ನೀವು ಮುಖವಾಡನೇ, ದಟ್ ಇಸ್ ದ ಬೆಸ್ಟ್ ಮುಖವಾಡ ನಾನು ಹಾಕೊಂಡಿರೋದು, ಒಳ್ಳೆ ಮುಖವಾಡನೇ ಹಾಕೊಂಡಿದ್ದೀನಿ. ನಾನು ಇರೋದೇ ಹೀಗೆ, ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂಡ್ ಇಟ್ ವಾಸ್ ಸೇವಿಂಗ್ ಮೀ. ಬಟ್ ಅಲ್ಲಿ ಕೆಲವರು ಮಾಡ್ತಾ ಇದ್ರು, ಅಲ್ಲಿ ಉಳಿವಿಗೋಸ್ಕರ ಮಧ್ಯಾಹ್ನ ಸಾಯಂಕಾಲ ಜಗಳ ಆಡಿರ್ತಾರೆ, ರಾತ್ರಿ ಕಿಚನ್ ಅಲ್ಲಿ ಒಬ್ರಿಗೊಬ್ರು ಊಟ ಮಾಡಿಸ್ತಾ ಇರ್ತಾರೆ. ನನಗೆ ಅಯ್ಯೋ, ಇಷ್ಟರ ಮಟ್ಟಿಗೆ. ಅಂಡ್ ಅದದು ಅವರದ್ದು ಗೇಮ್ ಸ್ಟ್ರಾಟಜಿ, ಆ ಮನೇಲಿ ಇರ್ಲಿಕ್ಕೆ ಗೇಮ್ ಸ್ಟ್ರಾಟಜಿ. ಶತ್ರು ಆಗಿರೋರು ಅವ್ರ ಗ್ರೂಪ್ ಆಗ್ತಾ ಇದ್ರು, ತುಂಬಾ ಚೆನ್ನಾಗಿದ್ದವ್ರು ಶತ್ರುಗಳಾಗ್ತಾ ಇದ್ರು. ಅದನ್ನ ನೋಡೋದೇ ಒಂಥರ ಮಜಾ ಆಗಿತ್ತು. ಅವ್ರದ್ದು ದೂರದಿಂದ ಕೂತ್ಕೊಂಡು ಡ್ರಾಮಾಗಳನ್ನ ನೋಡೋದು ಬಹಳ ಮಜಾ ಇತ್ತು. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಅ ಗೇಮ್ ಶೋ ಅಂಡ್ ಅವ್ರ ಗೇಮ್ ಸ್ಟ್ರಾಟಜೀಸ್. ಬಿಗ್ ಬಾಸ್ ಮನೇಲಿ ನೀವು ನಿಮ್ಮದೇ ಆದ ವೇ ನಲ್ಲಿ ನೀವು ತುಂಬಾ ಎಂಜಾಯ್ ಮಾಡಿದ್ದೀರಾ. ನನ್ನ ವೇ ಅಲ್ಲಿ ನನಗೆ ನನ್ನ ಸ್ಪಿರಿಚುವಲ್ ಅದೊಂದು ಮನೆನ ಕ್ಲೀನ್ ಮಾಡ್ತಾ ಇದ್ದೆ. ನನಗದೊಂದು ತುಂಬಾ ಹ್ಯಾಪಿನೆಸ್ ಬರ್ತಾ ಇತ್ತು. ಇಡೀ ಮನೆನ ಚೆನ್ನಾಗಿ ಇಟ್ಕೊಳ್ತಾ ಇದ್ದೆ. ನಮ್ ಟಾಸ್ಕ್ ಏನ್ ಬಂತು ಅದನ್ನ ತುಂಬಾ ಚೆನ್ನಾಗಿ ಆಟ ಆಡಿ, ಬಿಗ್ ಬಾಸ್ ಏನ್ ಓದಕ್ ಕೊಡ್ತಾ ಇದ್ರು ಅದನ್ನ ತುಂಬಾ ಚೆನ್ನಾಗಿ, ನಮ್ದು ಏನೇನೆಲ್ಲ ಆಸ್ಪೆಕ್ಟ್ಸ್ ಇತ್ತು ಅದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ. ನಮ್ ತಂಟೆಗೆ ಬಂದಾಗ ಹಂಗೆ ಕೊಡ್ತಾ ಇದ್ವಿ ವಾಪಸ್. ಯಾರ್ಯಾರ್ದು ಏನೇನ್ ನಾಟಕ ಇದೆ ಅಲ್ಲೇ ಓಪನ್ ಆಗಿ ಹೌದು, ನೀವಂತೂ ಫಿಲ್ಟ್ರೇ ಇಲ್ಲ. ಬೈಬೇಕನ್ಸಿದ್ರೆ ಹಂಗೆ ಬೈಬಿಡೋದು. ಮಾಡಿದಿರಿ, ದಿಸ್ ಇಸ್ ನಾಟ್ ಓಕೆ, ದಿಸ್ ಇಸ್ ನಾಟ್ ಓಕೆ, ಇದ್ ಮಾಡಿದಿರಿ, ಅಲ್ಲಲ್ಲೇ ಕೊಟ್ಟಿದ್ದೆ. ನಾನು ಯಾವ್ದು ಕಳಿಸ್ತಾರೆ, ನಾಮಿನೇಟ್ ಮಾಡ್ತಾರೆ, ಯಾಕಂದ್ರೆ ಫಸ್ಟ್ ವೀಕ್ ಬಿಟ್ರೆ ಎಲ್ಲಾ ವೀಕ್ ನಾನು ನಾಮಿನೇಟೆಡ್. ನನಗೆ ಆಮೇಲೆ ನಗು ಬರ್ತಾ ಇತ್ತು ನಾಮಿನೇಷನ್ ಅಂದ್ರೆ, ಅಷ್ಟು ಕಾಮನ್ ಆಗಿ ಹೋಗಿತ್ತು. ಸೊ ಯಾ, ಇಟ್ ವಾಸ್ ಫನ್. ತುಂಬಾ ನೆನ್ಪು ಮಾಡ್ಕೊಳ್ಳೋಂತ ಇನ್ಸಿಡೆಂಟ್ ಏನ್ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ನೆನ್ಪೆ. ಯಾಕಂದ್ರೆ ಪ್ರತಿ ಒಂದೊಂದು ವಾರ ಕಳ್ದಿರೋದು, ಆ ಒಂದು ಸೋಮವಾರ ಅದ್ ಹೇಗೆ ಅಂತಂದ್ರೆ, ಈ ಕಬ್ಬಿಂದು ಜ್ಯೂಸ್ ತೆಗಿಯೋ ಮಿಷಿನ್ ಇದೆಯಲ್ಲ ಹಾಗೆ. ಬಿಗ್ ಬಾಸ್ ಈ ಕಡೆಯಿಂದ ಸೋಮವಾರದಿಂದ ಶನಿವಾರದವರೆಗೆ ಇವ್ರು ಈ ಕಡೆ ಕೊಡ್ತಾ ಇದ್ರು ನಮ್ ಜ್ಯೂಸ್ ತೆಗೆದ್ಬಿಟ್ಟು. ಇನ್ನೇನ್ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಅಂದ್ರೆ ಸುದೀಪ್ ಸರ್ ಬಂದ್ಬಿಟ್ಟು ಶನಿವಾರ ಅದನ್ನ ತಿರುಗಿಸ್ಬಿಟ್ಟು ಮತ್ತೆ ಈ ಕಡೆಯಿಂದ ಇಟ್ಬಿಟ್ಟು ಕೊಡ್ತಾ ಇದ್ರು. ಮತ್ತೆ ತಗೋ ಇಲ್ಲಿ ನಮ್ದು 15 kg ವರೆಗೆ ಜ್ಯೂಸ್ ತೆಗ್ದಿದ್ದಾರೆ. ನಾವು ಹೋಗಿತ್ತು, ನಮ್ದೆಲ್ಲ ಕೊಬ್ಬು ಕರ್ಗೋಗಿದೆ, ಎಲ್ಲ ಕೊಬ್ಬು ಕರ್ಗೋಗಿದೆ. ಟೈಮಿಂಗ್ಸ್ ಗೊತ್ತಾಗಲ್ಲ, ಯಾವ ಟೈಮಿಂಗ್ ಮಲ್ಕೋತೀವಿ, ಯಾವ ಟೈಮಲ್ಲಿ ಎದ್ದೇಳ್ತೀವಿ. ಆಮೇಲೆ ಟೈಮ್ಗೆ ಕರೆಕ್ಟ್ ಆಗಿ ಊಟ ಇರಲ್ಲ. ಅದೆಲ್ಲ ನಿಜನಾ? ಹೌದಾ? ನಿಮ್ಗೆ ಏನು ಗೊತ್ತಾಗಲ್ವಾ? ನಿಮ್ಗೆ ಡೇಟ್ ಇವತ್ತು ಯಾವ ವಾರ? ನಮಗೆ ಡೇ ಅಂಡ್ ನೈಟ್ ಬಿಟ್ರೆ ನಮಗೆ ಹೇಳ್ಬೇಕನ್ನೋದು ಮ್ಯೂಸಿಕ್ ಅಲ್ಲಿ, ಮಲಗ್ಬೇಕಂದಾಗ 50% ಲೈಟ್ ಆಫ್ ಆಗುತ್ತೆ ಸ್ಟುಡಿಯೋ. ನಮ್ಮ ಏನು ಮನೆ ಕೊಟ್ಟಿದ್ದಾರೆ ಅಲ್ಲಿದ್ದು 50% ಲೈಟ್ ಡೌನ್ ಆಗುತ್ತೆ. ಬಟ್ ಲೈಟ್ ಮತ್ತೆ ಮಿಷಿನ್ಸ್ ಆನೇ ಇರುತ್ತೆ. ಜನರೇಟರ್ಸ್ ಆಗ್ಲಿ, ನಿಮ್ಮ ಲೈಟ್ ಕ್ಯಾಮ್ರಾಸ್ ಆನೇ ಇರುತ್ತೆ. ನಿಮಗೆ ಅಲ್ಲಿ ಸರಿಯಾಗಿ ನಿದ್ರೆ ಬರಲ್ಲ, ಲೈಟ್ ಆನ್ ಇರುತ್ತೆ. ಮತ್ತೆ ಅಲ್ಲಿ ಅಷ್ಟು ಎಲೆಕ್ಟ್ರಾನಿಕ್ ಇದೆಲ್ಲ ಓದ್ತಾ ಇರುತ್ತೆ. ಮತ್ತೆ AC ಫುಲ್ ಸೆಂಟ್ರಲೈಸ್ಡ್ AC ಅದು ಬಿಲ್ಡಿಂಗ್. ನಿಮ್ಮ ಹೊರಗಡೆ ಮಾತ್ರ ನಿಮಗೆ ನಿದ್ದೆ ಬರಲ್ಲ, ಒದ್ದಾಡ್ಬೇಕು ನಿದ್ದೆಗೋಸ್ಕರ. ಅಂಡ್ ಕ್ಲಾಕ್ ಇಲ್ಲ, ಏನಾಗ್ತದೆ ಹೊರಗಡೆ ಅಂತ ಗೊತ್ತಿಲ್ಲ. ಇದೆ ಮತ್ತೆ ಅಲ್ಲಿ ಬರ್ಡೇ ಗೊತ್ತಾಗಲ್ಲ, ಹೇಳ್ದಾಗ್ಲೇ ಗೊತ್ತಾಗ್ತಾ ಇದ್ದಿದ್ದು. ಅನೌನ್ಸ್ ಮಾಡ್ತಾ ಇದ್ರು, ಬಂದು ಕರ್ಟನ್ಸ್ ನ ಕ್ಲೋಸ್ ಮಾಡಿ ಹೊರಗಡೆ ಸಡನ್ ಡೆಕೋರೇಷನ್ ಮಾಡ್ಬಿಟ್ಬಿಡ್ತಾ. ಆಗ್ಲೇ ಗೊತ್ತಾಗ್ತಿದ್ದು ಇವತ್ತು ಕ್ರಿಸ್ಮಸ್, ಇವತ್ತು ಹಬ್ಬ ಅಂತ. ಒಂದು ಎರಡನೇದು, ಆ ಮನೇಲಿ ಪ್ರತಿಯೊಂದಕ್ಕೂ ಯುದ್ಧ. ನೀವೀಗ ಊಟ
ಊಟ ಮಾಡ್ಬೇಕು ಅಂದ್ರೆ ಏನ್ ಬೇಕು, ಗ್ರಾಸರೀಸ್ ಬೇಕು, ಅದಕ್ಕೂ ಟಾಸ್ಕ್. ಅದ್ರಲ್ಲಿ ಇಷ್ಟು ಟಾಸ್ಕ್, ಈಗ ಮೊಟ್ಟೆ ಫ್ರೂಟ್ಸ್ ಇಷ್ಟು ಬೇಕು ಅಂತಂದ್ರೆ ನಾವು ಟಾಸ್ಕ್ ಪರ್ಫಾರ್ಮೆನ್ಸ್ ಮೇಲೆ ಅಷ್ಟು ಪರ್ಸೆಂಟೇಜ್ ಅಂತ ಸಿಗ್ತಾ ಇದೆ. ಕೆಲವೆಲ್ಲ ಕೊಡ್ಬೇಕಾಗಿತ್ತು. ಸೊ ಸರ್ವೈವಲ್ ಅಲ್ಲಿ ಸರ್ವೈವಲ್. ಮತ್ತೆ ನಾನು ಬೇರೆ ಫುಲ್ ಬಿಟ್ಬಿಟ್ಟಿದೆ, ನಾನ್ ವೆಜ್ ಬಿಟ್ಬಿಟ್ಟಿದೆ ವ್ರತದಲ್ಲಿ ಹೋಗೋಣ ಅಂತ. ಹೋಗಕ್ ಮುಂಚೆನೆ ಹೇಳಿದ್ರು, ಸರ್ ತುಂಬಾ ಅನುಭವಿಸ್ತೀರಿ, ಇಂಥ ರಿಸ್ಕ್ ತಗೊಳಕ್ ಹೋಗ್ಬೇಡಿ ನಾನ್ ವೆಜ್ ಬಿಟ್ಟು ಅಂತ. ಇಲ್ಲ, ನಾನು ವ್ರತದಲ್ಲಿ ಹೋಗಿದ್ದೆ, ಮಡಿಲಿ ಹೋಗಿದ್ದೆ ನಾನು. ಏನ್ ವ್ರತ? ನಾನು ನವರಾತ್ರಿಗೆ ಅಂತ ಹಿಡಿತೀನಿ, ನವರಾತ್ರಿದು ಹಿಡಿತೀನಿ, 9 ದಿವಸ ವ್ರತ ಹಿಡಿತೀನಿ. ಅದಾದ ತಕ್ಷಣ ಇದು ಶುರು ಆಗಿದ್ದು, ಹಾಗೆ ಕಂಟಿನ್ಯೂ ಮಾಡಿದೆ. ಅಂದ್ರೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ ನನಗೆ. ನನ್ನ ಪ್ರಕಾರ ಏನಿತ್ತು ಅಂತಂದ್ರೆ, ಒಂದು ದೊಡ್ಡ ವೇದಿಕೆ, ದೊಡ್ಡ ಅವಾರ್ಡ್, ಅದು ದೊಡ್ಡ ಪ್ರತಿಷ್ಠಿತ ಅವಾರ್ಡ್, ಮತ್ತೆ ದೊಡ್ಡ ಬಹುಮಾನ, ಅಮೌಂಟ್ ಕೂಡ 50 ಲಕ್ಷ, ದೊಡ್ಡ ಅಮೌಂಟ್. ಸೊ ಇದನ್ನ ನನಗೆ ತುಂಬಾ ಶ್ರದ್ಧೆಯಿಂದ ನಾನು ಇರಬೇಕು, ತುಂಬಾ ಶ್ರದ್ಧೆಯಿಂದ ಆಡ್ಬೇಕು ಅನ್ನೋ ಇದ್ರಲ್ಲಿ ನಾನು ವ್ರತ ಇಟ್ಕೊಂಡೆ ಮಡಿಲಿ. ನಾನು ಒಂದು ಮೊಟ್ಟೆ ಕೂಡ ತಿಂತಾ ಇರ್ಲಿಲ್ಲ ಅಲ್ಲಿ. ಸೊ ಹಾಗಿದ್ದವನು, ಬಟ್ ದೈವ ಇಚ್ಛೆ ಬೇರೆ ಇತ್ತು. ಬಟ್ ಐ ಹ್ಯಾವ್ ಬೀನ್ ವೆರಿ ಆನೆಸ್ಟ್. ಸೊ ನಾನು ತಿಂತಾ ಇಲ್ಲ. ಲಾಸ್ಟ್ಗೆ ಟಾಸ್ಕ್ ಎಲ್ಲ ಆಟ ಆಡೋದಕ್ಕೆ ಬಾಡಿನೇ ಸಪೋರ್ಟ್ ಮಾಡ್ತಾ ಇರ್ಲಿಲ್ಲ, ಬಿಕಾಸ್ ಆಫ್ ನೀವು ಹೇಳಿದಾಗೆ ಫುಡ್, ಕರೆಕ್ಟ್ ಫುಡ್ ಇರ್ಲಿಲ್ಲ, ಕರೆಕ್ಟ್ ಟೈಮಿಗೆ ಇರ್ಲಿಲ್ಲ, ಕರೆಕ್ಟ್ ಆಗಿರೋದು. ಬಟ್ ಅಲ್ಲಿ ಯಾರು ರಘು ಆಗ್ಲಿ, ಅಶ್ವಿನಿ ಅವರಾಗ್ಲಿ, ಮತ್ತೆ ಕೆಲವರು ನಮ್ಮ ಸೂರಜ್ ಆಗ್ಲಿ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ರು. ಅದೇನ್ ಗೊತ್ತಾ, ತುಂಬಾ ಖುಷಿ ಆಗ್ತಾ ಇತ್ತು. ಅಲ್ಲಿ ಯಾರು ಅಡಿಗೆ, ನಾವು ಯೂಸ್ ಟು ಎಂಜಾಯ್, ಅಂದ್ರೆ ನಾವು ಹೆಲ್ಪ್ ಮಾಡ್ತಿದ್ವಿ, ಚಾಪಿಂಗ್ ಆಗ್ಲಿ ಅಥವಾ ಟಫ್ ಚಪಾತಿಗೆ ಏನು. ಸೊ ಇಟ್ ವಾಸ್ ಫನ್, ಇಟ್ ವಾಸ್, ದಟ್ಸ್ ಆಲ್ ವೆರಿ ಗುಡ್ ಮೆಮರೀಸ್. ಹೇರ್ ಉದ್ದ ಇತ್ತು ನಿಮ್ಗೆ ಬಿಗ್ ಬಾಸ್ ಅಲ್ಲಿ, ಈ ವ್ರತಕ್ಕೋಸ್ಕರ ಬಿಟ್ಟಿದ್ದ ನೀವು? ಏನದು? ಇಲ್ಲ, ನಂದು ಉದ್ದ ಬಿಟ್ಟಿದ್ದೆ, ಶೂಟಿಂಗ್ ಕರ್ಲಿ ಇತ್ತು ಆಕ್ಚುಲಿ. ನನಗೆ ಸುದೀಪ್ ಸರ್ ಅದು ಕೂದಲು ಸ್ಟೈಲ್ ಇಷ್ಟ ಅಂತ ಹೇಳಿ ಕೆರಾಟಿನ್ ಮಾಡಿಸ್ಕೊಂಡೆ. ಅದು ಕೆಮಿಕಲ್ ಯಾವತ್ತಿದ್ರು ಅದು ಕೂದಲಿಗೆ ಒಳ್ಳೇದಲ್ಲ, ತುಂಬಾ ಹೇರ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದು ನಾನು ಅನ್ಕೊಂಡಿರೋ ರೀತಿ ಕೂಡ್ತಾ ಇರ್ಲಿಲ್ಲ. ಇಟ್ ನೀಡ್ಸ್ ಲಾಟ್ಸ್ ಆಫ್ ಮೇಂಟೆನೆನ್ಸ್. ಸೊ ಆಮೇಲೆ ಅದು ಇರಿಟೇಟ್ ಆಗ್ತಾ ಇತ್ತು. ಮತ್ತೆ ಸುದೀಪ್ ಸರ್ ಒಂದ್ಸತಿ ಹೇಳಿದ್ರು ನನಗೆ, ಧ್ರುವಂತ್ ಅವ್ರನ್ನ ಶಾರ್ಟ್ ಹೇರ್ ಅಲ್ಲಿ ನೋಡ್ಬೇಕು ಅಂತ ನನಗೂ ಆಸೆ ಇತ್ತು. ಈ ಶೋ ಅಲ್ಲೇ ನಾನು ನಂದು ಒಂದು ಹೊಸ ಮೇಕ್ ಓವರ್ ಆಗಿ ಬರ್ಬೇಕು. ಇಟ್ಸ್ ಕಂಪ್ಲೀಟ್ ಒಂದು ಟ್ರಾನ್ಸ್ಫಾರ್ಮೇಶನ್ ಲೈಫ್. ಈ ಶೋ ಅಲ್ಲಿ ಒಂದು ಒಳ್ಳೆ ಮೇಕ್ ಓವರ್ ಆಗಿ ಬರ್ಬೇಕು ಅಂತ ಆಸೆ. ಸೊ ಯಾ, ದಟ್ಸ್ ವೈ. ನಾನು ಇಂಟರ್ವ್ಯೂ ನಲ್ಲಿ ತುಂಬಾ ಸೀದಾ ಸಾದಾ ಸಿಂಪಲ್ ಆರಾಮಾಗಿ ಮಾತಾಡ್ತಾ ಇದ್ದೀರಾ. ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನ ನೋಡಿದಾಗೆಲ್ಲ ಜಗಳಗಳ ತರದೇ ಇತ್ತು ಧ್ರುವಂತು. ಯಾಕೆ ಹಂಗೆ? ಅಂದ್ರೆ ಅವ್ರು ತೋರ್ಸಿದ ಹಂಗ ಅಥವಾ ನೀವ್ ಇದ್ದಿದ್ದೆ ಹಂಗ? ಇಲ್ಲ, ನಾನ್ ಹೇಗೆ ಅಂತಂದ್ರೆ, ಐ ಆಮ್ ವೆರಿ ಸಾಫ್ಟ್, ಮತ್ತೆ ತುಂಬಾ ರಿಸರ್ವ್. ನಾನು ತುಂಬಾ ಒಂಟಿಯಾಗಿರೋಕೆ ಇಷ್ಟಪಡುವಂತ ವ್ಯಕ್ತಿ. ಚಿಕ್ಕದ್ರಿಂದ ಜಾಸ್ತಿ ನನ್ನ ಪಾಡಿಗೆ, ನನಗೆ ಜಾಸ್ತಿ ಫ್ರೆಂಡ್ ಸರ್ಕಲ್ ಎಲ್ಲ ಯಾರಿಲ್ಲ. ವೆರಿ ಪ್ರೈವೇಟ್ ಪರ್ಸನ್. ನನ್ನ ಪಾಡಿಗೆ ಇರ್ತೀನಿ. ನನ್ನ ದೇವಸ್ಥಾನ ಆಯ್ತು, ನಾನಾಯ್ತು, ಮತ್ತೆ ನನಗೆ ನನ್ನ ಈ ಶೂಟಿಂಗ್, ಈ ಕೆಲಸ ಅಂದ್ರೆ ತುಂಬಾ ಇಷ್ಟ. ಕತೆ ಬರೀತೀನಿ, ಸಿನಿಮಾ ಕತೆಗಳನ್ನ, ಮತ್ತೆ ಡೈಲಾಗ್ಸ್ ಆಗ್ಲಿ, ಇದ್ರ ಬಗ್ಗೆನೇ ನಾನು ಜಾಸ್ತಿ ನನ್ನ ಒಲವು. ಇದನ್ನ ಬಿಟ್ಟು ಕೆಲವು ವಿಚಾರಗಳು, ಇಫ್ ಇಟ್ ಈಸ್ ನನಗೆ ಯಾವ್ದಾದ್ರು ನಾಟ್ ಓಕೆ ಅಂತಂದ್ರೆ ತುಂಬಾ ಲೌಡ್ ಆಗಿ ನನ್ನ ಅದಕ್ಕೆ ಪ್ರತಿಕ್ರಿಯೆ ತುಂಬಾ ಜೋರಾಗಿರುತ್ತೆ. ದೆನ್ ಐ ವಿಲ್ ಸ್ಟ್ಯಾಂಡ್ ಬೈ ಇಟ್. ಅದ್ ಏನಾದ್ರೂ ಆಗ್ಲಿ, ತಪ್ಪು ತಪ್ಪೆ, ಆ ರೀತಿ ತುಂಬಾ ವೈಲ್ಡ್. ಸೊ ಮುಂದೆ ಯಾವ ರೀತಿ ಸಿಚುವೇಶನ್ ಬರುತ್ತೆ ಆ ರೀತಿ ಇರ್ತೀನಿ ನಾನು ಕನ್ನಡಿ ತರ. ನಾನು ತುಂಬಾ ಒಳ್ಳೆಯವನು ಹೌದು, ತುಂಬಾ ಕೆಟ್ಟವನು ಹೌದು. ಎದುರುಗಡೆ ಇರೋರು ಹೇಗಿರ್ತಾರೆ, ಎದುರುಗಡೆ ಇರೋರು, ಎದುರುಗಡೆ ಬರೋ ಸನ್ನಿವೇಶ, ಅದ್ರ ಮೇಲೆ ನನ್ನ ಬಿಹೇವಿಯರ್ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಇಟ್ಸ್ ಅ ಕಾಂಪಿಟೇಷನ್, ಮತ್ತೆ ಅವ್ರು ಬರ್ತಾ ಇದ್ದಂತ ರೀತಿ ಆಗಿತ್ತು. ಸೊ ಅದಕ್ಕೆ ನನ್ನ ಪ್ರತಿಕ್ರಿಯೆ. ನೀವು ಸೌಮ್ಯ ಅವರು ಸೌಮ್ಯವಾಗಿ ನನ್ನನ್ನು ಇಂಟರ್ವ್ಯೂ ಮಾಡ್ತಿದ್ದೀರಿ, ಹಾಗೆ ನಾನು ಸೌಮ್ಯವಾಗಿ, ಸುಲಲಿತವಾಗಿ, ಸೌಜನ್ಯದಿಂದ ಸರಿ, ನಾವು ಸ್ವಲ್ಪ ಇವಾಗ ಹಾಗಾದ್ರೆ ಬೇರೆ ತರ ಇಂಟರ್ವ್ಯೂ ಮಾಡ್ಬೇಕು. ಓಕೆ, ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರನ್ನ ನೋಡಿದ್ರೆ, ಅಂದ್ರೆ ಬೆಸ್ಟ್ ಫ್ರೆಂಡ್ ಯಾರು ಹೇಳಿ? ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಹೋಗಿ ಬಂದ್ಮೇಲೆ ಎಲ್ರು ಒಬ್ಬರದೇ ಹೆಸರು ಹೇಳ್ಬೇಕು? ಇಲ್ಲ, ಹಾಗೆ ಅಷ್ಟು ಆ ರೀತಿ ಯಾರು ಇಲ್ಲ. ಎಲ್ರು ಹತ್ರ ಫಸ್ಟ್ ಮಲ್ಲಮ್ಮ ತುಂಬಾ ಹತ್ರ. ಬರ್ತಾ ಒಬ್ಬೊಬ್ರೆ ಹತ್ರ ಆಗ್ತಾ ಬಂದ್ರು. ಲಾಸ್ಟಿಗೆ ನನಗೆ ನಮ್ಮ ಅಶ್ವಿನಿ ಮೇಡಮ್ ಅವರು ತುಂಬಾ ಹತ್ರ ಆದ್ರು. ಅವರು ಮತ್ತೆ ಕಾಕ್ರೋಚ್ ಸುದ್ದಿ. ಸೊ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅವರೆಲ್ಲ. ಅಲ್ಲಿ ಒಳಗಡೆ ಇರ್ಬೇಕಾದ್ರೆ ಮಾತ್ರ ಅದು. ಈಗ ಹೊರಗಡೆ ಬಂದು ನೀವು ಕೇಳಿದ್ರೆ, ಐ ಗೆಸ್ ಐ ಲವ್ ಎವ್ರಿಬಡಿ. ಎಲ್ಲ ಕಂಟೆಸ್ಟೆಂಟು ಇಷ್ಟ, ಎವ್ರಿಬಡಿ. ಇವಾಗ ಬಿಗ್ ಬಾಸ್ ಮನೆ ಬಿಟ್ಬಿಟ್ಟು ರಕ್ಷಿತಾ ನೀವು ಸೀಕ್ರೆಟ್ ರೂಮ್ ಅಲ್ಲಿ ಕಳ್ಸಿದ್ರಲ್ವಾ? ನಿಮ್ಗೆ ಅವಾಗ ಗೊತ್ತಿತ್ತ ಇವ್ರು ನಮ್ಮನ್ನ ಸೀಕ್ರೆಟ್ ರೂಮ್ ಕಳ್ಸಿದಾರೆ ಅಂತ? ಅದ್ ಯಾವ ಪುಣ್ಯಾತ್ಮ ನಮ್ಮಿಬ್ಬರಲ್ಲಿ ಇಂಥದ್ದೊಂದು ತೆಗಿಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು ಆ ಕ್ರಿಯೇಟಿವ್ ಪ್ರೋಗ್ರಾಮಿಂಗ್ ಅವರು. ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ, ಇದು ಕೂಡ ಅಲ್ಲ. ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ. ಅವರು ನಾವು ನೋಡ್ತಿರೋದನ್ನ ನಮ್ಮಲ್ಲಿ ಇದೆ ಅಂತ ಅವ್ರು ನೋಡಿದ್ರು. ಇದು ಹಿಂಗೆ ಆಗತ್ತೆ, ಇದು ಒಳ್ಳೆ ಪ್ಲಸ್ ಆಗುತ್ತೆ ನಮಗೆ. ಆಯ್ತು, ಹೊರಗಡೆ ಬಂದ್ವಿ, ಡೋರ್ ಓಪನ್ ಆಯ್ತು.
ನಾನ್ ಬಂದೆ, ಇವ್ರು ಬಂದ್ರು, ಡೋರ್ ಕ್ಲೋಸ್ ಆಯ್ತು. ನಮ್ ರಕ್ಷಿತಾ ನೀವು ಕಣ್ಣಿಗೆ ಬಂದಾಗ ಕಣ್ಣಿಗೆ ಬಟ್ಟೆ ಇದಾಕಿದ್ರು. ಓ, ಬಟ್ಟೆ ಕಟ್ಟಿ ಕರ್ಕೊಂಡು ಹೋದ್ರಾ? ಅಲ್ಲಿಂದ ಆ ಡೋರ್ ಓಪನ್ ಆಗಿ ಅದ್ರ ಹೋದ ತಕ್ಷಣ ಎಕ್ಸಿಟ್ ನಿಮಗೆ ಕಣ್ಣಿಗೆ ಇದಾಕೆ ಮಾಡಿ. ನಮಗೆ ಯಾವ್ದು ಸ್ಟುಡಿಯೋ ಎಂಟ್ರಿ ಎಕ್ಸಿಟ್ ಎಲ್ಲಿ ಏನಿದೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ. ಅದನ್ನ ಕರ್ಕೊಂಡೋಗಿ ಅಲ್ಲಿ ಬ್ರೀಫಿಂಗ್ ಕೊಟ್ರು. ನೀವೊಂದು ಇನ್ನೊಂದು ಸ್ಟೇಜ್ಗೆ ಹೋಗ್ತಾ ಇದೀರಿ ಅಂತ. ಹೌದು, ಇನ್ನೊಂದು ಸ್ಟೇಜ್ ಇದ್ಯಾವ್ದು ಇದು, ಮನೆಗೆ ಹೋಗೋರ್ಗೆ ಇನ್ನೊಂದು ಸ್ಟೇಜ್ ಅಂತ. ಒಂದು ಡೋರ್ ಓಪನ್ ಆಗುತ್ತೆ, ಒಳಗಡೆ ಬಿಡ್ತಾರೆ, ತೆಗಿತಾರೆ, ನಮ್ಗೆ ಬಿಟ್ಬಿಡ್ತಾರೆ. ಹೊಸ ರೂಮ್ ಇದೆ, ಹೊಸದಿದೆ. ಆಮೇಲೆ ಫಸ್ಟ್ ಒಳಗಡೆ ಹೋಗಕ್ ಮುಂಚೆ ಹೇಳಿರ್ತಾರೆ ರೂಲ್ಸ್ ಬುಕ್ ಇದೆ, ಅದನ್ನ ನೀವು ನೋಡ್ಬೇಕು. ಆಮೇಲೆ ನಮಗ್ ಗೊತ್ತಾಗಿದ್ದು ನಾವು ಒಂದು ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇದೀವಿ, ಅಲ್ಲೊಂದು ರೂಲ್ಸ್ ಬುಕ್ ಇದೆ, ಆ ರೂಲ್ಸ್ ಬುಕ್ ಅಲ್ಲಿ ಬರ್ದಿರ್ತಾರೆ ಎಲ್ಲ ಏನೇನು. ಆಮೇಲೆ ಬಿಗ್ ಬಾಸ್ ಅಲ್ಲಿ ಬಂದ್ರು ಟಿವಿಲಿ, ಮತ್ತೆ ಹೇಳಿದ್ರು ನೀವು ಆಕ್ಚುಲಿ ನೀವು ಎಲಿಮಿನೇಟ್ ಆಗಿಲ್ಲ, ನಿಮ್ದು ಹೀಗೀಗಿದೆ, ಯು ವಿಲ್ ಬಿ ಹಿಯರ್. ಆಮೇಲೆ ಅಲ್ಲಿಂದ ಇನ್ನೊಂದು ಆಟ ಶುರು ಆಯ್ತು. ಅಲ್ಲಿ ಗೊತ್ತು, ಅದು ಬೇರೆ ರಕ್ಷಿತಾ. ನಂಗೆ ಇಲ್ಲಿ ಅಷ್ಟು ನೆಮ್ಮದಿಗೆ ಇಲ್ಲ, ನಿಮ್ಗೆ ನೆಮ್ಮದಿಗೆ ಅಡ್ಗಿ ನಾನು ಮಲಗ್ಲಿಕ್ಕೆ ಬಿಡಲ್ಲ. ನಮಗಲ್ಲಿ ನುಂಗಂಗೂ ಇಲ್ಲ, ಹೊರಗಡೆ ಹಾಕಾಗೂ ಇಲ್ಲ. ಅವ್ರು ಕೊಡ್ತಾ ಇದ್ದಿದ್ದು ಕೆಲಸ ನಮಗೆ, ನಾವು ಬೇರೆ ನಮ್ಮನ್ನ ನಾವು ಅಲ್ಲಿ ಪ್ರೂವ್ ಮಾಡ್ಕೋಬೇಕು ಆ ಜಾಗದಲ್ಲಿ. ಬಟ್ ಇಟ್ ವಾಸ್ ಫನ್. ಅವ್ರು ಹೇಳಿದ್ದೆ ಆಗ್ಬೇಕು, ಮತ್ತೆ ಅವ್ರದ್ದೊಂದು ಗೇಮ್ ಬೇರೆ. ಸೊ ನನಗೆಲ್ಲೋ ಕೆಲವು ಆಗ್ಬರ್ತಾ ಇರ್ಲಿಲ್ಲ. ಆಮೇಲೆ ಅವ್ರದ್ದು ಏನು ಕೆಲವು ಅವ್ರ ಫೇವ್ರೇಟ್ ನ ಉಳಿಸ್ಕೊಂಡು ಬೇರೆಯವ್ರನ್ನ ಕಳಿಸ್ಬೇಕು ಅಂತ ಇತ್ತು. ನಾವು ವಿ ಆರ್ ಫೇರ್. ಏನ್ ನನ್ನ ಶತ್ರುನೇ ಆಗಿರ್ಲಿ, ಆಟ ಅಂತ ಬಂದಾಗ ಫೇರ್ ಆಗಿರ್ಬೇಕು ಅಂತ ನನ್ನ. ಇದ್ರ ಮಧ್ಯೆ ಕ್ಲಾಶ್ ಆಗ್ತಾ ಇತ್ತು. ಬೈಯೋ ಆಗಿಲ್ಲ, ಹೊಡಿಯೋ ಆಗಿಲ್ಲ, ಹೊರಗಡೆ ಆದ್ರೆ ಬೇರೆ. ಅಲ್ಲಿ ಏನ್ ಮಾಡ್ತೀರಾ, ಅವ್ರು ಮಾಡ್ತಿದ್ದಿದ್ ನೋಡಿ ನಾನು ಅದನ್ನ ಇಮಿಟೇಟ್ ಮಾಡ್ತಿದ್ದೆ. ಅದೇನಾಯ್ತು, ಹೊರಗಡೆ ಟ್ರೋಲರ್ಸ್ಗೆ, ಆಡಿಯನ್ಸ್ಗೆ ನನ್ನ ಫ್ರಸ್ಟ್ರೇಷನ್ ಅವ್ರಿಗೊಂದು ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ. ಬಟ್ ಐ ಆಮ್ ವೆರಿ ಹ್ಯಾಪಿ. ನಮಗಿದ್ ಏನು ಗೊತ್ತಿರಲ್ಲ, ನಾವಲ್ಲಿ ಮಾಡಿರೋದು ಏನು ಅಂತ ಗೊತ್ತಿರಲ್ಲ. ಮತ್ತೆ ಆ ಸೀಕ್ರೆಟ್ ರೂಮ್ ಇಂದ ಬಂದು ಸುದೀಪ್ ಸರ್ ತುಂಬಾ ಎಂಜಾಯ್ ಮಾಡಿದ್ದಾರೆ ಎಪಿಸೋಡ್ನ. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಹೊರಗಡೆ ಒಂದಾದ್ರೆ ನಿಮ್ ನೋಡೋದೇ ಬಹಳ ಮಜಾ ಇತ್ತು. ನನ್ನ ನೆಮ್ಮದಿ ನೀನ್ ಹೇಗೆ? ನನ್ನ ಕೈಯಲ್ಲಿ ಉಂಟು. ನೀವಿಬ್ರು ಹಿಂಗಿದ್ರೆ ನನಗೆ ಪರ್ಸನಲ್ ಎಂಟರ್ಟೈನ್ಮೆಂಟ್ ಇದೆ. ಕರೆಕ್ಟ್, ನಾವು ಎಂಜಾಯ್ ಆಗ್ಲೇ ಮಾಡಿದ್ವಿ. ಗೊತ್ತಾಗಿದ್ದು ಇದು ಓಕೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಬ್ಯೂಟಿಫುಲ್. ರಕ್ಷಿತನ್ ಬಗ್ಗೆ ಏನ್ ಹೇಳ್ತೀರಾ? ಅವಾಗ ನೋಡೋ ರಕ್ಷಿತನ್ಗೂ ಇವಾಗ ನೋಡ್ತಾ ಇರೋ ರಕ್ಷಿತನ್ಗೂ ಅಲ್ಲಿ ಮನೇಲಿ ಇದ್ದಾಗ ಕೋಪ ಬರ್ತಿತ್ತು, ಬಟ್ ಇವಾಗ ಏನ್ ಅನ್ಸುತ್ತೆ ನಿಮ್ಗೆ? ಎಲ್ರು ಹುಟ್ಟದಾಗ್ಲೇ ಎಲ್ಲವನ್ನು ಕಲ್ತ್ಕೊಂಡ್ ಬರಲ್ಲ. ನಾವು ನಮ್ಮ ಮಿಸ್ಟೇಕ್ಸ್ ಇಂದ ಕಲ್ತಿರೋದು. ಅವರಿಗೆ ಅವರ ತಂದೆ ತಾಯಿ ಆಶೀರ್ವಾದನೋ ಅಥವಾ ಅವರ ಯಾವ್ದು ಜನ್ಮದ್ದು ಅವ್ರು ಮಾಡಿರೋ ಒಳ್ಳೆ ಕರ್ಮಗಳಿಂದ ಬಹಳ ಚಿಕ್ಕ ವಯಸ್ಸಲ್ಲಿ ಬಹಳ ಶಾರ್ಟ್ ಟೈಮ್ ಅಲ್ಲಿ ಬಹಳ ಒಂದು ದೊಡ್ಡ ಅವಕಾಶ ಸಿಕ್ಕಿದ್ದು. ಕರೆಕ್ಟ್. ಯಾಕಂದ್ರೆ ಈ ಬಿಗ್ ಬಾಸ್ಗೆ ಕೆಲವರು ವರ್ಷಾನ್ಗಟ್ಲೆಯಿಂದ ನಮಗ್ ಒಂದು ಅವಕಾಶ ಕೊಡಿ, ಫ್ರೀಯಾಗೇ ಮಾಡ್ತೀವಿ ಅಂತ ಹೇಳಿ ಜಸ್ಟ್ ಒಂದು ದಿವಸ ಸ್ಟೇಜ್ ಸುದೀಪ್ ಅವ್ರ ಜೊತೆ ಅಂತ ಕೇಳ್ಕೊಳ್ತಾರೆ. ಆದರೆ ರಕ್ಷಿತಾ ಅವ್ರಿಗೆ ಅವ್ರದ್ದು ಯಾವ್ದೋ ಪುಣ್ಯ, ಬಹಳ ಚಿಕ್ಕ ಅಲ್ಲ ಶಾರ್ಟ್ ಟೈಮ್ ಅಲ್ಲಿ ಅವ್ರಿಗೆ ಶೀಸ್ ವಾಟ್ 25-26 ಇಯರ್ ಓಲ್ಡ್. ಹೌದು. ಸೊ ಅವರಿಗೆ ಈ ಒಂದು ಯೂಟ್ಯೂಬ್ ಮುಖಾಂತರ ಒಂದು ಬ್ಲಾಗರ್ಸ್ ಆಗಿ ಒಂದು ಸಿಕ್ಕಿದ್ದ ಅವಕಾಶ, ಅವ್ರದ್ದೊಂದು ಪೆಕ್ಯುಲರ್ ಒಂದು ಸ್ಟೈಲ್ ಏನಿದೆ, ಅವ್ರು ಮಾತಾಡೋದಾಗ್ಲಿ, ಅವ್ರನ್ನ ಏನು ಪೊಟ್ರೆ ಮಾಡ್ಕೊಳ್ತಾರೆ ಅಥವಾ ಹೌ ಶಿ ಶೋಕೇಸ್ ಹರ್ ಸೆಲ್ಫ್, ಅದ್ರ ಮೇಲೆ ಏನು ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ತು. ಐ ಗೆಸ್ ಶಿ ಹ್ಯಾವ್ ಡನ್ ಗುಡ್ ಜಾಬ್. ಆಮೇಲೆ ಅಲ್ಲಿ ಅವ್ರಿಗೆ ತುಂಬಾ ಕಲಿಯೋದು ಸಿಕ್ತು. ಮೇ ಬಿ ಅವ್ರಿಗೆ ಅದೊಂದು ದೊಡ್ಡ ಸ್ಕೂಲ್ ತರನೇ ಆಯ್ತು ಅವ್ರಿಗೆ. ಯಾಕಂದ್ರೆ ಅವ್ರು ಬರ್ಬೇಕಾದ್ರೆ ಇದ್ದಂತ ವ್ಯಕ್ತಿ, ಮಧ್ಯದಲ್ಲಿ ಆದಂತ ವ್ಯಕ್ತಿ, ಈಗ ಏನಾಗಿದ್ದಾರೆ ಅವ್ರು ಇದ್ರ ಮೇಲೆ ಸಾಕಷ್ಟು ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ನನಗೆ ಸಿಕ್ಕಿದ್ರು ಲಾಸ್ಟ್ ಟೈಮ್ ಒಂದು ಫಂಕ್ಷನ್ ಅಲ್ಲಿ ಕೂಡ. ಸೊ ಇಟ್ ವಾಸ್ ಸೋ ನೈಸ್ ಟು ಮೀಟ್ ಹರ್. ಏನು ಕ್ಯಾರಿಗಿರಿ ಏನು ಇರ್ಲಿಲ್ಲ, ನಮ್ಮಿಂದನೂ ಇರ್ಲಿಲ್ಲ, ಅವರಿಂದನೂ ಇರ್ಲಿಲ್ಲ. ಅದು ಗೇಮ್ ಶೋ ಅದಾಯ್ತು. ಬಟ್ ನೋಡಿದಾಗ ನಾವು ಒಂದು ಮಾತು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನನಗೆ ಅದನ್ನ ನೆನಪಾದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ ಮೆಮೊರೀಸ್ ನಾವು ಕಳೆದಿದ್ದಂತ ಟೈಮ್ ಅಲ್ಲಿ ನಾನು ಅಂದೆ, ಇಟ್ಸ್ ಸೇಮ್ ಫೀಲ್. ಏನೇ ಆಗಿರ್ಲಿ, ಕಿತ್ತಾಡಿರ್ಲಿ, ಏನೇ ಆಗಿರ್ಲಿ, ಬಟ್ ಅದನ್ನ ನೆನ್ಸ್ಕೊಂಡಾಗ ಈಗ್ಲೂ ಒಂದು ಚಿಕ್ಕ ಫೀಲಿಂಗ್ ಬರುತ್ತೆ ನಮ್ಗೆ. ನಾವೆಲ್ಲ 4 ತಿಂಗಳು ಒಟ್ಟಿಗೆ ಇದ್ದು ಬಾಳಿರೋರು, ಫೋನ್ ಇಲ್ಲ, ಏನಿಲ್ಲ, ಎಲ್ಲದಕ್ಕೂ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಬ್ಯೂಟಿಫುಲ್. ಬಿಗ್ ಬಾಸ್ ಇಂದ ಆಚೆ ಬಂದಾದ್ಮೇಲೆ ನಿಮ್ಗೆ ಏನ್ ಪ್ಲಸ್ ಏನ್ ಮೈನಸ್ ಅಂತ ಅನಿಸ್ತಾ ಇದೆ? ಪ್ಲಸ್ ತುಂಬಾ ಇರುತ್ತೆ. ನನಗೆ ಪ್ಲಸ್ ಆಯ್ತು. ಫಾರ್ ಮಿ ಇಟ್ ಇಸ್ ಅ ಗ್ರೇಟ್ ಪ್ಲಸ್. ಬಿಕಾಸ್ ಇದಕ್ಕಿಂತ ಮುಂಚೆ ಒಬ್ಬ ಆರ್ಟಿಸ್ಟ್ ಆಗಿ ನೋಡಿದ್ರು ನನ್ನನ್ನ. ಅದಾದ ನಂತರ ಮಧ್ಯದಲ್ಲಿ ನಮ್ಮ ಸುಮಾರು 10 ವರ್ಷ ನಾನು ಬಹಳ ನಿಷ್ಠೆಯಿಂದ ನನ್ನ ಕಲಾ ಸೇವೆನ ಮಾಡ್ಕೊಂಡು ಬಂದಿದ್ದೀನಿ. ಈಗ ಗೊತ್ತಲ್ಲ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳು ಸುಮಾರು. ನೀವು ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡ್ತಾ ಇದ್ರೆ ಅದನ್ನ ಹಾಳು ಮಾಡಕ್ಕಿಂತನೇ ಕೆಲವು ನೀಚರು ಇರ್ತಾರೆ. ಸೊ ಲಾಸ್ಟ್ ಡಿಸೆಂಬರ್ ಅಲ್ಲಿ ನಮ್ಮ ಹೆಸರು ಹಾಳು ಮಾಡೋದಕ್ಕೆ ಬಹಳ ಪ್ರಯತ್ನ ಆಗಿತ್ತು.
ಸೊ ನಾವು ನಮ್ಮ ಭಗವಂತನಲ್ಲಿ ಕೇಳ್ಕೊಂಡಿದ್ವಿ ಇದಕ್ಕೊಂದು ಒಳ್ಳೆ ವೇದಿಕೆ ನಾವೇನು ಅಂತ ತೋರಿಸ್ಕೊಳ್ಳೋದು. ಸೊ ಭಗವಂತ ಒಳ್ಳೆ ವೇದಿಕೆನ ಕೊಟ್ಟರು ಬಿಗ್ ಬಾಸ್ ಅಲ್ಲಿ, ಮತ್ತೆ ಜನಗಳಿಗೆ ಹತ್ರ ಆದ್ವಿ. ನಮಗೇನು ಸ್ಮಾಲ್ ಸ್ಕ್ರೀನಲ್ಲಿ ಏನು ಹೆಸರು ಬಂದಿತ್ತು ಅದ್ರದ್ದು ಬಹುಶಃ 10ರಷ್ಟು ದೊಡ್ಡ ಹೆಸರು ಇವತ್ತು ತಂದು ಭಗವಂತ ಕೊಟ್ಟು ನಿಲ್ಲಿಸಿದ್ದಾರೆ. ಸಂತೋಷ. ಓಕೆ ಧ್ರುವನ್ ಸರ್, ನೀವೇ ಹೇಳ್ದಂಗೆ 1 ವರ್ಷದ ಹಿಂದೆನೇನೋ ಏನೋ ಒಂದು ಗಲಾಟೆ ಆಯ್ತು, ನಿಮ್ದೊಂದು ಯಾವುದೋ ಒಂದು ವಿಡಿಯೋ ಕ್ಲಿಪ್ ಒಂದು ವೈರಲ್ ಆಗೋಯ್ತು, ತುಂಬಾ ಕಾಂಟ್ರವರ್ಸಿ ಆಯ್ತು. ಏನ್ ವಿಷಯ ಅದು, ಏನಕ್ಕಂತ ಆಗಿದ್ದದು ಹೇಳ್ಬೋದಾ? ಕೆಲವರು ಎಲ್ರ ಮನೆಯಲ್ಲಿ ಒಂದೊಂದು ಸಮಸ್ಯೆ ಇರುತ್ತೆ. ಹೌದು. ಸ್ಪೆಷಲಿ ರಿಲೇಶನ್ಶಿಪ್ ಅಂತ ಬಂದಾಗ ಅದು ಮಕ್ಕಳು ತಂದೆ ತಾಯಿಗಿರ್ಬೋದು, ಅಥವಾ ಗಂಡ ಹೆಂಡತಿರ ಮಧ್ಯೆ ಇರ್ಬೋದು, ಅಥವಾ ಸಂಬಂಧಿಕರ ಜೊತೆ ಇರ್ಬೋದು, ಕೆಲಸದ ಜಾಗದಲ್ಲಿ ಇರ್ಬೋದು. ಒಂದು ಜಾಗದಲ್ಲಿ ನಾವ್ ಇದೀವಿ ಅಂತಂದ್ರೆ ಸಮಸ್ಯೆಗಳು ಬರುತ್ತೆ. ನಾನು ತುಂಬಾ ಮುಂಚೆನೆ ಸಪ್ರೇಟ್ ಆಗಿದೆ. ಅದನ್ನ ಕೆಲವ್ರು ಗೊತ್ತಲ್ಲ, ಪ್ರೂಫ್ಗೆ ಅಂತೆಲ್ಲ ಇಟ್ಕೊಂಡು ಅದು ಆಕ್ಚುಲಿ ವಿಡಿಯೋ ಇರೋದೇ ಬೇರೆ, ಅದನ್ನ ಬೇರೆದಕ್ಕೆ ಫ್ಯಾಬ್ರಿಕೇಟ್ ಮಾಡಕ್ ನೋಡಿದ್ರು. ಆಮೇಲೆ ಈಗೊಂದು ದೊಡ್ಡ ನಮ್ಮ ಏನು ಲವ್ ಅಂತ ಬರೋದು, ಲಾಸ್ಟ್ಗೆ ಕೆಲವು ಅಜೆಂಡಾ ಅಂತ ಬಂದು ಅವ್ರವ್ರು ಯಾವ ಅಜೆಂಡಾಗಿ ಬರ್ತಾರೆ ಅಂತ ಗೊತ್ತಿಲ್ಲ. ಲಾಸ್ಟಿಗೆ ಏನು ಅವ್ರು ಅನ್ಕೊಳ್ದಿರೋದು ಆಗ್ಲಿಲ್ಲ ಅಂತ ಅಂದ ತಕ್ಷಣ ಹೋಗಿ ನಮ್ಮ ಮೇಲೆ ಬೇಡವಾಗಿರೋದು. ಈಗ ಬಹಳ ಸುಲಭ, ಹುಡುಗನ ಮೇಲೆ ಲೈಂಗಿಕ ಕಿರುಕುಳ, ಆ ಕಿರುಕುಳ, ಈ ಕಿರುಕುಳ, ಇದು ಏನೇನೋ ಸುಳ್ಳು ಹೇಳಿ ಇವತ್ತು. ಆಮೇಲೆ ಸೆಲೆಬ್ರಿಟೀಸ್ ಅಂದ ತಕ್ಷಣ ಪೊಲೀಸ್ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ ಸೆಲೆಬ್ರಿಟೀಸ್. ಮತ್ತೆ ನ್ಯೂಸ್ ಚಾನೆಲ್ ಅವರು ಅಷ್ಟೇ, ಇಟ್ಸ್ ಅ ನ್ಯೂಸ್, ಇಟ್ಸ್ ಅ ಬಿಸ್ನೆಸ್. ಕ್ರೈಮ್ ಹ್ಯಾಸ್ ಬಿಕಮ್ ಅ ಬಿಸ್ನೆಸ್. TRPಗೆ. ಸೊ TRP ಆಗೋಗಿದ್ದೀವಿ ಸೆಲೆಬ್ರಿಟೀಸ್ ಎಲ್ಲ. ನಮ್ಮ ಪರ್ಸನಲ್ ಲೈಫ್ ಇಲ್ದಿರೋದನ್ನೆಲ್ಲ ಕಟ್ಟಿ ಆ ಒಂದು ಇವೆಂಟ್ಗೆ ಎಷ್ಟೆಷ್ಟು ಆಯಾಮ ಕೊಡ್ಲಿಕ್ಕಾಗುತ್ತೆ, ಯಾವ್ಯಾವ ರೀತಿಲಿ ಡ್ಯಾಮೇಜ್ ಮಾಡೋಕ್ಕಾಗುತ್ತೆ. 10 ವರ್ಷದಿಂದ ತಪಸ್ಸು ಮಾಡಿ ನಮಗೆ ಊಟನೂ ಹಾಕಿರಲ್ಲ, ಎಷ್ಟೋ ದಿವಸ ಊಟ ಇಲ್ಲದೆ ಮಲ್ಗಿರೋದಿದೆ, ಬಾಡಿಗೆ ಕಟ್ಟಕ್ಕಾಗದೆ, ಏನೇನೋ ಮಾಡೋಕ್ಕಾಗದೆ, ನಮಗೆ ಹುಷಾರಿಲ್ಲದೆ ಇರುವಾಗ ಒಳ್ಳೆ ಕಡೆ ಟ್ರೀಟ್ಮೆಂಟ್ ತಗೊಳಕ್ಕಾಗದೆ. ಈ ಟೈಮಲ್ಲಿ ಯಾರು ಬರಲ್ಲ. ನಮ್ಮ ಮನೆ ಹಾಳಾಗ್ತದೆ, ನಮ್ಮ ಹೆಸರು ಹಾಳಾಗ್ತದೆ ಅಂತಂದಾಗ ಅದಕ್ಕೆ ನಾನಾ ರೀತಿ ಜನಗಳು ಬಂದು ಇಂಥದ್ದೊಂದು ಪ್ರಯೋಗ ಆಗುತ್ತೆ ನಮ್ಮಲ್ಲಿ. ನಾನು ಇಲ್ದಿರೋದನ್ನೆಲ್ಲ ಹೇಳಿ ನಮ್ಮ ತೇಜ ವಧೆ ಮಾಡೋದಕ್ಕೆಲ್ಲ ಬಹಳ ದೊಡ್ಡ ಪ್ರಯತ್ನ ಆಗುತ್ತೆ. ಹಲವಾರು ನೀಚ ಕ್ರಿಮಿಗಳು ಸೇರ್ಕೊಳ್ತಾರೆ, ಅದು ಸುತ್ತ ಒಂದು ಗ್ಯಾಂಗ್ ತುಂಬಾ ಟ್ರೈ ಮಾಡ್ತಾರೆ. ನಾನು ಅದು ಏನು ಎತ್ತಂತ ರಿಯಾಕ್ಟ್ ಮಾಡೋದ್ರೊಳಗೆ ಅದೊಂದು ದೊಡ್ಡ ಮೀಡಿಯಾ ಟ್ರಯಲ್ ಆಗುತ್ತೆ, ಇದೆಲ್ಲ ಆಗುತ್ತೆ. ನಾವು ನಮ್ಮ ಪರಮಾತ್ಮ ಅದು ಏನೇ ಆಗ್ಲಿ ನೋಡೋಣ, ಅದು ಏನಾಗುತ್ತೆ ನೋಡೋಣ, ಎಷ್ಟು ಅನ್ಯಾಯ ಮಾಡ್ತಾರೆ ನೋಡೋಣ ಅಂತ ನಾವು ಗಟ್ಟಿಯಾಗಿ ನಿಂತ್ವಿ. ಅಲ್ಲೂ ಅಷ್ಟೇ, ಒನ್ ಮ್ಯಾನ್ ಶೋ ಒಬ್ಬನೇ ನಿಂತಿದ್ದೆ, ಭಗವಂತ ಕೈ ಹಿಡಿದು ಇವತ್ತು ಇಂಟರ್ವ್ಯೂಸ್ಗಳು, ಸನ್ಮಾನಗಳಾಗ್ತಾ ಇದಾವೆ. ಅವತ್ತು 1 ಡಿಸೆಂಬರ್ ಕಳೆದು ಇನ್ನೊಂದು ಡಿಸೆಂಬರ್ಗೆ ಅವರು ಇನ್ನೂ ಪ್ರಯತ್ನಗಳು ನಡೀತಾನೆ ಇದೆ. ನಮಗೆ ನಮ್ಮ ಭಗವಂತ ಏನ್ ಕೊಡ್ಬೇಕು ನಮ್ಮ ಕೈ ಹಿಡಿದು ನಡ್ಕೊಂಡು ಹೋಗ್ತಾರೆ. ಇವಾಗ ಹೇಗಿದೆ ಫ್ಯಾಮಿಲಿ ಸ್ಟೇಟಸ್, ಫ್ಯಾಮಿಲಿ ಐ ಆಮ್ ಹ್ಯಾಪಿ, ಪೇರೆಂಟ್ಸ್ ಆರ್ ಹ್ಯಾಪಿ. ಈ ಕ್ಷೇತ್ರ ನಾನು ಅಂತಲ್ಲ, ಈಗ ನೀವು ಕೂಡ ಅಥವಾ ಯಾರೇ ಬರೋದಾದ್ರೆ ಕಲಾಕ್ಷೇತ್ರ ಆಗ್ಲಿ, ಮಾಧ್ಯಮ ತೆರೆ ಮೇಲೆ ಕಾಣೋದ್ರಿಂದ ಜಾಸ್ತಿ ಇವತ್ತು ಕೆಲವು ಹೊಟ್ಟೆ ಕಿಚ್ಚು ನೀಚರು. ಮುಂಚೆ ಹೇಗಿತ್ತು ಅಂತಂದ್ರೆ ನಮ್ಮ ದೊಡ್ಡ ದೊಡ್ಡ ಹಿರಿಯ ಕಲಾವಿದರಿದ್ದಾಗ ನಾವು ಅವ್ರ ತರ ಆಗ್ಬೇಕು, ಅವರಿಗೆ ಗೌರವ ಕೊಡ್ತಿದ್ರು, ಹೀಗೆಲ್ಲ ಇತ್ತು. ಈಗ ಮನುಷ್ಯ ಹ್ಯಾಸ್ ಬಿಕಮ್ ಅ ಸ್ಯಾಡಿಸ್ಟ್. ನೀವು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದೀರಿ ಅಂತಂದ್ರೆ ನಾವು ಅವ್ರ ತರ ಆಗ್ಬೇಕು, ಅಥವಾ ಅವರ ಸಂಘ ಮಾಡಬೇಕು, ಅವ್ರಿಗೆ ಒಳ್ಳೇದು ಬಯಸ್ಬೇಕು, ಈ ರೀತಿ ಬರಲ್ಲ. ಯಾವ್ದಾದ್ರಲ್ಲಿ ಅವನ್ನ ಸಿಗಾಕ್ಸಿ ಅವನ ಹೆಸರಾಗ್ಬೇಕು, ಅವ್ನ ಮಾರ್ಕೆಟ್ ಬೀಳ್ಬೇಕು, ಅವನು ಇಷ್ಟು ಎತ್ತರ ಬೆಳಿಬಾರ್ದು, ಇಷ್ಟು ಒಳ್ಳೆ ಹೆಸರು ಬರಬಾರ್ದು ಅವನಿಗೆ. ಯಾಕಂದ್ರೆ ಇವ್ರು ಮಾಡಿರಲ್ಲ, ಇವ್ರಿಗೆ ಹೊಟ್ಟೆ ಕಿಚ್ಚು. ಇದು ಈಗ ಎಲ್ರು ಮನೇಲಿ ಏನಿಲ್ದಿದ್ರು ಮಾಟ ಮಂತ್ರ ಕೃತ್ರಿಮ ಇದೆಲ್ಲ ಮಾಡಿದ್ದಾರೆ. ಮಾಡಿದ್ದಾರೆ. ಮುಂದ್ಗಡೆ ಚೆನ್ನಾಗಿದ್ಕೊಂಡು ಹಿಂದ್ಗಡೆಯಿಂದ ಹೀಗೆಲ್ಲ ಮಾಡಿ ಏನೇನೆಲ್ಲ ಒಬ್ಬರನ್ನ ಹಾಳು ಮಾಡಕ್ಕಾಗುತ್ತೆ. ನಾವು ಬೆಳೆದಿದ್ರು ಪರವಾಗಿಲ್ಲ, ಅವ್ನು ಬೆಳಿಬಾರ್ದು, ಅವ್ನು ನಾಳೆ ಬೆಳೆದು ನಿಂತ್ಬಿಟ್ರೆ ಬೆಳಿಬಾರ್ದು, ಅವ್ರ ನಾಶ ಆಗ್ಬೇಕು, ಅವನ ಮನೆ ಸಂಬಂಧಗಳು ನಾಶ ಆಗ್ಬೇಕು, ಅವ್ರ ಮನೆ ನಾಶ ಆಗ್ಬೇಕು, ಆಗ ನನಗೆ ತೃಪ್ತಿ. ಈ ರೀತಿ ಇವತ್ತು ಮೈಂಡ್ ಸೆಟ್ ಜನಗಳದ್ದು. ಏನೂ ಮಾಡಕ್ಕಾಗಲ್ಲ. ನಮ್ದೇ ಬಿಗ್ ಬಾಸ್ ತಗೊಳ್ಳಿ. ಮುಂಚೆ ಎಲ್ಲ ಬಿಗ್ ಬಾಸ್ ಅವ್ರಿಗೆ ಏನಾಗ್ತಿತ್ತು ಅಂತಂದ್ರೆ, ಈಗ PR ಮಾಫಿಯಾ ಎಷ್ಟು ಏನ್ ಗೊತ್ತಾ, ಯಾಕೆ ಗೊತ್ತಾ, ಕೆಲವರು ನಮ್ಮಲ್ಲಿ ಕೆಲವು ಇಂಟೆಲೆಕ್ಚುಯಲ್ಸ್, ಬುದ್ಧಿವಂತರು, ಅಧಿಕಾರಿಗಳು ಮಕ್ಕಳನ್ನ ಬೇಗ ಓದಿಸಿ ಫಾರಿನ್ ಕಳ್ಸೋದು. ಇಲ್ಲಿ ಅವ್ರ ಹಣೆ ಬರ ಗೊತ್ತು. ನಮ್ದು ಕರ್ಮ ಏನು ಅಂತಂದ್ರೆ, ನಮ್ಮ ತಾಯಿನಾಡು, ನಮ್ಮ ರಾಜ್ಯ, ನಾವಿಲ್ಲೇ. ನಾನೀಗ ಫಾರಿನ್ ಅಲ್ಲಿ ಇದ್ದವ್ರು, ನಾನು ದುಬೈಲಿ ಇಮಿಗ್ರೇಷನ್ಸ್ ಅಲ್ಲಿ ಇದ್ದವ್ರು, 4.5 ವರ್ಷ ಫಾರಿನ್ ಫ್ಲೈಟ್ ಅಲ್ಲಿ ಕೆಲಸ ಮಾಡ್ತಿದ್ದವನು. ನನಗೆ ಇಂಡಿಯಾದಲ್ಲಿ ಇರ್ಬೇಕನ್ನೋ ಯಾವ ಇದನ್ನು ಇಲ್ಲ ಮೇಡಮ್. ಆದರೆ ನಮ್ಮ ಹಿರಿಯರು, ಗುರು ಹಿರಿಯರು ಏನ್ ಹೇಳ್ಕೊಂಡು ಬಂದಿದ್ದಾರೆ, ಮತ್ತೆ ನಮ್ಮ ಭಾರತದ ಇತಿಹಾಸ ಏನಿದೆ, ನಮಗೆ ಇಲ್ಲಿ ಸಾಧನೆ ಮಾಡಬೇಕು, ನಮ್ಮ ಕೊಡುಗೆ ಏನಾದ್ರೂ ಸಾಯಕ್ಕೆ ಮುಂಚೆ ನಮ್ಮ ದೇಶಕ್ಕೆ
ಏನ್ ತಪ್ಪುಗಳಿದೆ ಅದನ್ನ ಸರಿ ಮಾಡಕ್ಕಾದ್ರೆ ಮಾಡಬೇಕು, ಅಥವಾ ನಮ್ಮನ್ನ ನಾವು ಕೊಡಬೇಕು. ಸಿನಿಮಾಗಳ ಮುಖಾಂತರ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಗಳನ್ನ ಕೊಡಬೇಕು, ಜನಗಳನ್ನ ಎಜುಕೇಟ್ ಮಾಡಬೇಕು, ಸರಿ ತಪ್ಪುಗಳ ಬಗ್ಗೆ ಹೇಳಬೇಕು. ತುಂಬಾ ದೊಡ್ಡ ಹೆರಿಟೇಜ್ ಇದ್ದಂತ, ತುಂಬಾ ಕಲ್ಚರಲ್ ಹೆರಿಟೇಜ್ ಮತ್ತೆ ತುಂಬಾ ಜ್ಞಾನಿಗಳ ದೇಶ ನಮ್ದು ಕರ್ನಾಟಕ ಆಗ್ಲಿ ಭಾರತ ಆಗ್ಲಿ. ಸೊ ಇದೆಲ್ಲ ಸಾಯಬಾರ್ದು, ಇದೆಲ್ಲ ಉಳಿಬೇಕು. ಇದರ ಹಿಂದೆ ಒಂದು ಇನ್ಫಾರ್ಮೇಶನ್ ಇದೆ, ಅದನ್ನೆಲ್ಲ ಜನಗಳಿಗೆ ಇಲ್ಲ. ಎಷ್ಟು ನೀಚವಾಗಿ ಕಮೆಂಟ್ ಮಾಡಕ್ ಆಗುತ್ತೆ ಒಬ್ಬ ವ್ಯಕ್ತಿ. ಇವತ್ತು ಸೋಷಿಯಲ್ ಮೀಡಿಯಾ ಏನ್ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ 2 ಉಪಯೋಗಗಳಿದೆ. ಒಂದು, ತುಂಬಾ ನಾಲೆಜ್ ನೀವು ಪಡ್ಕೋಬಹುದು. ಇವತ್ತು ಶಾಲೆಗೆ ಹೋಗ್ಬೇಕು ಅಂತ ಇಲ್ಲ, ಒಂದು ಮಲ್ಟಿಮೀಡಿಯಾ ಫೋನ್ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಪ್ರಪಂಚದಲ್ಲಿ ನಡೀತಾರೋ ಅಷ್ಟನ್ನು ಜ್ಞಾನನ ಪ್ರಾಪ್ತಿ ಮಾಡ್ಕೋಬಹುದು. ಇನ್ನೊಂದು ಸೋಷಿಯಲ್ ಮೀಡಿಯಾ, ಈಗ ಈ ನೀಚರು ಏನಿದ್ದಾರೆ, ತಾನು ಎಷ್ಟು ನೀಚ ಅಂತ ತೋರಿಸ್ಕೊಳ್ತಾರೆ ಇವತ್ತು. ಅವ್ರು ಹಾಕೋ ಕಮೆಂಟ್ ಕೆಲವು ಮೂಲಕ, ಈಗ ಬೇರೆ ಕೆಲವ್ರು ನಾನು ನೋಡ್ತೀನಿ, ಕೆಲವ್ರಿಗೆ ಹಾಕೋ ಕಮೆಂಟ್ಸ್ಗಳನ್ನೆಲ್ಲ ನಮಗೆಲ್ಲ ಬಹಳ ಕಡಿಮೆ, ನಾವು ಬಿಡೋದು ಇಲ್ಲ. ನಮ್ಮ ಕಮೆಂಟ್ಸ್ ಬಂದ್ರೆ ಅವ್ರಿಗೆ ಅವ್ರದೇ ಭಾಷೆಯಲ್ಲಿ ನಾವು ಕೊಡ್ತೀವಿ ಉತ್ತರ. ನಾನು ಯಾವಾಗ್ಲೂ ಹೇಳ್ತೀನಿ, ನಾನು 3 ಅಲ್ಲ 5 ಬಿಟ್ಟಿರೋನು, ನಾನು ತಲೆ ಕೆಟ್ಟರೆ ಅಂತ. ನಾನು ಎಷ್ಟು ಒಳ್ಳೆಯವನು, ಎಷ್ಟು ಡಿಗ್ನಿಫೈಡು, ಅದನ್ನ ದಾಟಿ ಯಾರಾದ್ರೂ ಬಂದ್ರೆ ನಾನು ಅದಕ್ಕಿಂತನೂ ಕಡೆ ಹೋಗ್ತೀನಿ ನಾನು. ಬಿಕಾಸ್ ಮುಳ್ಳಿಂದಲೇ ತೆಗಿತೀನಿ ನಾನು, ಅದಕ್ಕೆ ನಾನು ಫೇಮಸ್. ಸೊ ಎಷ್ಟು ನೀಚರಿದ್ದಾರೆ, ಅವ್ರ ತಲೆ, ಅವರ ಮನಸ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ತೋರಿಸ್ಕೋತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು 400 ಜನ, ಒಂದು 5,000 ಜನ ನಿಮಗೆ ಹಾರ್ಟ್ ಗೀಟ್ ಲೈಕ್ ಕಳಿಸಿ, ಒಂದು 4 ಜನ ಬಂದ್ರೆ ಮಧ್ಯದಲ್ಲಿ ಅವನಾದ್ರೂ ಸಾಯ್ತಾನೆ, ಏನಾದ್ರೂ ಅಸಹ್ಯ ಬಂದ್ರೆ. ಆಗ ನಿಮಗೆ ಏನಾಗುತ್ತೆ ಗೊತ್ತಾ, ಅವನ ಮನಸ್ಥಿತಿ ಹೇಗಿದೆ, ಎಲ್ಲಿ ಕೊರಗ್ತಾ ಇದ್ದಾನೆ, ಅವ್ನು ಯಾವ ಜಾಗದಲ್ಲಿ ಇರ್ಬೋದು, ಅವ್ನು ಎಂತ ಒಂದು ನೀಚ ಬಾಳ್ತಾ ಇರ್ಬೋದು, ಅವನದು ಮನಸ್ಸು ಈ ರೀತಿ ವರ್ಕೌಟ್ ಆಗ್ತಾ ಇದೆಯಲ್ಲ. ಹಿ ಹ್ಯಾಸ್ ಗಾನ್ ಸೋ ಆಂಟಿ ಸೋಷಿಯಲ್. ಸೊ ಇದೆಲ್ಲ ಏನ್ ಗೊತ್ತಾ, ಈ ರೀತಿ ಜನಗಳಿದ್ದಾರೆ. ಸೊ ಯು ಕಾಂಟ್ ಹೆಲ್ಪ್ ಇಟ್, ಏನು ಮಾಡಕ್ ಆಗಲ್ಲ. ತೀರಾ ಪರ್ಸನಲ್ ಅನ್ಸುತ್ತಾ ಇದು, ಏನು ನನಗೆ ಗೊತ್ತಿಲ್ಲ. ಪಪ್ಪ ಮಮ್ಮಿ ನೀವು ಮನೆಯಲ್ಲಿದ್ದೀರಿ, ಸೊ ಮ್ಯಾರೇಜ್ ಅನ್ನೋದು ಬ್ರೇಕ್ ಆಗುತ್ತೆ. ಸೊ ಅದಕ್ಕೆ ರೀಸನ್ಸ್ ಏನಿರುತ್ತೆ? ಇವಾಗಿನ ಕಾಲದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಇವಾಗ ಬಿಡಿ, ಮದುವೆ ಆಗಿ 8-10 ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋರೆ 2-3 ತಿಂಗಳಿಗೆ ಡಿವೋರ್ಸ್ ತಗೊಳ್ತಾರೆ. ಬಟ್ ಪ್ರೀತಿ ಮಾಡುವಾಗ ಇದ್ದಿದ್ದು ಮದುವೆ ಆದ್ಮೇಲೆ ಇರೋದಿಲ್ಲ. ಸೊ ಯಾಕೆ ಹಂಗಾಗ್ಬಿಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇವತ್ತು ಎಲ್ಲ ರಿಲೇಶನ್ಶಿಪ್ ಫೇಲ್ ಆಗ್ತಾ ಇರೋದು ಎಲ್ಲಿ ಅಂತಂದ್ರೆ, ಮೋರ್ ಆಫ್ ಎಕ್ಸ್ಪೆಕ್ಟೇಷನ್ ಲೀಸ್ಟ್ ಡೆಲಿವರಿ. ಮೋರ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ, ನನಗೆ ಇದು ಬೇಕು, ನನಗೆ ಹಿಂಗಿರ್ಬೇಕು, ನನಗೆ ಅವಳು ಹಂಗಿರ್ಬೇಕು, ನನಗೆ ಅವ್ನು ಹಿಂಗಿರ್ಬೇಕು, ಇದು ಬೇಕು, ನನಗೆ ಅದು ಬೇಕು, ಇಷ್ಟು ದೊಡ್ಡದು ಬೇಕು, ಅಷ್ಟು ಅಗಲ ಬೇಕು, ನನಗೆ ಅಷ್ಟು ಉದ್ದದ್ದು ಬೇಕು, ನನಗೆ ಚಿನ್ನದ್ದೇ ಬೇಕು, ನನಗೆ ವಜ್ರದ್ದೇ ಬೇಕು. ಹೀಗೆ ಒಂದು ಸೈಡ್ ಆದ್ರೆ, ಇನ್ನೊಂದು ಸೈಡ್ ಏನ್ ಗೊತ್ತಾ, ಈಗ ನಾನು ಏನು ಕೊಡ್ತಾ ಇದ್ದೀನಿ, ನಾನು ಏನು ಕೊಡ್ಬೇಕು ಅದು ರೀಚ್ ಆಗ್ತಾ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಾನು ಹೇಳ್ದಾಗೇನೆ ನನಗೆ ಚಿನ್ನದ್ದೇ ಬೇಕು, ವಜ್ರದ್ದೇ ಬೇಕು, ಪಲ್ಲಕ್ಕಿಲೇ ಬರ್ಬೇಕು ನನಗೆ. ಸರಿ, ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ. ನಾನು ಏನು ಕೊಡ್ಬೇಕು ಅದನ್ನ ಯಾರು ಥಿಂಕ್ ಮಾಡ್ತಾರೆ. ಒಂದು ರಿಲೇಶನ್ಶಿಪ್, ಈಗ ನಾನು ಮದುವೆ ಆಗ್ತೀನಿ, ನನ್ನ ಹೆಂಡತಿಗೆ ಏನೆಲ್ಲ ನಾನು ಕೊಡ್ಬೇಕು ಆಸ್ ಅ ಪರ್ಸನ್. ಫಸ್ಟ್ ಸ್ಟಾರ್ಟ್ ಆಗೋದೇ ರೆಸ್ಪೆಕ್ಟ್ ಆಸ್ ಅ ಹ್ಯೂಮನ್, ನಾಟ್ ಬಿಕಾಸ್ ವಾಟ್ ಹಿ ಡಸ್. ಅವ್ನು ಎಲ್ಲಿ ದುಡಿತಾ ಇದ್ದಾನೆ ಇದ್ರ ಮೇಲೆ ರೆಸ್ಪೆಕ್ಟ್ ಅಲ್ಲ. ಅವನು ಫಸ್ಟ್ ಆಸ್ ಅ ಹ್ಯೂಮನ್, ಅವನೊಬ್ಬ ಮನುಷ್ಯ, ನಾನು ರೆಸ್ಪೆಕ್ಟ್ ಮಾಡಬೇಕು. ಮನುಷ್ಯ ಮೇ ಬಿ ಈಸ್ ಅನ್ ಆಟೋ ಡ್ರೈವರ್ ಅಥವಾ ಈಸ್ ಅ ಡಿಸ್ಟ್ರಿಕ್ಟ್ ಕಲೆಕ್ಟರ್, ಐ ಹ್ಯಾವ್ ಟು ರೆಸ್ಪೆಕ್ಟ್. ಒಂದು ಆ ರೆಸ್ಪೆಕ್ಟ್ ಎಲ್ಲಿ ಕೊಡ್ತಾ ಇದ್ದಾರೆ ಇವತ್ತು? ಏಕವಚನದಲ್ಲಿ ಮಾತಾಡ್ತಾರೆ, ಅಲ್ಲೇ ಫೇಲ್. ದ್ಯಾಟ್ಸ್ ದ ಬಿಗ್ಗೆಸ್ಟ್ ಫೇಲಿಯರ್ ಆಫ್ ಅ ರಿಲೇಶನ್ಶಿಪ್. ಯಾವಾಗ ನಾನು ಪ್ರೀತಿ ಮಾಡೋ ಹುಡುಗಿ ಅಥವಾ ನನ್ನ ಪ್ರೀತಿಸೋ ಹುಡುಗನಿಗೆ ನಾನು ಏಕವಚನದಲ್ಲಿ ಮಾತಾಡ್ತಿದ್ದೀನಿ, ದಟ್ ಇಸ್ ದ ಬಿಗ್ಗೆಸ್ಟ್ ಫೇಲ್. ನೀವು ಬನ್ನಿ, ಕೂತ್ಕೊಳ್ಳಿ, ಏನ್ ಬೇಕು ಇದು. ನಾವು ನಮ್ಮದು ಎಷ್ಟು ಬೆಸ್ಟ್ ಕೊಟ್ಟಾದ್ಮೇಲೆ ನಾವು ಏನಾದ್ರೂ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ನೀವು ನಿಜವಾಗ್ಲೂ ನೀವು ಒಬ್ರು ಒಳ್ಳೆ ವ್ಯಕ್ತಿ ಆದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿ. ನಿಮ್ ಲೈಫ್ ಅಲ್ಲಿ ಏನ್ ಕಾರಣ ಆಯ್ತು ಅನ್ಸುತ್ತೆ? ನಿಮ್ದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಇರೋದನ್ನ ಇದ್ದಂಗೆ ಹೇಳೋದು ಅಂತ ಎಕ್ಸ್ಪೆಕ್ಟೇಷನ್ಸ್, ಅಪೋಸಿಟ್ ಪರ್ಸನ್ ಎಕ್ಸ್ಪೆಕ್ಟೇಷನ್ ಮೀಟ್ ಆಗ್ಲಿಲ್ಲ, ಅಥವಾ ಮತ್ತೆ ಕೆಲವು ಇನ್ಸಿಡೆಂಟ್ ಆಗ್ಬೇಕು. ಕೆಲವು ಜಗಳ ಆದಾಗ ಮನುಷ್ಯನ ರಿಯಲ್ ರೂಪ ಗೊತ್ತಾಗದೇ ಅಲ್ಲ. ಜಗಳ ಆಗ್ಬೇಕು, ಕೆಲವು ಜಗಳ ಆದಾಗ ನಿಮ್ಮ ಒಬ್ಬ ವ್ಯಕ್ತಿದು ರಿಯಲ್ ರೂಪ ಹೊರಗಡೆ ಬರುತ್ತೆ. ಕೋಪದಲ್ಲಿ ಹೇಳೋದೆಲ್ಲ ಸತ್ಯ ಅಲ್ಲಿ ಗೊತ್ತಾಗ್ಬಿಡುತ್ತೆ ಈ ವ್ಯಕ್ತಿ ನಿಜವಾಗ್ಲೂ ನಮ್ಮನ್ನ ಪ್ರೀತಿಸೋದಕ್ ಬಂದ್ರ ಅಥವಾ ನಮ್ಮಲ್ಲಿ ಏನೋ ಇದೆ, ಏನೋ ಸಿಗುತ್ತೆ ಅಂತ ನೋಡ್ಕೊಂಡ್ ಬಂದ್ರ ಅಂತ. ಅಲ್ಲಿ ಅದ್ ಯಾವಾಗ ಸಪ್ಲೈ ನಿಂತೋಗುತ್ತೆ ಆಗ ವ್ಯಕ್ತಿದು ರಿಯಲ್ ಕಲರ್. ಇವಾಗ ಅದು ಒಂದ್ ಕಡೆ ಬಿಡಿ, ಇವಾಗ ಈ ಕಡೆ ಇನ್ನೊಂದ್ಸಲಿ ಜಗಳ, ಇದೆಲ್ಲದನ್ನು ದಾಟಿ ಇವಾಗ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀರಾ. ಇವಾಗ ಇನ್ನೊಂದ್ ಸ್ವಲ್ಪ ಲೈಫ್ ಸ್ವಲ್ಪ ಚೆನ್ನಾಗ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಯಾರು ನಮ್ಮನ್ನ ಬೇಡ ಅಂದಿರ್ತಾರೆ, ಯಾರು ನಮ್ಮನ್ನ ಕೇರ್ಲೆಸ್ ಮಾಡಿರ್ತಾರೆ, ಯಾರು ನಾವು ಮಾತಾಡ್ಸಿದ್ರು ಮುಖ ತಿರ್ಸ್ಕೊಂಡು ಹೋಗಿರ್ತಾರೆ, ಅವರೆಲ್ಲರೂ ಕೂಡ ನಿಧಾನವಾಗಿ ಹತ್ರ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಈ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದ್ಯಾ?
ಆಗಿದೆ. ಓಕೆ. ಮುಂಚೆ ಬರ್ದಿರೋ ಫೋನ್ ಎಲ್ಲ ಬಂದಿದೆ, ಅವ್ರದ್ದೆಲ್ಲ ರೀಚ್ ಆಗಕ್ ಟ್ರೈ ಮಾಡ್ತಾರೆ. ಇನ್ನು ಕೆಲವರಿಗೆ ರೀಚ್ ಆಗಕ್ ಮುಜುಗುರ, ಯಾಕಂದ್ರೆ ಆ ಟೈಮಲ್ಲಿ ನಾವು ಹಂಗೆಲ್ಲ ಈ ಮಾಡಿ ರೀತಿ ಎಲ್ಲ ಮಾಡಿದೀವಿ. ಓಕೆ. ಈಗ ಯಾವ ಮುಖ ಇಟ್ಕೊಂಡು ಅವ್ರನ್ನ ರೀಚ್ ಆಗೋದು ಈ ರೀತಿ. So ಇದೆಲ್ಲ ಇದ್ದಿದ್ದೆ, ಬಟ್ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಲ್ಲ. ನಮ್ದು ಗುರಿ ಏನಿದೆ, ಎಲ್ಲಿ ತಲುಪಬೇಕು. ನೆಕ್ಸ್ಟ್ ನಿಮ್ದು ಪ್ರಾಜೆಕ್ಟ್ಸ್ ಏನು? ಸಿನಿಮಾ, ಸೀರಿಯಲ್, ಶೋಸ್? ಸಿನಿಮಾ ಕಡೆ ತುಂಬಾ ಒಲವು ಇರೋದ್ರಿಂದ ಸೊ ನಂದೇ ಕಥೆನೂ ಅದ್ರಲ್ಲೂ ವರ್ಕ್ ಮಾಡ್ತಾ ಇದೀವಿ, ಅದನ್ನ ಮಾಡ್ಬೇಕು ಅಂತ. ಅದಲ್ಲದೆ ಬೇರೆ ಒಳ್ಳೆ ಪ್ರೊಡಕ್ಷನ್, ಈಗೆಲ್ಲ ಫ್ರಾಡ್ಸ್ಗಳು. ಈಗ ಇಲ್ಲಿ ನಿಮಗೆ ಜಸ್ಟ್ ಒಂದು 20% ಏನೋ ಜೆನ್ಯೂನ್ ಫಿಲ್ಮ್ ಮೇಕರ್ಸ್ ಇರೋದು ಕನ್ನಡದಲ್ಲಿ. ಅದು ಅವರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಒಂದು 5 ವೆಲ್ ಎಸ್ಟಾಬ್ಲಿಷ್ಡ್ ಇರ್ಬೋದು ಪ್ರೊಡಕ್ಷನ್ ಹೌಸಸ್, ಅವರು ಪ್ಯಾನ್ ಇಂಡಿಯಾ ಮಾಡ್ತಾರೆ. ಇನ್ನು ಉಳ್ದಿದ್ದೆಲ್ಲ ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾರೆ. ಇನ್ನು ಉಳ್ದವ್ರೆಲ್ಲ ಈಗ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ ಅನ್ಕೊಂಡು ಏನ್ ಬರ್ತಾ ಇದಾರೆ, ಸುಮ್ನೆ ಫೋನ್ ಮಾಡೋದು, ನಂಬರ್ ಇಸ್ಕೊಳ್ಳೋದು, ಆಫೀಸಿಗೆ ಬನ್ನಿ ಅಂತ ಅನ್ನೋದು. ಸುಮ್ನೆ ಈ ಆರ್ಟಿಸ್ಟ್ ಗಳನ್ನ ಮೀಟ್ ಆಗಿ ಹೆಣ್ಮಕ್ಳು ನಂಬರ್ ತಗೊಂಡು ಒಂಥರ ಬೇರೆದೆ. ಇವ್ರು ನಿಜವಾಗ್ಲೂ ಸಿನಿಮಾ ಮಾಡೋರಲ್ಲ, ದೇ ಆರ್ ಆಲ್ ಆಂಟಿ ಸೋಷಿಯಲ್, ಈ ಕೆಟ್ಟ ವ್ಯಕ್ತಿಗಳು ಇವರೆಲ್ಲ. ನಮಗಿದು ಕಂಟಿನ್ಯೂಸ್ ಎಕ್ಸಾಂಪಲ್ ಆಗ್ತದೆ. ಏನು ಬಂದ್ಬಿಟ್ಟು ಅವ್ರು ಹೇಳೋದು ನೋಡಿದ್ರೆ, ನೋಡಿ ನಾವು ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ವಿ, ಇದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಮುಖಕ್ಕೆ ಅವ್ರ ಹಿಸ್ಟ್ರಿ ತಗೊಂಡ್ರೆ ಸರ್, ಅವ್ರ ಬಗ್ಗೆ ಬೇರೆಯವ್ರು ಮಾತಾಡೋದು ಕೇಳಿದ್ರೆ ನಮ್ ಕಿವಿಲ್ ರಕ್ತ ಬರುತ್ತೆ, ಹಂಗೆ ಹೇಳ್ತಾ ಇರ್ತಾರೆ. ಅವ್ನು ಮಾಡ್ತಾನ ಸರ್ ಫಿಲ್ಮ್. ಸೊ ಅದು ನಿಜ ಆಗಿದೆ ತುಂಬಾ ಸೈಡಲ್ಲಿ. ಸೊ ನಾನು ಎಲ್ಲ ಅಪ್ಕಮಿಂಗ್ ಆಕ್ಟರ್ಸ್ಗೆ ಮತ್ತೆ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಮಾಧ್ಯಮದ ಮುಖಾಂತರ. ಯಾರಾದ್ರೂ ಗೀಟಿಂಗ್ ಹೌದು ಆಸೆ ಆಗುತ್ತೆ, ಒಂದು ಅವಕಾಶ ಸಿಗ್ಲಿ ಅಂತ, ಯು ನೆವರ್ ನೋ ಅಂತ ಹೋಗ್ತೀರಿ. ಬಟ್ ಸ್ವಲ್ಪ ಜೋಪಾನವಾಗಿರಿ, ಅವ್ರನ್ನ ಕರೆಕ್ಟಾಗಿ ಪ್ರೊಫೈಲಿಂಗ್ ಮಾಡಿ. ಸೆಲೆಕ್ಟ್ ಆಯ್ತು ಅಂತ ಅಂದ ತಕ್ಷಣ ಜಾಸ್ತಿ ಎಕ್ಸೈಟ್ಮೆಂಟ್ಗೆ ಹೋಗಬೇಡಿ. ಹೌದು ಸರ್ ಸೆಲೆಕ್ಟ್ ಆಯ್ತಾ, ಮಮ್ಮಿ ನಿಮ್ಮ ಪೇರೆಂಟ್ಸ್ನೆಲ್ಲ ಕರ್ಕೊಂಡೋಗಿ ಇನ್ವಾಲ್ವ್ ಮಾಡಿ. ಯಾಕೆ ಜೆನ್ಯೂನ್ ಮೇಕರ್ಸ್ಗೆ ಬೇಕಾಗಿರೋದು ನೀವು, ನಿಮ್ಮ ಕಲೆ ಮಾತ್ರ, ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಸೊ ಹಾಗಾಗಿ ಒಳ್ಳೆ ಇದರಲ್ಲಿ ನೋಡ್ಕೊಳ್ಳಿ, ಹಿಸ್ಟ್ರಿ ಚೆಕ್ ಮಾಡಿ, ಮತ್ತೆ ಸೆಲೆಕ್ಟ್ ಆದರೆ ಅಡ್ವಾನ್ಸ್ ಮಾಡಿ ಸರ್, ಶೂಟಿಂಗ್ ಡೇಟ್ಸ್ ಕೊಡಿ, ಅಷ್ಟರಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಅವನೇನೋ ಆಪರ್ಚುನಿಟಿ ಕೊಡ್ತಾನಂತ ಹೋಟೆಲ್ಸ್ ಕಳೀತಾರೆ, ಬನ್ನಿ ಊಟಕ್ಕೆ ಹೋಗೋಣ, ಅದಕ್ಕೆ ಹೋಗೋಣ, ಇಲ್ಲಿಗೆ ಹೋಗೋಣ, ಬನ್ನಿ ಒಂದು ಟ್ರಿಪ್ಗೆ ಹೋಗೋಣ, ಗೋವಾಗೆ ಹೋಗಿ ಬರೋಣ, ಇದನ್ನೆಲ್ಲ ಮಾಡೋದು. ಆ ರೀತಿ ಕರ್ಸ್ಕೊಂಡು ಅವಕಾಶ ಸಿಗೋದು, ಅಂತ ಅವಕಾಶಗಳು ಬೇಡ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಜವಾಗ್ಲೂ ಟ್ಯಾಲೆಂಟ್ ಇರೋರ್ಗೆ ಅವಕಾಶಗಳು ಎಷ್ಟು % ಸಿಗ್ತಾ ಇದೆ ಇಂಡಸ್ಟ್ರಿನಲ್ಲಿ ಇವಾಗ? ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿಗ್ತಾ ಇಲ್ಲ. ಎಲ್ಲ ಟ್ಯಾಲೆಂಟ್ಸ್ ಗಳನ್ನ ಬೇರೆ ಇಂಡಸ್ಟ್ರಿಗಳು ತಗೊಂಡು ಅಲ್ಲಿ ಮೆರೆಸ್ತಾ ಇದಾರೆ. ಹೌದು, ಇಲ್ಲಿ ಶಾಪ ನಮಗೆ. ಯಾಕಂದ್ರೆ ಇಲ್ಲಿ ಕನ್ನಡದಲ್ಲಿ ನಮ್ಮ ಜನ ಹೋದ್ರು, ಕನ್ನಡದಲ್ಲಿ ಬೆಳೆಸೋರ್ಗಿಂತ ತುಣಿಯೋರೇ ಜಾಸ್ತಿ. ಇವರಿಗೆ ಇಲ್ಲಿ ಒಂದು 50 ಜನಕ್ಕೆ ಬಕೆಟ್ ಹಿಡಿಬೇಕಾಗತ್ತೆ. ಅದು ಮಾಡೋ ಅವಶ್ಯಕತೆ ನಮಗಿಲ್ಲ. ಇನ್ನು ಕೆಲವರು ಇಲ್ಲಿ ಆಡಿಷನ್ ಮಾಡೋದು ಹೇಗೆ ಅಂತಂದ್ರೆ, ಟ್ಯಾಲೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಇದಕ್ಕೆಲ್ಲ ಆಡಿಷನ್ ಮಾಡೋದು. ಯಾರು ಕಮ್ಮಿಗೆ ಬರ್ತಾರೆ, ಲುಕ್ ಟೆಸ್ಟ್ ಎಲ್ರಿಗೂ ಮಾಡ್ತಾರೆ, ಲುಕ್ ಟೆಸ್ಟ್, ಸ್ಕ್ರೀನ್ ಟೆಸ್ಟ್ ಎಲ್ರಿಗೂ ಮಾಡ್ತಾರೆ. ಲಾಸ್ಟ್ಗೆ ಪೇಮೆಂಟ್ ಸರ್, ಇಲ್ಲ ಸರ್ ಅಷ್ಟು ಪೇಮೆಂಟ್ ಇಲ್ಲ. ಯಾಕೆ ಇಲ್ಲ, ಬೇರೆ ಅವ್ನ್ದು ಎಷ್ಟು ಪೇಮೆಂಟ್, ಅವ್ನು 2,500 ಬರ್ತಾನೆ, ಅವನ್ನೇ ಹಾಕೊಳ್ಳೋದು. ಸೊ ಹೀಗೆ ಇಲ್ಲಿ ಆಡಿಷನ್ಗಳಾಗೋದು ಟ್ಯಾಲೆಂಟ್ಸ್ಗಳಿಗೆಲ್ಲ ಕನ್ನಡದಲ್ಲಿ. ಕನ್ನಡ ಇಂಡಸ್ಟ್ರಿ ಇದನ್ನ ಬರೀ ಆರ್ಟಿಸ್ಟ್ಗಳಂತಲ್ಲ, ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಲೈಟಿಂಗ್ ಅವ್ರು ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಡ್ಯಾನ್ಸರ್ಸ್ಗಳಾಗಿರ್ಬೋದು, ಸ್ಟಂಟ್ ಮಾಸ್ಟರ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೈಟರ್ಗಳಾಗಿರ್ಬೋದು, ಡಿರೆಕ್ಟರ್ಗಳಾಗಿರ್ಬೋದು, ಸುಮಾರು ಜನಗಳ ಜೊತೆ ಆಗ್ತದೆ. ಎಲ್ಲ ಟ್ಯಾಲೆಂಟ್ಸ್ಗಳು ಹೋಗಿ ಬೇರೆ, ಈಗ ನಾವು ಏನೀಗ ಬೇರೆದೇ ನೋಡುವಂತ ಪರಿಸ್ಥಿತಿ ಬಂದಿದೆ. ಏನಕ್ಕಂಗ ಆಗುತ್ತೆ ಸರ್? ಯಾಕಂದ್ರೆ ಫಸ್ಟ್ ಇಂದನೂ ನೋಡಿ, ದೀಪಿಕಾ ಪಡುಕೋಣೆ ಕನ್ನಡದವರು, ಶಿಲ್ಪಾ ಶೆಟ್ಟಿ, ಅವ್ರಿಗಿಂತ ಮುಂಚೆ ಖುಷ್ಬು, ಸುಹಾಸಿನಿ, ಎಂತೆಂತ ಕಲಾವಿದ್ರೆಲ್ಲ ಒಂದೆರಡು ಸಿನಿಮಾ ಮಾಡ್ತಾರೆ, ಬೇರೆ ಇಂಡಸ್ಟ್ರಿನಲ್ಲಿ ಕ್ವೀನ್ ತರ ಬೆಳಿತಾರೆ. ಬಟ್ ಅದೇ ನಮ್ಮ ಇಂಡಸ್ಟ್ರಿನಲ್ಲಿ ಯಾಕಾಗಲ್ಲ ಅಂದ್ರೆ ಬಿಕಾಸ್ ಆಫ್ ದಿಸ್. ಹೌದು, ಎಂತ ಕೆಟ್ಟವ್ರು ಅಂತಂದ್ರೆ ಇಲ್ಲಿ ಅವ್ರಿಗೆ ಒಳ್ಳೆ ಸಂಭಾವನೆ ಕೊಟ್ಟು ಒಳ್ಳೆ ಪ್ರೊಜೆಕ್ಟ್ ಮಾಡೋ ಯೋಗ್ಯತೆ ಇಲ್ಲ. ಹೋಗ್ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಹೇಳ್ತಾರೆ ಏನಂತಂದ್ರೆ, ನಮ್ಮ ಕಲಾವಿದರನ್ನ ಚೆನ್ನಾಗಿ ನೋಡ್ಕೊಂಡು ಅಂತ ಸಂಭಾವನೆ ಕೊಡ್ಬೇಡಿ, ನಮ್ಗೆ ಇಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾರಂತೆ. ಪ್ರೊಡ್ಯೂಸರ್ ಅಸೋಸಿಯೇಷನ್, ಡೈರೆಕ್ಟರ್ ಅಸೋಸಿಯೇಷನ್, ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಡಿ, ಯಾಕಂದ್ರೆ ಇಲ್ಲೂ ಸೇಮ್ ಡಿಮ್ಯಾಂಡ್ ಆಗುತ್ತೆ, ನಾವು ಅದನ್ನ ಡೆಲಿವರ್ ಮಾಡಕ್ಕಾಗಲ್ಲ ಅಂತ. ನಮ್ದೇ ಈಗ ಸೀರಿಯಲ್ಸ್ ಗಳನ್ನ ತಗೊಳ್ಳಿ, ಈಗ ಮೊನ್ನೆನೂ ಕೆಲವು ಇಶ್ಯೂ ಆಯ್ತು ಪೇಮೆಂಟ್ ಗಳ ಬಗ್ಗೆ. ನಮಗೆಲ್ಲ ಎಷ್ಟೆಷ್ಟು ಪೇಮೆಂಟ್ ಬರ್ಬೇಕು, ನಾವು ಅವತ್ತು ಮಾತಾಡ್ಲಿಲ್ಲ. ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ, ನಾವೀಗಾದ್ರೆ ಬ್ಲಾಕ್ ಲಿಸ್ಟ್ ಮಾಡ್ತೀವಿ, ನಮ್ಗಿಲ್ಲ ಎಷ್ಟು ಆರ್ಟಿಸ್ಟ್ಗಳು ಇವತ್ತು ನಾಳೆ ಕೆಲಸ ಸಿಗಲ್ಲ, ಕಾಂಪ್ಲಿಕೇಶನ್ ಬೇಡ ಅಂತ ಅವ್ರಿಗೆ ಬರ್ಬೇಕಾದಂತ ಸಂಬಳನೆಲ್ಲ ಬಿಟ್ಟು ಸಾಲ ಮಾಡ್ಕೊಂಡು ಇನ್ನೂ ದುಡಿತಾ ಇದಾರೆ ಗೊತ್ತಾ ನಿಮಗೆ. ಕೆಲವ್ರು ತಾಕತ್ತಿದ್ದವ್ರು ವಾಯ್ಸ್ ರೈಸ್ ಮಾಡಿದ್ದಾರೆ. ನಮ್ಗೆಲ್ಲ ಎಷ್ಟು ಲಕ್ಷಾಂತರ ನನಗೆ ಬರ್ಬೇಕಮ್ಮ, ಲಕ್ಷ ದುಡ್ಡು ನನಗೆ ಬರ್ಬೇಕು. ಪೇಮೆಂಟ್ ಮಾಡಿ, ಇಲ್ಲ 50% ಕೊಡ್ತೀವಿ, ಇಲ್ಲ ಕಷ್ಟ ಆಯ್ತು, ಲಾಸ್ ಆಯ್ತು. ಮುಂಚೆ ಒಂದು ಧಾರಾವಾಹಿ 20, 22, 24 ದಿವಸದವರೆಗೆ ಮಾಡೋದಿದೆ, 22 ದಿವಸದವರೆಗೆ.
ಇವತ್ತು 12 ದಿವಸಕ್ಕೆ ತಂದು ನಿಲ್ಸಿದ್ದಾರೆ. ಪ್ರೊಡಕ್ಷನ್ ಹೌಸ್ಗೆ ನಿಮಗೆ ಇಡೀ ತಿಂಗಳದು ಹೋಗುತ್ತೆ ಪೇಮೆಂಟ್. ಆದ್ರೆ ಆರ್ಟಿಸ್ಟ್ಗೆ ಎಷ್ಟು ಕಮ್ಮಿ ಆಯ್ತು ಡೇಟ್ಸ್, ಇಡೀ 12 ದಿವಸದಲ್ಲಿ ಮಾಡ್ತಾ ಇದ್ದಾರೆ. ಡೈರೆಕ್ಟರ್ಗೆ ಹೇಳ್ತಾರೆ ನೀನು 12 ದಿವಸದಲ್ಲಿ ಮಾಡಿ ಮುಗಿಸ್ಬೇಕು, ಹಂಗಾದ್ರೆ ನಿನ್ನ ಕೆಲಸ ಕೊಡ್ತೀನಿ, ಇಲ್ಲ ಅಂದ್ರೆ ಅಲ್ಲ. ಅವನಲ್ಲಿ ಬಂದು ಬಡ್ಕೊಳ್ತಾನೆ ಅಲ್ಲಿ. ಡೈರೆಕ್ಟರ್ ಬಂದ್ಬಿಟ್ಟು ಅಲ್ಲಿ ಮಾಡಿ ರೆಡಿ 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 ರೆಡಿ. ಯಾವ ಪರ್ಫಾರ್ಮೆನ್ಸ್ ಏನೂ ಬೇಕಾಗಿಲ್ಲ ಮೇಡಮ್, ಬಾ ಡೈಲಾಗ್ ಹೇಳು ಹೋಗು, ಬಾ ಡೈಲಾಗ್ ಹೇಳು ಹೋಗು. ಬಹಳ ಬೇಜಾರಾಗುತ್ತೆ. ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್ ಸರ್ ಎಂತೆಂಥ ಕಲಾವಿದರು, ಎಂತೆಂಥ ಮಹಾನಟರು, ದ್ವಾರಕೀಶ್, ಕಾಶಿನಾಥ್ ಅವರು, ನಮ್ಮ ನರಸಿಂಹರಾಜು ಅವರು, ಎಂತೆಂಥ ಟ್ಯಾಲೆಂಟ್, ಎಂತೆಂಥ ಅಶ್ವಥ್ ಅವರು. ತುಂಬಾ ಬೇಜಾರಾಗುತ್ತೆ ಈ ಸ್ಥಿತಿಗೆ ತಂದು ನಿಲ್ಸಿದ್ರಲ್ಲ ಇಂಡಸ್ಟ್ರಿನ. ನಿಮ್ಗೆ ಯಾರು ಸಿನಿಮಾದಲ್ಲಿ ರೋಲ್ ಮಾಡೆಲ್? ನನಗೆ ಡಾಕ್ಟರ್ ರಾಜ್ಕುಮಾರ್ ನನ್ನ ಆರಾಧ್ಯ ದೇವರು. ನನಗೆ ಸ್ವಾಮಿ ರಾಘವೇಂದ್ರ ಅವ್ರನ್ನ ಬಿಟ್ರೆ ನೆಕ್ಸ್ಟ್ ನಾನು ನೋಡೋದು ರಾಜ್ಕುಮಾರ್ ಅವರು. ನನ್ನ ಆರಾಧ್ಯ ದೇವರು. ಅದ್ರದ್ದು ಅಂಥದ್ದೊಂದು ದೈವ ಅಂಥದ್ದೊಂದು ಇನ್ನೊಂದು ಸೃಷ್ಟಿ ಆಗೋದಕ್ಕೇನೆ ಬಹಳ ಕಷ್ಟ. ಒಬ್ಬ ವ್ಯಕ್ತಿಯಲ್ಲಿ ಸಾಕ್ಷಾತ್ ಸರಸ್ವತಿ ನಿಲ್ಸೋದಿದೆಯಲ್ಲ, ಕಂಠ, ನಟನೆ, ಮೈಕಟ್ಟು, ಕನ್ನಡದ ಮೇಲೆ ಇದ್ದಂಥ ಅವರ ಒಂದು ವಾಕ್ಚಾತುರ್ಯ ಏನಿತ್ತು, ಗಾಡ್ ಹಿಮ್ಸೆಲ್ಫ್. ಸ್ವಲ್ಪ ಬಿಗ್ ಬಾಸ್ ಬಗ್ಗೆ ಮತ್ತೆ ಮಾತನಾಡೋದಾದ್ರೆ, ಗಿಲ್ಲಿ, ರಕ್ಷಿತಾ ಅಂಡ್ ಅಶ್ವಿನಿ 3 ಜನಕ್ಕೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಬಂದ್ರು. ನೀವು ಟಾಪ್ 3 ನಲ್ಲಿ ಇರ್ಬೇಕಾಗಿತ್ತು ಅಂತ ನಿಮ್ಗೆ ಅನ್ಸಿದ್ಯಾ? ನಮ್ಮ ಇಲ್ಲಿ ನೀವು ಅಂಥದ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವೇ? ಭಾರತದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಅಷ್ಟು ಜೆನ್ಯೂನ್ ಆಗಿ ಇವತ್ತು ದುಡ್ಡು, ಇನ್ಫ್ಲೂಯೆನ್ಸ್ ಈ ರೀತಿ ಹೋಗುವಂಥದ್ದು. ಇಲ್ಲಿ ಜೆನ್ಯೂನ್ ಆಗಿ ಅಂಥದ್ನೆಲ್ಲ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳ್ಳೇಬಾರ್ದು ಮೇಡಮ್. ನಂದಾಯ್ತಾ, ನನಗೇನು ಬೆಸ್ಟ್ ಕೊಡಕ್ಕಾಗತ್ತೆ ವಿದೌಟ್ ಎಕ್ಸ್ಪೆಕ್ಟೇಷನ್, ಒಳ್ಳೇದ್ ನಾವು ಕೊಟ್ಟು ಹೋಗ್ತಾ ಇರ್ಬೇಕು, ತಿರುಗು ನೋಡಬಾರ್ದು. ಅದರಿಂದ ಏನು ಅವರು ಇಲ್ಲ. ನಾನು ಈ ಬಿಗ್ ಬಾಸ್ಗೆ ಏನು ಕೊಟ್ಟಿದ್ದೀನಿ ಬಹುಶಃ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಷ್ಟು ನನ್ನನ್ನು ಏನು ಕೊಟ್ಟಿದ್ದೀನಿ ಆ ಬಿಗ್ ಬಾಸ್ಗೆ. ಐ ಯೂಸ್ ಟು ಕ್ಲೀನ್ ಫ್ರಮ್ ಟಾಯ್ಲೆಟ್ ಇಂದ ಹಿಡಿದು ದೇವ್ರ ಮನೆವರೆಗೆ, ಬೆಡ್ರೂಮ್ಸ್ ಇಂದ ಹಿಡಿದು ಡೈನಿಂಗ್ ಟೇಬಲ್ ವರೆಗೆ ಆ ಮನೆನ ಎಷ್ಟೆಷ್ಟು ಗಲೀಜನ್ನ ಅಲ್ಲಿ ಸಿಗಾಕೊಂಡಿದ್ನೆಲ್ಲ ಕೈಯಲ್ಲಿ ತೆಗೆದು ಕ್ಲೀನ್ ಮಾಡಿ ಆ ಮನೇಲಿ ಎಲ್ಲರೂ ವಾಸವಾಗಿರೋ ಅಷ್ಟು ಚೆನ್ನಾಗಿ ಕಾಣುವಷ್ಟು ಕ್ಯಾಮ್ರಾಗೆ ನಾನು ಇಡ್ತಾ ಇದ್ದೆ. ನಥಿಂಗ್ ವಾಸ್ ಅಬ್ಸರ್ವ್ಡ್. ನಾನು ನಿಮಗೆ ಕೆಲವು ಫ್ಯಾಕ್ಟ್ಸ್ ಹೇಳಿದ್ರೆ ನಥಿಂಗ್ ವಾಸ್ ಸೀನ್. ನನ್ನ ಕಾಂಪಿಟೇಷನ್ ಆಟ ಆಡಿದ್ದು ಆಗ್ಲಿ ಅಥವಾ ನಾವು ಪರ್ಫಾರ್ಮ್ ಮಾಡಿದ್ದು ಅಥವಾ ಕೆಲವು ಯಾವುದು ಬರ್ಲಿಲ್ಲ. ಕ್ರಿಂಜ್, ಇವತ್ತೇನೋ ಕ್ರಿಂಜ್ ಇಸ್ ಅ ಟ್ರೆಂಡ್ ಅಲ್ಲ, ಆಗ್ಲಿ ಮಾಡ್ಕೊಳ್ಳಿ. ಯಥಾ ಪ್ರಜಾ ತಥಾ ರಾಜ. ಜನಗಳಿಗೆ ಅದು ಇಷ್ಟ ಆಯ್ತು, ನಾನು ಏನು ಮಾಡಕ್ಕಾಗಲ್ಲ, ನಂದೇನು ಇವತ್ತು ಏನ್ ಗೊತ್ತಾ, ಎಕ್ಸ್ಪೆಕ್ಟೇಷನ್ ಹೋಗಿದ್ವಿ, ನಾನು ಎಲ್ಲದ್ರಲ್ಲೂ ಬೆಸ್ಟ್ ಇರ್ಬೇಕು, ಜನಗಳಿಗೆ ಇವತ್ತು ಆಗ್ಲಿಲ್ಲ, ವರ್ಕೌಟ್ ಆಗ್ಲಿಲ್ಲ. ಅದಕ್ಕೆ ಏನ್ ಸಿಕ್ತು? ನಥಿಂಗ್ ಐ ಗಾಟ್. ನನಗೂ ಸ್ವಲ್ಪ ಫೇಮ್ ಸಿಕ್ತು. ಹೊರಗಡೆ ಜನಗಳು ಏನು ನಮ್ಮನ್ನು ಐಡೆಂಟಿಫೈ ಮಾಡಿದ್ರು, ವಾಟ್ ವಾಸ್ ಮೈ ಕ್ಯಾಲಿಬರ್, ಅವರಿಂದ ಇವತ್ತು ಸ್ವಲ್ಪ ಸನ್ಮಾನ, ಅಪ್ರಿಸಿಯೇಷನ್ ಇದೆಲ್ಲ ಸಿಗ್ತದೆ. ಬಟ್ ಇವತ್ತಿಂದು ಬಟ್ ನಾವು ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ರ ಏನಿದೆ ಬೆಸ್ಟ್ ಕೊಡ್ತಾ ಇರಬೇಕು. ಐ ಶುಡ್ ಗೋ ಔಟ್. ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ಇವತ್ತಿನ ಮಾರ್ಕೆಟ್ ಅಲ್ಲಿ, ಇವತ್ತಿನ ಇದರಲ್ಲಿ. ಯು ಶುಡಂಟ್ ಕೀಪ್ ಅನ್ ಎಕ್ಸ್ಪೆಕ್ಟೇಷನ್. ಈಗ ಗಿಲ್ಲಿ ಬಿಗ್ ಬಾಸ್ ವಿನ್ನರ್, ಗಿಲ್ಲಿಗೆ ಗೆದ್ದು ಜೆನ್ಯೂನ್ ಅಂತ ನಿಮ್ಗೆ ಅನ್ಸುತ್ತಾ? ಇದು ಪಬ್ಲಿಕ್ ವೋಟಿಂಗ್ ಮೇಲೆ ಇದ್ದಂಥದ್ದು, ಜಡ್ಜಸ್ ಅಲ್ಲ, ಪಬ್ಲಿಕ್ ವೋಟಿಂಗ್ ಅಲ್ಲಿ ಇದ್ದು. ಅವನು ಏನ್ ಅನ್ಕೊಂಡಿದ್ದ, ಅವನೇನು ವರ್ಕೌಟ್ ಆಗುತ್ತೆ ಅಂತ, ಅದು ವರ್ಕೌಟ್ ಆಯ್ತು. ಅವನೇನು ಫಾಸ್ಟ್ ಶೋ ಇಂದ ನೋಡ್ಕೊಂಡು ಬಂದ, ಜನಗಳ ವರ್ಕೌಟ್ ಆಯ್ತು, ನಾವು ಅದನ್ನ ಒಪ್ಕೊಳ್ಳೇಬೇಕು. ಎಂಡ್ ಆಫ್ ದ ಡೇ ಆಡಿಯನ್ಸ್, ಶೋ ಇಸ್ ಫಾರ್ ಆಡಿಯನ್ಸ್. ವಾಹಿನಿ ಆಡಿಯನ್ಸ್ಗೆ ಇರೋದು, ಶೋ ಇದ್ದಿದ್ದು ಆಡಿಯನ್ಸ್ಗೆ ಇಷ್ಟ ಆಯ್ತು. ಆಮೇಲೆ ಇಲ್ದೇ ಇದ್ರೆ ಏನು ಗಿಲ್ಲಿ ವಿನ್ ಆಗ್ಲಿಲ್ಲ ಅಂದ್ರೆ ಬಂದು ಸ್ಟುಡಿಯೋ ಹೊಡೆದಾಕ್ತಿವಿ, ಅಲ್ಲಿ ಕಲ್ಲು, ಆಮೇಲೆ ಸುದೀಪ್ ಸರ್ದು ಪೋಸ್ಟರ್ ಎಲ್ಲ ಸುಟ್ಟು ಹಾಕೊಂಡು. ಬಟ್ ಗಿಲ್ಲಿ ಮಾಡ್ತಾ ಇದ್ದೆಲ್ಲ ಎಂಟರ್ಟೈನ್ಮೆಂಟ್ ಅಂತ ಅನಿಸ್ತಾ ಇತ್ತು. ಮನೆ ಒಳಗಡೆ ಇರೋರಿಗೆ ಹೆಂಗ್ ಅನಿಸ್ತಾ ಇತ್ತು? ರಿಯಲಿ ನಾಟ್. ಹೊರಗಡೆ ಇದ್ದಿದ್ರೆ ಹೊರಗಡೆ ನೋಡೋಣ. ಇದೇ ಈಗ ವೋಟ್ ಮಾಡಿ ಗೆಲ್ಸಿದಾರಲ್ಲ, ಅವ್ರ ಮನೇಲಿ ಹೋಗಿ ಒಬ್ರು ಹಿಂಗ್ ಮಾಡ್ತಿಲ್ಲ, ನಾವು ಎದ್ದು ಆಡ್ಕೊಳ್ಳೋದು, ಮಾಡ್ಕೊಳ್ಳೋದು, ನಗಾಡೋದು ಇದ್ರೆ ಯಾರು ತಕ್ಕೊಳ್ತಾರೆ? ಈಗ ನಾವು ಯಾರಿಗೂ ಅಲ್ಲ, ಹಾಗಾಗಿ ಅದು ಎಂಟರ್ಟೈನ್ಮೆಂಟ್ ಆಗ್ತಿರಿ. ಈಗ ಇದೇ ಹೊರಗಡೆ ಮಾಡಿದ್ವಿ, ನಾಟ್ ಇದು ಅಂದ್ರೆ ಇರಿಟೇಟ್ ಆಗ್ತಾ ಇತ್ತು ತುಂಬಾ ಅಂತನಾ? ಸೊ ನಾವು ಹೇಗೆ ಅಂತಂದ್ರೆ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಶೋ. ಅವ್ರು ಏನ್ ಆಟ ಆಡ್ತಾ ಇದ್ರು ಅದು ಎಂಟರ್ಟೈನ್ಮೆಂಟ್ ಆಗಿ ಟರ್ನ್ ಆಯ್ತು, ಜನಗಳಿಗೆ ಇಷ್ಟ ಆಯ್ತು ಅಷ್ಟೇ. ಇನ್ನು ಅಲ್ಲಿ ಬೇರೆ ಇದು ಸರಿನೋ ತಪ್ಪು ಮಾತಾಡೋದ್ರಲ್ಲಿ ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ವಾರ ಪೂರ್ತಿ ನೀವು ಆರಾಮಾಗಿರ್ತಾ ಇದ್ರಿ, ವೀಕೆಂಡ್ ಬಂದ ತಕ್ಷಣ ಫುಲ್ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ರಿ. ಆ ವೀಕೆಂಡ್ ಅಲ್ಲಿ ಹೆಂಗಿರ್ತಾ ಇತ್ತು ಆ ಪ್ರಿಪ್ರೇಷನ್ಸ್? ಯಾಕಂದ್ರೆ ಸುದೀಪ್ ಸರ್ ಬಂದು ಪಂಚಾಯತಿ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಒಂದು 2 hours ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೆಂಗಿರ್ತಿತ್ತು? ಮೇಕಪ್ ಮಾಡಕ್ ಬರ್ತಿದ್ರ ಅಲ್ಲಿ ನಿಮ್ಗೆ? ಬೇರೆ ನೀವೇ ಮಾಡ್ಕೊಳ್ಳೋದಾ?
ಎಲ್ರು ಅದು ಸ್ವಲ್ಪ ರಿವೀಲ್ ಮಾಡಿ. ಏನಿಲ್ಲ, ನಮಗೆ ಈಗ ಶುಕ್ರವಾರ ನಮ್ದು ಲಗೇಜ್ ಎಲ್ಲ ಕಳಿಸ್ಬೇಕಾಗಿತ್ತು, ನಾಮಿನೇಷನ್ ಆಗಿತ್ತು, ಲಗೇಜ್ ಎಲ್ಲ ಹೋಗಿ ಅರ್ಲಿ ಮಾರ್ನಿಂಗ್ ಒಂದು 3 ಗಂಟೆ 3:30 4 ಗಂಟೆಗೆ ಹೇಳ್ಬೇಕಾಗಿರುತ್ತೆ, ರೆಡಿ ಆಗಿ ಬೇಗ ಶುರು ಮಾಡ್ತಾರೆ ಅವರು. ಅದು ಆ ಟೈಮ್ ಹೆಂಗೆ ಅಂತಂದ್ರೆ ನಮಗೆ ಇಡೀ ವಾರ ಕಳೆಯೋದು ಒಂದು ಆ ಟೆನ್ಷನ್, ಮತ್ತೆ ಸಾಟರ್ಡೆ ಮತ್ತೆ ಸಂಡೇದ ಎಪಿಸೋಡ್ ಅದೊಂದು ಕಳೆಯೋದು ಅಷ್ಟೂ ಒಂದು. ಅಂದ್ರೆ ಅವ್ರದ್ದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೆ ಒಂದೊಂದ್ಸರ್ತಿ ಸೂಪರ್ ಆಗಿರ್ತಿತ್ತು, ಒಂದೊಂದ್ಸರ್ತಿ ಹೀಗೆ ಹಿಂಡ್ದಂಗ ಆಗ್ತಿತ್ತು. ಬಿಕಾಸ್ ಆ ಪಂಚಾಯತ್ಗಾಗ್ಲಿ ಕೆಲವ್ರು ಮಾಡೋದಾಗ್ಲಿ, ಕೆಲವು ಟಾಪಿಕ್ಸ್ಗಳು ಬರೋದು, ಕೆಲವರು ರಾಂಗ್ ರೈಟ್ ಅನ್ನೋದು, ಅದನ್ನೆಲ್ಲ ಅದೊಂದು ದೊಡ್ಡ ಯುದ್ಧ ಮುಗಿಸ್ದಂಗೆ ಪ್ರತಿ ವಾರ. ಸೊ ನಾವು ಮೇಕಪ್ ನಾವೇ ಮಾಡ್ತಿದ್ವಿ, ರೆಡಿ ಡ್ರೆಸ್ಸಸ್ಗಳು ಬರ್ತಾ ಇದ್ವಿ, ನಂದು ಜಾಸ್ತಿ ನಾನೇ ಸೆಲ್ಫ್ ತಗೊಂಡೋಗ್ತಿದ್ವಿ, ರೆಡಿ ಆಗ್ಬಿಟ್ಟು ಕೂರ್ತಿದ್ವಿ. ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಸುದೀಪ್ ಸರ್ ಅವ್ರ ಹತ್ರ ಕಲಿಯೋದು ತುಂಬಾ ಇದೆ. ಅವರೊಂದು ಚಿಕ್ಕ ಯೂನಿವರ್ಸಿಟಿ ಅವ್ರು ತುಂಬಾ ತಿಳ್ಕೊಂಡಿದ್ದಾರೆ ವಿಚಾರ, ಮತ್ತೆ ಅವ್ರು ತಿಳ್ಕೊಂಡಿರೋದು ಒಂದು ಸಾಧಾರಣ ಮನುಷ್ಯನ್ಗೆ ಅರ್ಥ ಆಗಲ್ಲ, ಅರ್ಥ ಪಡಿಸುವಂತ ಅವಶ್ಯಕತೆನೂ ಇಲ್ಲ ಅವ್ರಿಗೆ. ಯಾಕಂದ್ರೆ ಅಷ್ಟು ಎಸ್ ಟ್ರಾವೆಲ್ಡ್ ಅಕ್ರಾಸ್ ದ ವರ್ಲ್ಡ್, ಎಸ್ ಸೀನ್ ದ ವರ್ಲ್ಡ್ ಅಂಡ್ ಈಸ್ ವೆರಿ ಎಜುಕೇಟೆಡ್ ಗೈ. ಆಮೇಲೆ ಹಲವಾರು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರೋರು, ಮತ್ತೆ ಅವರ ಒಡನಾಟ ಇರೋದು ಕೂಡ ಅಂತ ವ್ಯಕ್ತಿಗಳ ಜೊತೆ. ಹಾಗಾಗಿ ಇಸ್ ನಾಲೆಜ್ ಇಸ್ ವೆರಿ ಬಿಗ್. ನನಗೆ ಶನಿವಾರ ಭಾನುವಾರ ಎಪಿಸೋಡ್ ಅಲ್ಲಿ ಅವ್ರದ್ದು ಮಾತುಗಳನ್ನ, ಅವರ ಸೂಕ್ಷ್ಮತೆಗಳನ್ನ ಅವ್ರು ವಿವರಿಸುವಂತ ರೀತಿ, ಮತ್ತೆ ಅವರೊಂದು ಆಟಿಟ್ಯೂಡ್ ಆಗ್ಲಿ, ಅವ್ರು ಒಂದನ್ನ ಎಲ್ಲಿ ಕರ್ಕೊಂಡೋಗಿ ಅದನ್ನ ಆ ಶಬ್ದ ಒಂದು ಕೆಲವು ಬಹಳ ಚಿಕ್ಕ ಇದ್ರಲ್ಲಿ ತುಂಬಾ ಅರ್ಥದ ಮಾತಾಡ್ಬಿಡ್ತಾರೆ. ಹೌದು, ಬಹಳ ಚಿಕ್ಕ ಇದ್ರಲ್ಲಿ ಬಹಳ ದೊಡ್ಡ ಅರ್ಥಗಳನ್ನ ಕೆಲವು ಕೊಡ್ತಾರೆ. ನನಗೆ ಅದೆಲ್ಲ ವರ್ಸಟೈಲ್. ಅವ್ರು ಸಾಟರ್ಡೆ ಬರ್ತಾನೆ ಅಂದ್ರೆ ನಿಮ್ಗೆಲ್ಲ ಭಯ ಇರ್ತಿತ್ತ? ನೀವು ಡಿಸ್ಕಸ್ ಮಾಡ್ತಿದ್ರ? ಇರ್ತಾ ಇತ್ತು. ಏನು ನಾವು ನಮ್ಗೇನಿಲ್ಲಿ ಸಗಣಿ ಹಾಕಿದೀವಿ ಅಂತ ಗೊತ್ತಿರಲ್ಲ, ಇಡೀ ವಾರ ಏನ್ ಮಾಡಿರ್ತೀವಿ ಅಂತ, ಹಿಂದೆ ಮುಂದೆ ಏನ್ ನಡೆದಿರುತ್ತೆ, ನಮ್ ಹಿಂದೆ ಏನಾಗಿರುತ್ತೆ ಮುಂದೆ ಏನಾಗಿರುತ್ತೆ ಗೊತ್ತಿರಲ್ಲ. ಸೊ ಹಾಗಾಗಿ ಬಟ್ ನನಗೆ ಮಾತ್ರ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ಅವ್ರ ಜೊತೆ ಒಂದು ಅಂತ ಒಡನಾಟ, ಅಷ್ಟು ದಿವಸದ ಒಡನಾಟ ಸಿಗುವಂತ ಭಾಗ್ಯ ನಮ್ದಾಗಿತ್ತು ಒಂದು. ಎರಡನೇದು ನನಗೆ ಅವ್ರು ಕೊಟ್ಟಂತ ಸಪೋರ್ಟ್ ಆಗ್ಲಿ, ಪ್ರೀತಿ ಆಗ್ಲಿ, ಧ್ರುವ್ ಅಂತ ಮತ್ತೆ ನನ್ನ ತಿದ್ದಿರೋದಾಗ್ಲಿ. ಬಿಗ್ ಬಾಸ್ ಅಲ್ಲಿ ಇರೋದು ಎಲ್ಲ ಇಂಟರ್ವ್ಯೂನಲ್ಲೂ ಕೂಡ ಯೂಶಲ್ ಆಗಿ ಕೇಳಿರ್ತಾರೆ, ಬಟ್ ನನ್ನ ಇಂಟರ್ವ್ಯೂನಲ್ಲೂ ಸ್ವಲ್ಪ ಸ್ಪೆಷಲ್ ಆಗಿ ಏನಾದ್ರು ಹೇಳ್ತೀರೇನೋ ಅಂತ ಅನ್ಕೊಂಡಿದೀನಿ. ಸೊ ಒಬ್ಬೊಬ್ರು ಕಂಟೆಸ್ಟೆಂಟ್ ಹೆಸರುಗಳು ಹೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ನೀವು ಪಟ ಪಟ ಅಂತ ಹೇಳ್ಬೇಕು, ಆಯ್ತಾ? ಫಸ್ಟ್ ನಾನು ಯಾರ ಹೆಸರು ತಗೋತೀನಿ ಗೊತ್ತಾ? ಧ್ರುವ್ ಅಂತ ಹೆಸರು ತಗೋತೀನಿ. ಒನ್ ಮ್ಯಾನ್ ಶೋ. ಗಿಲ್ಲಿ ಎಂಟರ್ಟೈನರ್. ರಕ್ಷಿತಾ ಟಾಕೆಟಿವ್. ಅಶ್ವಿನಿ ಫೈರ್ ಬ್ರ್ಯಾಂಡ್. ಕಾವ್ಯ ಚಾರ್ಮಿಂಗ್. ರಘು ಲೀಡರ್. ಸ್ಪಂದನ ಚಾರ್ಮಿಂಗ್. ಸೂರಜ್ ಗುಡ್ ಕುಕ್. ರಾಶಿಕಾ ಗುಡ್ ಆಕ್ಟ್ರೆಸ್. ನಿಮ್ ಲೈಫ್ ಅಲ್ಲಿ ಪಾರ್ಟ್ನರ್ ಅನ್ನೋರ್ಗೆ ಎಷ್ಟು ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಎಷ್ಟನೇ ಸ್ಥಾನ ಕೊಡ್ತೀರಾ? ಅಂದ್ರೆ ಔಟ್ ಆಫ್ 5 ಹೇಳಿ ಸಾಕು. ನನ್ನ ಲೈಫ್ ಪಾರ್ಟ್ನರ್ ಯಾ, ಮೊದಲನೇದು ನನಗೆ ನನ್ನ ಪರಮಾತ್ಮ, ನನ್ನ ಸೃಷ್ಟಿಕರ್ತ. ತದಾದ ನಂತರ ನನ್ನ ಡ್ಯಾಡಿ ಮಮ್ಮಿ, ಅವ್ರು ಒಂದೇ ಸ್ಥಾನದಲ್ಲಿ ಬರ್ತಾರೆ. ಅದರ ಮೇಲೆ ನನಗೆ ನನ್ನ ಕೆರಿಯರ್, ಈ ಕಲಾ ಏನಿದೆ, ನನ್ನ ಸರ್ವಸ್ವ, ನನ್ನ ಉಸಿರು, ಅದ್ರ ಮೇಲೆ ಮೈ ಲೈಫ್. 5ನೇದು ಅದನ್ನು ಮೀರಿ ನೆಕ್ಸ್ಟ್ ನಿಮ್ಮ ಹೆಸರನ್ನು ಸೇರಿಸ್ಕೊಳ್ಳಿಲ್ಲ, ನೀವು ನಿಮ್ಮನ್ನ ಸೇರಿಸ್ಕೊಳ್ಳಿಲ್ಲ. ನಂದೇ ಅಲ್ವಾ ಎಲ್ಲ. ಓಕೆ, ನಾನು ಇವಾಗ ಒಂದೊಂದು ಟಾಪಿಕ್ ಹೇಳ್ತೀನಿ, ಆ ಟಾಪಿಕ್ ಬಗ್ಗೆ ನೀವು ಕಂಟಿನ್ಯೂಸ್ ಗೆ ಒಂದೊಂದು ನಿಮಿಷ ಮಾತಾಡ್ಬೇಕು. ಫಸ್ಟ್ ಟಾಪಿಕ್ ಪ್ರೀತಿ, ಲವ್, ಪ್ಯಾರ್, ಇಶ್ಕ್, ಮೊಹಬ್ಬತ್. ಲವ್ ಬಗ್ಗೆ 1 ನಿಮಿಷದಲ್ಲಿ ಮಾತಾಡಿ. ಇಟ್ ಇಸ್ ಲೈಫ್. ಜೀವನ ಅನ್ನೋದೇ ಇದು. ಪ್ರಾಣಿ, ಪಕ್ಷಿ, ಮರ, ಗಿಡ, ಈ ಇಡೀ ಯೂನಿವರ್ಸ್ ಏನೇ ಇರಲಿ, ಇವೆಲ್ಲ ಸೃಷ್ಟಿಯಾಗಿರೋದೇ ದೇವರ ಪ್ರೀತಿಯಿಂದ. ಇದನ್ನ ಉಳಿಸ್ಕೋಬೇಕಾಗಿರೋದು ಪ್ರೀತಿಯಿಂದ. ದಿಸ್ ಇಸ್ ಲವ್ ಫಾರ್ ದೇವ್ರು, ಕ್ರಿಯೇಟರ್, ಸರ್ವಸ್ವ, ಕ್ರಿಯೇಟರ್, ಎವ್ರಿಥಿಂಗ್ ಇಸ್ ದಿಸ್. ಅಮ್ಮ, ದೇವರು ನೀವು ಏನಂದ್ರಿ ಹಿಂದೆ ಕ್ವಶನ್ ಏನ್ ಕೇಳಿದ್ರಿ, ಅವ್ರನ್ನ ಕಣ್ಣಿಗೆ ಕಾಣ್ತಾರ ಅಂದ್ರೆ ಹೌದು, ಅದೇ ಅಮ್ಮ. ಹೆಂಡತಿ ಸೆಕೆಂಡ್ ಅಮ್ಮ. ಫಿಲ್ಮ್ ಇಂಡಸ್ಟ್ರಿ ನನ್ನ ಉಸಿರು, ನನ್ನ ಪ್ರಾಣ, ನನ್ನ ಸರ್ವಸ್ವ, ನನ್ನ ಆರಾಧನೆ ದೇವರು, ನನ್ನ ತಂದೆ ತಾಯಿ ಕೂಡ, ನನ್ನ ಪಾರ್ಟ್ನರ್ ಕೂಡ, ನನ್ನ ಲವ್ ಕೂಡ, ಎಲ್ಲವೂ ನನ್ನ ಇಂಡಸ್ಟ್ರಿ. ಬಿಗ್ ಬಾಸ್ ಮನೆ ಲೈಫಿನ ಟರ್ನಿಂಗ್ ಪಾಯಿಂಟ್. ನಂದು ಒಂದು ಹಲವಾರು ಕನಸುಗಳನ್ನ ನನಸು ಮಾಡಿದ್ದು, ನನಗೆ ತುಂಬಾ ನೋವು ಕೊಟ್ಟಂತ ಸಮಯದಲ್ಲಿ ನನ್ನನ್ನು ಮತ್ತೆ ಎದ್ದು ನಿಲ್ಲಿಸಿರೋವಂಥ ಶೋ. ನನಗೆ ಇಟ್ಸ್ ಅ ಗಾಡ್ ಗಿಫ್ಟ್, ನನ್ನ ಪ್ರೇಯರ್ ಕಮ್ ಟ್ರೂ. ಮತ್ತೆ ಅದರಿಂದ ಹಲವಾರು ತುಂಬಾ ಸಿಕ್ಕಿದೆ ನನಗೆ. ಮತ್ತೆ ಮೈ ಪೇರೆಂಟ್ಸ್ ಆಲ್ಸೋ ಫೀಲ್ ಪ್ರೌಡ್. ನಮ್ಮ ಊರು, ನಮ್ಮ ಊರವರಾಗ್ಲಿ, ನಮ್ಮವರಾಗ್ಲಿ, ನನ್ನ ಟೀಚರ್ಸ್ ಆಗಲಿ, ನಾನು ಇದ್ದಂಥ ರೀತಿ, ನನ್ನ ಪರ್ಸನಾಲಿಟಿ ಇತ್ತದ್ರೊಳಗಡೆ ಬಹಳ ಹೆಮ್ಮೆ ಪಟ್ಟಂತ ರೀತಿ, ಅದ್ರ ಬಗ್ಗೆ ಬಹಳ ಸಂತೋಷ. ಸುದೀಪ್ ಸರ್ ನನ್ನ ಜಗದ್ಗುರು. ನನಗೆ ಸುದೀಪ್ ಸರ್ ಒಂದು ಆಕ್ಟರ್ ಆಗಿ ಮಾತ್ರ ಗೊತ್ತಿತ್ತು, ಆದರೆ ಈ ಶೋ ಮುಖಾಂತರ ನನಗೆ ಅವರು ಒಬ್ರು ಗುರುಗಳಾಗಿ ಸಿಕ್ಕಿದ್ರು, ಒಬ್ರು ಅಣ್ಣನಾಗಿ ಸಿಕ್ಕಿದ್ರು, ಒಂದು ಬೆಸ್ಟ್ ಫ್ರೆಂಡ್ ಆಗಿ ಸಿಕ್ಕಿದ್ರು. ಸೊ ಹಲವಾರು ವಿಚಾರಗಳನ್ನ ಹೇಳ್ಕೊಟ್ರು. ಒಂದು ಮ್ಯಾನರಿಸಮ್ ಹೇಗಿರಬೇಕು,
ಧ್ರುವ ನೀನು ಹೊರಗಡೆ ಹೇಗಿರಬೇಕು ಅಂತ ವೈಯಕ್ತಿಕವಾಗಿ ನನಗೆ ಹೇಳ್ಕೊಟ್ಟಂಥವ್ರು. ಸೊ ನನಗಿವತ್ತು ನನ್ನ ಗುರುವಿನ ಸ್ಥಾನದಲ್ಲಿ, ನನ್ನ ಜಗದ್ಗುರುವಿನ ಸ್ಥಾನದಲ್ಲಿ ನಾನು ಅವ್ರನ್ನ ಓಕೆ. ರಕ್ಷಿತಾ ಶೆಟ್ಟಿ ಹೀಗೂ ಉಂಟೆ, ಹೀಗೂ ಇರ್ತಾರಾ ಅನ್ನೋದನ್ನ ನನಗೆ ತೋರಿಸ್ಕೊಟ್ಟಂತ ವ್ಯಕ್ತಿ, ಮತ್ತೆ ನನ್ನಲ್ಲಿ ಇಷ್ಟು ಪೇಷನ್ಸ್ ಇದೆ ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ. ನಾನು ಇನ್ನು ಮುಂದೆ ಅವ್ರನ್ನ ದಾಟಿ ಬಂದಿದ್ದೀನಿ, ಅವ್ರನ್ನ ದಾಟಬಲ್ಲೆ ಅಂತಂದ್ರೆ ಇನ್ನು ಪ್ರಪಂಚದಲ್ಲಿ ಎಂಥವ್ರನ್ನ ದಾಟಬಲ್ಲೆ ಅನ್ನೋ ಒಂದು ನಂಬಿಕೆಯನ್ನ ನನ್ನಲ್ಲಿ ತಂದಂತ ವ್ಯಕ್ತಿ. ಸೊ ಹಾಗೆ ಶಿ ಇಸ್ ಆಲ್ಸೋ ವೆರಿ ಸ್ಪೆಷಲ್. ಬೆಂಗಳೂರು ನನಗೆ ಫೇಮ್ ಕೊಟ್ಟಂತ ಊರು, ಹೆಸರು ಕೊಟ್ಟಂತ ಊರು. ನನಗೆ ಕಲಾ ಸೇವೆ ಮಾಡೋದಕ್ಕೆ ನನ್ನ ಕನಸುಗಳೇನಿತ್ತು ಅದನ್ನ ಮನ್ಸು ಮಾಡಿರೋಂಥ ಊರು. ಸ್ಪೆಷಲಿ ಕಂಠೀರವ ಸ್ಟುಡಿಯೋ ಏನು ಫಸ್ಟ್ ನನಗೆ ಏನು ಇಂಡಸ್ಟ್ರಿ ಗೊತ್ತಿಲ್ಲದಿರೋ ಟೈಮಲ್ಲಿ ಬಂದು ಅಲ್ಲಿ ಮಣ್ಣು ಮುಟ್ಟು, ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅಲ್ಲಿ ಮಣ್ಣನ್ನು ಮುಟ್ಟಿ ಹಣೆ ಮೇಲೆ ಇಟ್ಟು ನಾನು ಹೀರೋ ಆಗಿ ಇಲ್ಲಿ ನಾನು ನಟನೆ ಮಾಡಬೇಕು, ಹೀರೋ ಆಗಿ ಇದೇ ಕ್ಷೇತ್ರದಲ್ಲಿ ನಾನು ಶೂಟಿಂಗ್ ಆಗಬೇಕು ಅಂತ ಕೇಳ್ಕೊಂಡಿದ್ದೆ. ಆ ಕನಸನ್ನ ನನಸು ಮಾಡಿರುವಂಥ ಊರು, ಹಲವಾರು ಅಭಿಮಾನಿಗಳನ್ನು ಕೊಟ್ಟಂಥ ಊರು, ಸನ್ಮಾನವನ್ನು ಕೊಟ್ಟಂಥ ಊರು, ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ, ಅಣ್ಣ ತಂಗಿಯರನ್ನ, ತಮ್ಮಂದ್ರನ್ನ ಕೊಟ್ಟಂಥ ಊರು, ಒಳ್ಳೊಳ್ಳೆ ನಿರ್ದೇಶಕರು, ನಿರ್ಮಾಪಕರುಗಳನ್ನ, ಟೆಕ್ನಿಷಿಯನ್ಗಳನ್ನ ಕೊಟ್ಟಂಥ ಊರು ನನ್ನ ಬೆಂಗಳೂರು. ಸೂಪರ್. ಓಕೆ ಧ್ರುವನ್ ಸರ್, ಎಲ್ಲರ ಲೈಫಲ್ಲೂ ಒಬ್ರು ಸೆಲೆಬ್ರಿಟಿ ಆಗಿರ್ಲಿ ಅಥವಾ ಒಬ್ರು ಪೌರ ಕಾರ್ಮಿಕರಾಗಿರ್ಲಿ, ಯಾರೇ ಆದ್ರೂ ಕೂಡ ಎಲ್ಲರ ಲೈಫಲ್ಲೂ ಒಂದು ಏರಿಳಿತ, ವೇರಿಯೇಷನ್ ಅಂತ ಇದ್ದೇ ಇರುತ್ತೆ. ಲೈಫಲ್ಲಿ ಮರೆಯಲಾಗದಂಥದ್ದು ನೋವಿಂದು ಘಟನೆಗಳು ಅಥವಾ ಸ್ವೀಟ್ ಮೆಮೊರೀಸ್ ಅಂತ 1000 ಇರುತ್ತೆ. ನಿಮ್ಮ ಲೈಫಲ್ಲಿ ಇಲ್ಲ ನನಗೆ ಇನ್ಸಿಡೆಂಟ್ನ ನಾನು ಮರೆಯೋಕ್ಕಾಗಲ್ಲ, ಇದು ನನ್ನನ್ನು ಬದಲಾವಣೆ ಮಾಡ್ತು ಅಂತ ನೆನ್ಪು ಮಾಡ್ಕೊಳ್ಳೋ ಅಂಥ ಒಂದು ಇನ್ಸಿಡೆಂಟ್ ಅಂದರೆ ನೀವು ಏನು ಹೇಳ್ಬೋದು? ತುಂಬ ಇದೆ ಆ ರೀತಿ ಘಟನೆಗಳು. ಕೆಲವು ನಾನು ನಂಬಿಕೆ ದ್ರೋಹ ಹೋಗಿದ್ದೆ ತುಂಬ. ನನ್ನ ಕಹಿ ಘಟನೆ ನಾನು ನಂಬೋದು, ನಾನು ಯಾವತ್ತೂ ಮರೆಯಲ್ಲ, ಅದನ್ನು ಕ್ಷಮಿಸೋದು ಇಲ್ಲ. ಮತ್ತು ನಾನು ನಿಮ್ಮ ಈ ವಾಹಿನಿ ಮೂಲಕ ಕೇಳ್ಕೊತೀನಿ, ನಾನು ಗಟ್ಟಿ ಇದ್ದೀನಿ. ನಾನು ಕಲ್ತಂತ, ನನಗೆ ಕೊಟ್ಟಂತ ಕಲಿಕೆ, ನನ್ನ ತಂದೆ ತಾಯಿ ಅವರ ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಇತ್ತು. ಹಾಗಾಗಿ ನಾನು ಅದನ್ನ ದಾಟಿ ಬಂದು ನಿಲ್ಲೋ ಅಷ್ಟು ತಾಕತ್ತು ನನಗೆ ಭಗವಂತ ಕೊಟ್ಟಿದ್ದಾನೆ. ಯಾವತ್ತು ಯಾವುದೇ ಒಂದು ವ್ಯಕ್ತಿಗೆ ಸಹಾಯ ಮಾಡಿರುವಂಥ ವ್ಯಕ್ತಿಗೆ ಅವರ ಮನೆಯಲ್ಲಿ, ಅವರ ಮನೆಯ ತಟ್ಟೆಯಲ್ಲಿ ಊಟ ಮಾಡಿ ಅವ್ರಿಗೆ ವಿಷ ಹಾಕುವಂಥ, ಮತ್ತೆ ನಿಮಗೆ ಕಷ್ಟ ಅಂತ ಹೇಳಿದಾಗ ಲಕ್ಷ ರೂಪಾಯಿ ಹಿಂದೆ ಮುಂದೆ ನೋಡಿ ಕೊಟ್ಟಾಗ ಒಳ್ಳೇದಾಗ್ಲಿ ಅಂತ ಅವ್ರ ಮೇಲೇನೆ ಕೇಸ್ ಹಾಕಿ ಅವರ ಇಡೀ ಕುಟುಂಬನ ಅವ್ರನ್ನ ಹಾಳು ಮಾಡೋವಂಥ ನೀಚ ಇದು ಮಾಡ್ತಾರಲ್ಲ, ಇದನ್ನ ಮಾಡಕ್ ಹೋಗ್ಬೇಡಿ. ಒಬ್ರಿಗೆ ನಾವು ಒಳ್ಳೇದು ಮಾಡೋಕ್ಕಾಗದಿದ್ರು ಕೆಟ್ಟದ್ದು ಮಾಡಬಾರ್ದು. ಯಾವ ಇಂಥ ದ್ರೋಹಿಗಳಿದ್ದಾರೆ ಇವತ್ತು. ಸುಳ್ಳು ಹೇಳಿ, ಸ್ಪೆಷಲಿ ಕೆಲವು ಹೆಣ್ಮಕ್ಳು ಈಗ ತನ್ನ ಹೆಣ್ಣು ಅನ್ನೋ ಕಾರಣಕ್ಕೆ ಇವತ್ತು ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಮಾಡಬೇಡಿ. ಈ ಮೂಲಕ ಅಧಿಕಾರಿಗಳ ಹತ್ರ ಕೇಳ್ಕೊತೀನಿ, ಸ್ವಲ್ಪ ಹಿನ್ನೆಲೆ ಚೆಕ್ ಮಾಡಿ. ಯಾವ ಹುಡುಗ ಇಲ್ಲಿಂದ ಬರ್ತಾನೆ, ಅವ್ರ ಹಿಸ್ಟ್ರಿ ಏನಿದೆ, ಅವ್ರದ್ದು ಏನೆಲ್ಲ ಅಚೀವ್ಮೆಂಟ್ಸ್ ಇದೆ, ರೆಕಾರ್ಡ್ಸ್ ಇದೆ, ಇಂಥವ್ರು ಈ ರೀತಿ ಮಾಡಬಲ್ರ ಅಂತ. ಯಾರೋ ಬಂದ ತಕ್ಷಣ, ಕಂಪ್ಲೇಂಟ್ ಕೊಟ್ಟ ತಕ್ಷಣ ಒಬ್ಬ ಸೆಲೆಬ್ರಿಟಿ ಅಂದ ಮಾತ್ರಕ್ಕೆ ಅದನ್ನ ರಿಜಿಸ್ಟರ್ ಮಾಡಿ, ಟಿವಿಲಿ ದೊಡ್ಡ ಜಾತ್ರೆ ಮಾಡಿ, ಮೀಡಿಯಾದವ್ರು ಜಾತ್ರೆ ಮಾಡಿ. ಯಾಕಂದ್ರೆ ಅಲ್ಲಿವರೆಗೆ ಬರೋದಕ್ಕೆ 30-35 ವರ್ಷದ ತಪಸ್ಸಿರುತ್ತೆ, ಅದಕ್ಕೆ ಸ್ಯಾಕ್ರಿಫೈಸ್ ಇರುತ್ತೆ. ಕಣ್ಣಲ್ಲಿ ಕಣ್ಣೀರಲ್ಲ, ರಕ್ತ ಸುರಿಸಿರ್ತೀವಿ ಅಲ್ಲಿವರೆಗೆ ಬರೋದಕ್ಕೆ. ಆ ಕ್ಷೇತ್ರದಲ್ಲೇ ನಮಗೆ ಕೊಟ್ಟಂತ ಕಷ್ಟಗಳು, ಆದಂತ ಅನ್ಯಾಯಗಳು, ಅದರಿಂದನೇ ಹೊರಗಡೆ ಬಂದಿರಲ್ಲ. ಇದನ್ನ ಸ್ವಲ್ಪ ಬುದ್ಧಿವಂತರಾಗಿ, ಮಾನಸಿಕರಾಗಿ ಬೇಡ, ಅಧಿಕಾರಿಗಳಿಗೂ ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ, ಏನು ಇದು ಸತ್ಯನ ಸುಳ್ಳ, ಇದು ಹಿಂದೆ ಆಕ್ಚುಲ್ ನಡೆದಿದ್ದೇನು, ಏನು ಇದು ಅಂತ, ಇದ್ರ ಬಗ್ಗೆ ಸ್ವಲ್ಪ ಎಲ್ಲರೂ ಜವಾಬ್ದಾರಿಯುತವಾಗಿ, ಮತ್ತೆ ಸಹಾಯ ಮಾಡಿದ ಮನೆಗೆ ಅಥವಾ ಅನ್ನ ಹಾಕಿರೋದ್ ಮನೆಗೆ ಯಾವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ. ಭಗವಂತನ ಬಿಟ್ಟಿದೀವಿ, ನೋಡ್ಕೊಳ್ತಾರೆ, ಸುಮ್ಮನಿದೀವಿ ನಾವು. ನಮ್ಮ ತಂದೆ ತಾಯಿನೇ ಹೇಳಿದ್ರು, ನಿನ್ನಿಂದ ತಪ್ಪಾಗೋದು ಬೇಡ, ನಿನಗ್ ಮಾಡಿದ್ರಲ್ವ ಮೋಸ, ನಿನ್ನಿಂದ ತಪ್ಪಾಗೋದು ಬೇಡ. ತುಂಬಾ ಕಾಡುತ್ತಾ ನಿಮ್ಗೆ ಆ ಇನ್ಸಿಡೆಂಟ್? ಅಂದ್ರೆ ನನಗಿಂತ ಜಾಸ್ತಿ ನನಗೇನಿಲ್ಲ. ನಾನು ನನ್ನ ಜೀವನದಲ್ಲಿ ಹೊರಟಿರೋದೇ ನನ್ನ ತಂದೆ ತಾಯಿಗೋಸ್ಕರ. ಇದನ್ನೆಲ್ಲ ನನಗೆ ಅವ್ರ ಖುಷಿ ಮುಂದೆ ಬೇರೆ ಏನೂ ಇಲ್ಲ. ನಾನು ಯಾವ್ದಾದ್ರು ಏನಾದ್ರು ಪ್ರೈಸ್ ತಂದಾಗ ಚಿಕ್ಕದ್ರಿಂದನೂ ನನಗದೊಂದು ಕ್ರೇಜ್. ಐ ಆಮ್ ಯೂನಿವರ್ಸಿಟಿ ಚಾಂಪಿಯನ್. ನಾನು ಅವಾರ್ಡ್ಸ್ ಸಿಕ್ಕಾಪಟ್ಟೆ ವಿನ್ ಆಗಿದೆ. ಸ್ಕೂಲ್ ಡೇಸಿಂದಾನೇ ಬಿನ್ ಅ ಚಾಂಪಿಯನ್. ನೀವು ಸ್ಪೋರ್ಟ್ಸ್ ಅಲ್ಲಿ, ಕಲ್ಚರಲ್ಲಿ. ನನ್ನ ಸ್ಕೂಲ್ ಡೇ ಅಲ್ಲಿ ಪ್ರತಿ ಸರ್ತಿ ಒಂದು ಅಷ್ಟು ಪ್ರೈಸಸ್ ಮನೆಗೆ ತಂದು ಡಂಪ್ ಮಾಡ್ತಾ ಇದ್ದೆ. ನನಗೆ ಆವತ್ತಿಂದಾನು ಇಲ್ಲಿವರೆಗೂ ಅದೇ ಕ್ರೇಜ್. ನಾನು ಯಾವುದಕ್ಕೆ ಹೋದ್ರೂ ಐ ಆಮ್ ವೆರಿ ಕಾಂಪಿಟೇಟಿವ್, ಐ ಆಮ್ ವೆರಿ ಪ್ರಿಪೇರ್ಡ್. ಈ ಶೋ ಅಲ್ಲಿ ಒಂದು ಹೀಗಾಯ್ತು ಅಂತ ಬಿಟ್ರೆ, ಐ ಆಲ್ವೇಸ್ ಬೀನ್ ದ ಬೆಸ್ಟ್ ಇನ್ ವಾಟ್ ಎವರ್ ದ ಕಾಂಪಿಟೇಷನ್. ಸೊ ಅದನ್ನ ಪ್ರೌಡ್ ಫೀಲ್ ನಿಮಗೆ ತಂದೆ ತಾಯಿ ಮುಖದಲ್ಲಿ ಬರುತ್ತಲ್ಲ, ಆ ಒಂದು ಕ್ಯಾಪ್ಚರ್ ಮಾಡೋದಕ್ಕೇನೆ ಇಲ್ಲಿವರೆಗೆ ನನ್ನ ಉಸಿರು, ನನ್ನ ಜೀವನ ನಾನು ಇಟ್ಟಿರೋದೇ. ಅದು ನಾನು ಕೊಟ್ಟಾಗ
ಗುಡ್ ಅಂತಾರಲ್ಲ ಆ ಮೂಮೆಂಟ್, ಅದು ನನಗೆ ಅದೇ ಥ್ರಿಲ್. ನಾನು ಏನೇ ಮಾಡಿ ಬಂದ್ರು ಅದು ಡ್ಯಾಡಿ ಮಮ್ಮಿಗೆ ಖುಷಿ ಆದಾಗ ಶಬಾಷ್ ಅಂತಾರಲ್ಲ, ಇಟ್ಸ್ ಅ ಥ್ರಿಲ್. ಹೀಗಿರ್ಬೇಕಾದ್ರೆ ಆಮೇಲೆ ನಮ್ಮ ತಂದೆ ತಾಯಿ ತುಂಬಾ ರೆಪ್ಯೂಟೆಡ್, ಇಲ್ದಿರೋ ಕಳಂಕನ ನಮ್ಮ ಮೇಲೆ ಹಾಕಿ ನಮ್ಮಿಂದ ಅವರೆಷ್ಟು ಸಫರ್ ಆದ್ರು ಅದು ಯಾರು ಕೇಳಬಾರ್ದು. ನಾವು ಮನ್ಸಲ್ಲಿ ಅನ್ಕೊಳ್ದಿರೋ ಅಂಥದ್ದೆಲ್ಲ ನಮ್ಮ ಮೇಲೆ ಬಂದು ಜಸ್ಟ್ ಬಿಕಾಸ್ ಆಮ್ ಅ ಸೆಲೆಬ್ರಿಟಿ, ಟಿವಿಲಿ ನಾನಾ ರೀತಿ ನ್ಯೂಸ್ ಚಾನಲ್ ಎಲ್ಲ ಹೋಗುತ್ತೆ, ಅದಕ್ಕೆ ಕಲರ್ ಮಾತಾಡ್ತಾರೆ. ಅದನ್ನ ತಗೊಂಡು ಇಷ್ಟು ದಿವಸ ಒಳ್ಳೆ ಹೆಸರು ತಂದು ಕೊಟ್ಟಿರೋ ಇವತ್ತು ಒಂದು ಕೆಟ್ಟ ಸಹವಾಸ ಮಾಡಿ, ಒಂದು ಕೆಟ್ಟ ನೀಚ ವ್ಯಕ್ತಿಗಳ ಸಹವಾಸ ಮಾಡಿ, ಇವತ್ತು ತಂದೆ ತಾಯಿ ನನ್ನಿಂದ ಇದು ಫೇಸ್ ಮಾಡಬೇಕು ಅಂತ ಗನ್ನಲ್ಲಿ ಶೂಟ್ ಮಾಡ್ಕೊಳ್ಬೇಕು ಅಂತ ಅನಿಸ್ತೈತೆ. ಸೊ ನಾನು ಇಂಥದ್ನ ಈ ಪರಿಸ್ಥಿತಿಗೆ ತಂದಿಟ್ನಲ್ಲ ನನ್ನ ತಂದೆ ತಾಯಿನ, ಬಿಕಾಸ್ ತಂದೆ ತಾಯಿ ಹೊರಗಡೆ ಪೇಟೆಗೆ ಹೋಗಕ್ ಆಗ್ತಾ ಇರ್ಲಿಲ್ಲ ಏನು. ಆದ್ರೆ ನಮ್ಮ ಬಗ್ಗೆ ಗೊತ್ತಿದೆ, ನಮ್ಮ ಊರವ್ರಿಗೆ ನಮ್ಮ ಬಗ್ಗೆ ಗೊತ್ತಲ್ಲ ಈಗ ಏನೆಲ್ಲ ನಡೀತಾ ಇದೆ, ಟ್ರ್ಯಾಪ್ಗಳು ಗೊತ್ತಿರೋದ್ರಿಂದ ಅದು ಬಹಳ ಇದಾಯ್ತು. ಇವತ್ತು ಬಿಗ್ ಬಾಸ್ ಆಮೇಲೆ ಬಂತು ವೇದಿಕೆ, ನಾವೇನು ಅಂತ ಗೊತ್ತಾಯ್ತು, ಹಲವಾರು ಇದರಿಂದ ಇದಾಯ್ತು. ಆದ್ರೆ ಆ ಇನ್ಸಿಡೆಂಟ್ ಆದ ಆ ಟೈಮಲ್ಲಿ ನಮ್ಮ ತಂದೆ ಹತ್ರ ವೆಪನ್ ಇದೆ. ನನಗೆ ಎಷ್ಟೋ ಸಲ ಅನಿಸ್ತು, ನನ್ನಂತ ಮಗ ಬೇಕಾ, ನನ್ನಿಂದ ಎಷ್ಟು ನೋವು ತಿಂದ್ರು, ನಾನು ಬದುಕಿರ್ಬೇಕಾ, ಇದಕ್ಕೆ ಎಷ್ಟೋ ಸಲ ಇಟ್ಕೊಂಡು ಸಿಂಗಲ್ ಬ್ಯಾರಲ್ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕು ಅಂತ ಎಷ್ಟೋ ಸಲ ಥಾಟ್ ಬಂದಿದೆ ಇದು ಯಾಕೆ ಅವರು ಇಂತ. ಆದರೆ ನಾನು ಆ ರೀತಿ ಮಾಡ್ಕೊಂಡಿದ್ರೆ ಒಂದು ಆ ಆಪಾದನೆಗೆ ಇವ್ನು ಸತ್ತ ಅಂತ ಹೌದು ನನಗೆ ಪ್ರೂವ್ ಮಾಡ್ಕೊಳ್ಳೋಕೆ ಎಲ್ಲಿ ಸಿಗ್ತಾ ಇತ್ತು. ಇವತ್ತು ಏನು ಇವತ್ತು ಬಿಗ್ ಬಾಸ್ ಇಂದ ಎಲ್ಲಿ ಬಂದು ನಿಂತಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿ ಎಷ್ಟು ನಾನು ಹಾಕಿರೋ ಫೋಟೋಸ್ಗಳಿಗಿಂತ ಜಾಸ್ತಿ ಸನ್ಮಾನದ್ದೇ ಇದೆ, ಶಾಲ್ ಹಾಕಿರೋದು. ಅದು ಪ್ರೂವ್ ಮಾಡ್ಕೊಳ್ಳೋದಕ್ಕಾಗ್ತಿತ್ತು. ಈಗ ಅನ್ನಿಸ್ತದೆ ಎಲ್ರಿಗೂ ಈ ಮುಖಾಂತರ ನಾನು ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರ ಜೀವನದಲ್ಲಿ ಮೋಸ ಆಗಿದೆ ಆ ಟೈಮ್ನ ದಾಟಕ್ ಬಿಡಿ ಪೇಷನ್ಸ್ ಆಗಿ. ನಂತರ ನಿಮಗೊಂದು ಅವಕಾಶ ಬರುತ್ತೆ ನಿಮ್ಮನ್ನ ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದು. ಆಗ ನೀವು ತೋರಿಸಿ ಏನು ಅಂತ, ಆಗ ಯಾರು ನಿಮ್ ಮುಂದೆ ನಿಲ್ಲೋ ಅಷ್ಟು ಮಟ್ಟಕ್ಕೂ ಇರಲ್ಲ, ಆ ಮಟ್ಟಕ್ಕೆ ಬೆಳೀರಿ. ನಾನು ಹೇಳೋದು ಅದೇ, ನನ್ನ ಲೈಫ್ ಇದೊಂದು ರಿಯಲ್ ನಡೆದಿರೋಂಥ ಇನ್ಸಿಡೆಂಟ್. ಇದು ಎಲ್ರಿಗೂ ಮಾದರಿ ಆಗ್ಲಿ. ನಿಮ್ಮ ಟೈಮಲ್ಲಿ ಬ್ಯಾಡ್ ಟೈಮ್ ಬಂದಿದ್ಯಾ, ನೀವು ನಿಮ್ಮಿಂದ ಅನ್ಯಾಯ ಆಗಿಲ್ವಾ, ಕಾಯಿರಿ, ಒಂದು ವೇದಿಕೆ ಒಂದು ಅವಕಾಶ ಸಿಗುತ್ತೆ, ಅಲ್ಲಿ ಪರ್ಫಾರ್ಮ್ ಮಾಡಿ, ಅಲ್ಲಿ ತೋರಿಸಿ. ಅವತ್ತು ಇಡೀ ಪ್ರಪಂಚ ನಿಮಗೆ ಸನ್ಮಾನ ಮಾಡಿ, ಆಗ ತಂದೆ ತಾಯಿಗೂ ಖುಷಿ ಆಗುತ್ತೆ. ಟುಡೇ ದೇ ಆರ್ ವೆರಿ ಪ್ರೌಡ್. ಸುದೀಪ್ ಸರ್ ಅವ್ರ ಹತ್ರ ಮಾತಾಡಿದ್ದಾರೆ, ಅವ್ರು ಅನ್ಕೊಂಡೇ ಇರ್ಲಿಲ್ಲ ನಾನು ಇಷ್ಟೆಲ್ಲ ಒಂದು ಹಳ್ಳಿಯಿಂದ ಕೊಡ್ಲಿಪೇಟೆ, ನನ್ನ ಹಳ್ಳಿಯಿಂದ ಬಂದಿರೋದು. ಇಟ್ಸ್ ಆಲ್ ಗುಡ್ ಮೂಮೆಂಟ್ಸ್. ಮತ್ತೆ ಮಮ್ಮಿ ಹೇಳಿದ್ರು ಕಿಚ್ಚನ ಚಪ್ಪಾಳೆ ತಗೊಂಡ್ ಬರ್ಬೇಕು, ಅದನ್ನು ದೇವರ ಆಶೀರ್ವಾದದಿಂದ ಅದನ್ನು ಸಿಕ್ತು, ಇಡೀ ಸೀಸನ್ ಸಿಕ್ತು. ಹೌದು ವಾರಕ್ಕೆ ಒಂದು ಸಲ ಏನೋ ಕನ್ಸಿಡರ್ ಮಾಡಿ ಕೊಡೋದಲ್ಲ, ಅದು ಇಡೀ ಸೀಸನ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಟ್ರು. ಸೊ ಐ ಆಮ್ ದ ಒನ್ ಹೂ ಹಸ್ ಟೇಕನ್ ದಟ್. ಸೊ ಮಮ್ಮಿಗೆ ಶಿ ವಾಸ್ ವೆರಿ ಹ್ಯಾಪಿ. ನಾಡ್ದ ಇವನಲ್ಲಿ ಸರ್ಗೆ ಥ್ಯಾಂಕ್ಸ್, ನನಗೆ ಆನರ್ ಕೊಟ್ಟಿದ್ದೆ. ಲೈಫ್ ಅಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಏನ್ ಅನ್ಸುತ್ತೆ ಇವಾಗ್ಲೂ ನೀವು ಆ ಮೂಮೆಂಟ್ ನ ನೆನ್ಪು ಮಾಡ್ಕೊಂಡ್ರೆ ಖುಷಿ ಆಗ್ತೀರಾ, ಚೆರಿಶ್ ಮಾಡೋದು ಯಾವಾಗ್ಲೂ ಕೂಡ ಅಂತ ಇನ್ಸಿಡೆಂಟ್? ರೀಸೆಂಟ್ ಆಗಿ ಅದೇ ನನಗೆ ಇಡೀ ಸೀಸನ್ ಕಿಚ್ಚನ ಚಪ್ಪಾಳೆ ಅದು ನಿನ್ನೆ ನನಗೆ. ಅದನ್ನ ಬಿಟ್ಟು ಹಲವಾರು ನಾನು ತುಂಬಾ ಇದೆ ಈ ರೀತಿ ಒಂದು ಒಳ್ಳೊಳ್ಳೆ ಮೂಮೆಂಟ್ಸ್. ನಾನು ಫ್ಲೈಟ್ ಇದಕ್ಕೆ ಸೆಲೆಕ್ಟ್ ಆಗಿ ನನಗೆ ಫಸ್ಟ್ ಪೋಸ್ಟಿಂಗ್ ಆದಾಗ್ಲೂ ನಾನು ಪೋಸ್ಟಿಂಗ್ ಹೋಗಕ್ ಮುಂಚೆ ಕಂಪನಿ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ, ನಮ್ಮ ಡ್ಯಾಡಿ ಮಮ್ಮಿ ಇನ್ನೂ ಫ್ಲೈಟಲ್ಲಿ ಕೂತಿಲ್ಲ, ನನಗೆ ಅವ್ರನ್ನ ಒಂದು ಕೂರ್ಸಿನೇ ನಾನು ಪೋಸ್ಟಿಂಗ್ ಮಾಡ್ಕೋಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ಆಗ ಅವ್ರಿಗೆಲ್ಲ ಫ್ರೀ ಅಂದ್ರೆ ಟ್ಯಾಕ್ಸ್ ಮಾತ್ರ ಕಟ್ಟಿ. ಏನ್ ಪ್ರೊಫೆಷನ್ ಸೆಲೆಕ್ಟ್ ಆಗಿದ್ರಿ ನೀವು? ಕ್ಯಾಬಿನ್ ಕ್ರೂ ಆಗಿದ್ದೆ ನಾನು. ಇಂಟರ್ನ್ಯಾಷನಲ್ ಫ್ಲೈಟ್ ಇಂಡಿಯಾ ಟು ಫಾರಿನ್ ಕಂಟ್ರೀಸ್. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 4 ವರ್ಷ. ಮತ್ತೆ ಯಾಕೆ ಬಿಟ್ರಿ? ಇಲ್ಲಿ ಪ್ಯಾಷನ್ ಇದೆ, ನಾನು ಹೇಳಿದ್ನಲ್ಲ ನಿಮ್ಗೆ, ಸಿನಿಮಾ ಇಸ್ ಅ ಬಿಗ್ಗೆಸ್ಟ್ ಪ್ಯಾಷನ್. ಸ್ಯಾಲರಿ ಎಲ್ಲ ಎಷ್ಟು ಫಿಕ್ಸ್ ಆಗಿರುತ್ತೆ ಅದಕ್ಕೆ? ಆಗ ಕ್ಲೋಸ್ ಟು ಲ್ಯಾಕ್, ಆಗ್ಲೇ 1 ಲಕ್ಷ ಹತ್ರ. ಬಟ್ ಆ ಕೆಲಸ ಬಿಟ್ಟು ಇಂಡಸ್ಟ್ರಿ ಅಂತ ನೀವು ಬಂದ್ರ ಇಂಡಸ್ಟ್ರಿಗೆ? ನಾನು ಅದಕ್ಕೆ ರೀಸೆಂಟ್ ಆಗ್ಲೂ ನಾನು ದುಬೈಯಲ್ಲಿ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಆಗಿದ್ದೆ. ನಾನು ದುಬೈನು ಬಿಟ್ಟು ಬಂದೆ. ಸೊ ನನಗೆ ಇಟ್ಸ್ ನಾಟ್ ಅಬೌಟ್ ಮನಿ. ನಾನು ಎಲ್ಲಿ ಖುಷಿಯಾಗಿದ್ದೀನಿ, ನನಗೆ ಇಲ್ಲಿ ಬಹುಶಃ ಪೇಮೆಂಟ್ ಎಲ್ಲ ತುಂಬಾ ಕಡಿಮೆ ಸಿಗ್ಬೋದು, ಆದ್ರೆ ಇದು ಕೊಡುವಂತ ಸುಖ ಏನಿದೆ, ಸಂತೋಷ ಏನಿದೆ, ಮತ್ತೆ ನನಗೆ ಕೊಡುವಂತ ಸ್ಯಾಟಿಸ್ಫ್ಯಾಕ್ಷನ್, ಮತ್ತೆ ನಾವ್ ಏನ್ ಪರ್ಫಾರ್ಮ್ ಮಾಡ್ತೀವಿ ಅದನ್ನ ಜನಗಳು ಸಖತ್ತಾಗಿ ಮಾಡಿದ್ರಿ ಅಂತ ಅದನ್ನ ಆ ಕೊಡುವಂತ ತೃಪ್ತಿ ನಾನು DC ಆದ್ರೂ ಅದು ಕೊಡಲ್ಲ. ಓಕೆ, ನೀವು ಖುಷಿ ಆಗಿರೋದು ಫಿಲ್ಮ್ ಇಂಡಸ್ಟ್ರಿ, ಆಕ್ಟಿಂಗ್, ಕಲಾಕ್ಷೇತ್ರನೇ. ನನ್ನ ಇಷ್ಟೊಂದು ವಿಷಯಗಳು ಗೊತ್ತಿರ್ಲಿಲ್ಲ ಅಪ್ಪ ನಮ್ಗೆ. ನಾವೇನು ಬಿಗ್ ಬಾಸ್ ಅಲ್ಲಿ ನೋಡಿದ್ವಿ, ಸೀರಿಯಲ್ ಆಕ್ಟರ್, ಓಕೆ ಫೈನ್ ಅಂತ ಅನ್ಕೊಂಡ್ವಿ. ಏನಿವೆ ಖುಷಿ ಆಯ್ತು. ಸೊ ರೀಸೆಂಟ್ ಆಗಿ ನಿಮ್ಗೆ ತುಂಬಾ ಖುಷಿ ಆಗಿದ್ದ ವಿಚಾರ ಅಂದ್ರೆ ಬಿಗ್ ಬಾಸ್, ಅದಕ್ಕೇನೆ. ಓಕೆ ಸರ್, ನಾವು ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡಿರೋ ಧ್ರುವಂತ್ ಬೇರೆ,
ಅದನ್ನ ಹೊರತುಪಡಿಸಿ ಅದನ್ನ ಮೀರಿ ಈ ತರ ಒಬ್ರು ಧ್ರುವಂತ್ ಇದಾರೆ ಅಂತ ನನ್ಗೆ ಅನ್ನಿಸ್ತು. ನಾನು ರೀಸೆಂಟಾಗಿ ಒಂದು ಪ್ರೋಗ್ರಾಮಲ್ಲಿ ನಿಮ್ಮನ್ನು ಮೀಟ್ ಮಾಡಿದ್ದೆ. ಅವತ್ತೇ ನಾನು ಅನ್ಕೊಂಡೆ ಇವರು ಇಷ್ಟೊಂದು ಡೌನ್ ಟು ಅರ್ತ್ ಇದಾರ, ಇಷ್ಟೊಂದು ಸಾಫ್ಟ್ ಇದಾರ ಅಂತ. ಎಲ್ಲರೂ ಹಂಗೆ ಅನ್ಕೊಂಡ್ರಿ. ಅದಾದ್ಮೇಲೆ ನಾನು ನಿಮ್ ಜೊತೆ ಇಲ್ಲ ಒಂದ್ ಅರ್ಧ ಗಂಟೆನಾದ್ರೂ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ. ಸೊ ಅನ್ಕೊಂಡಿದ್ಕಿಂತ ಜಾಸ್ತಿನೇ ಟೈಮ್ ಕೊಟ್ಟಿದ್ದೀರಾ. ಅಂಡ್ ಧ್ರುವಂತ್ ಸರ್, ಲೈಫಲ್ಲಿ ಯಾರು ತಂದೆ ತಾಯಿನ ಬಿಟ್ರೆ ಯಾರು ಕೊನೆ ತನಕ ನಮ್ಮ ಜೊತೆ ಇರಲ್ಲ. ಅಂಡ್ ತಂದೆ ತಾಯಿನೂ ಕೂಡ ಒಂದಿನ ಹೋಗ್ತಾರೆ, ನಾವು ಕೂಡ ಒಂದಿನ ಹೋಗ್ತೀವಿ. ಲೈಫ್ ಅಂದ್ರೆ ಒಬ್ಬ ಸೆಲೆಬ್ರಿಟಿಯಿಂದ ಹಿಡಿದು ಒಬ್ಬ ಭಿಕ್ಷುಕನ ತನಕ ಎಲ್ಲ ವೇರಿಯೇಷನ್ಸ್ ಹಂಗೆ ಇರುತ್ತೆ. ನೂರಾರು ಜನ ನೂರಾರು ಮಾತುಗಳನ್ನ ಆಡ್ತಾರೆ. ಯಾರು ಏನೇ ಆದ್ರೂ ನಮ್ಮ ವ್ಯಕ್ತಿತ್ವ ನಾನು ಇರೋದೇ ಹಿಂಗೆ, ಆಯ್ತಾ? 100 ಜನದಲ್ಲಿ 99 ಜನ ಸುಳ್ಳಿನ ಪರವಾಗಿ ನಿಂತ್ರೆ ಧೈರ್ಯವಾಗಿ ಒಬ್ಬ ಸತ್ಯದ ಪರ ನಿಂತ್ಕೋಬೇಕು. ಆ ಧೈರ್ಯ, ಆ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿದೆ ಅಂತ ಪರ್ಸನಲಿ ನನ್ಗನ್ಸುತ್ತೆ. ಅಂಡ್ ನೀವು ಯಾವಾಗ್ಲೂ ಹಿಂಗೆ ಇರಿ ಸರ್. ಬಿಗ್ ಬಾಸ್ ಗೆದ್ದಿಲ್ದೇ ಇರ್ಬೋದು, ಬಟ್ ಎಲ್ಲಾ ಜನಗಳ ಮನ್ಸು ವಿನ್ ಆಗಿದ್ದೀರಾ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಡೀ ಸೀಸನ್ಗೆ ಸೇರಿ ಸರ್ ಕಿಚನ್ ಚಪ್ಪಾಳೆ ಕೊಟ್ಟಿತ್ತು. ನಿಮ್ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್. ನಾವ್ ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಯಾವಾಗ್ಲೂ ಖುಷಿಯಾಗಿರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಮಾತಾಡಲಿಕ್ಕೆ. ಇಲ್ಲಿ ಕರೆಸಿ ನನ್ನ ಮನದಾಳದ ಮಾತುಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಸ್ಪೆಷಲ್ ಎಪಿಸೋಡ್ನ ಸ್ಪೆಷಲ್ ಗೆಸ್ಟ್ ಧ್ರುವಂತ್ ಅವರು ಸಾಕಷ್ಟು ವಿಚಾರಗಳನ್ನ ಕೂಡ ಮಾತನಾಡಿದ್ದಾರೆ. ಬಿಗ್ ಬಾಸ್, ಪರ್ಸನಲ್ ಲೈಫ್, ಫ್ಯೂಚರ್ ಪ್ಲಾನ್ಸ್, ಇದ್ರ ಬಗ್ಗೆ ಎಲ್ಲ. ಸೊ ನಿಮಗೂ ಎಪಿಸೋಡ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಈ ಎಪಿಸೋಡ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.